नमः ओं विष्णुपादाय कृष्णप्रेष्ठाय भूतले श्रीमते जयपताक स्वामिन् इति नामिने नमः आचार्यपादाय निताय कृपप्रदायिने गौरकथा दामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे भूमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओಂ ತತ್ಸತ್ ಹರಿ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 14ನೇ ಅಧ್ಯಾಯದ 27ನೆಯ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ ಮತ್ತು ಪರಮಸುಖದ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಹರೇ ಕೃಷ್ಣ. ಇದು ತತ್ವಶಾಸ್ತ್ರದಲ್ಲಿ ಬಹಳ ಮುಖ್ಯವಾದಂತ ಶ್ಲೋಕ. ಇಡೀ ಭಗವದ್ಗೀತೆಯಲ್ಲಿ ತತ್ವಕ್ಕೆ ವಿಶೇಷವಾಗಿ ಒತ್ತು ಬಹಳ ಮುಖ್ಯವಾಗಿ ನೋಡಿ, ಎಲ್ಲ ಅನುಮಾನಗಳನ್ನ ಗೊಂದಲಗಳನ್ನ ಸ್ಪಷ್ಟತೆ ಕೊಡೋದಕ್ಕೆ ಈ ಶ್ಲೋಕ. ಯಾಕೆ ಹಿಂಗೆ ಅಂತಂದ್ರೆ, ಹಿಂದೂ ಸನಾತನ ಧರ್ಮದಲ್ಲಿ ಬಹಳ ಜನ, ಶೇಕಡವಾರು ಅಂತ ಹೇಳಿದ್ರೆ 80ಕ್ಕಿಂತಲೂ ಹೆಚ್ಚು ನೋಡಿ, ಎಲ್ಲರೂ ಏನು ಯಾವ ಒಂದು ತತ್ವವನ್ನು ನಂಬಿದರೆ ಅಂದ್ರೆ ನಿರಾಕಾರವಾದ. ನೋಡಿ, ಇತರೆ ಧರ್ಮಗಳಲ್ಲೂ ಕೂಡ ಯಾವುದದು ಸಿಖ್ ಧರ್ಮ ತಗೊಳ್ಳಿ, ಅಥವಾ ಇಸ್ಲಾಂ ಧರ್ಮ ತಗೊಳ್ಳಿ, ಅಥವಾ ಹೀಗೇನೆ ನಮ್ಮ ಸನಾತನ ಧರ್ಮದ ಬೇರೆ ಬೇರೆ ಪಂಥಗಳನ್ನ ತಗೊಳ್ಳಿ, ಅದ್ವೈತ ನೋಡಿ, ಇನ್ನು ಬಾಕಿ ಬ್ರಹ್ಮವಾದಿಗಳು ನೋಡಿ, ಇವರೆಲ್ಲರೂ ಕಬೀರ್ ಪಂಥ ನೋಡಿ, ಈ ತರದವರೆಲ್ಲರೂ ನೋಡಿ, ಇನ್ನು ಅದು ರಾಧೋಸ್ವಾಮಿ ಸತ್ಸಂಗ್ ಅಂತ ಇದೆ. ನನಗೆ ಗೊತ್ತಿರುವಂತ ಈ ತರ ಎಲ್ಲಾ ನೋಡಿ ಸನಾತನ ಧರ್ಮದ ಸಂಸ್ಥೆಗಳಂತ ಇದಾವೆ, ಎಲ್ಲವೂ ನಿರಾಕಾರವಾದನೆ. ಅದು ಯಾವ್ದಾದ್ರು ಹೆಸರು ಹೇಳಿ ನೀವು ನೋಡಿ, ಬ್ರಹ್ಮಕುಮಾರಿ ಅಂತ ಆಗ್ಬೋದು, ಎಲ್ಲರೂ ನಿರಾಕಾರವಾದಿಗಳೇ ನೋಡಿ. ಅದಕ್ಕೆ ಇಲ್ಲಿ ಅದಕ್ಕೆ ಸ್ಪಷ್ಟತೆ ಕೊಡ್ತಾ ಇರೋದು. ವೈಷ್ಣವ ಧರ್ಮ ಬಿಟ್ಟು ಬಾಕಿ ಯಾವುದೇ ಸನಾತನ ಧರ್ಮವನ್ನ ನೋಡಿದ್ರೇನು ಕೂಡ ಅಲ್ಲಿ ಮುಖ್ಯವಾಗಿ ಅವರ ಪ್ರತಿಪಾದನೆ ನಿರಾಕಾರ ಬ್ರಹ್ಮ ನೋಡಿ, ನಿರ್ಗುಣ ನೋಡಿ, ಈ ತರದ್ದು ನಿರಂಜನ, ನಿರ್ಗುಣ, ಇದೆಲ್ಲ ದೊಡ್ಡ ದೊಡ್ಡ ಮಾತುಗಳು ನೀವು ಕೇಳಿರ್ತೀರಿ. ಇದು ತತ್ವವನ್ನ ತಿಳ್ಕೊಂಡು ನೋಡಿ ಬದುಕೋದು ನೋಡಿ, ಧರ್ಮಾಚರಣೆ ಮಾಡೋದು, ಭಕ್ತಿ ಮಾಡೋದು ತುಂಬಾ ಮುಖ್ಯ ಕೂಡ. ಇಲ್ದಿದ್ರೆ ಅದು ಅಂಧಶ್ರದ್ಧೆ ಆಗತ್ತೆ ನೋಡಿ, ಅಸ್ಪಷ್ಟತೆ ಆಗತ್ತೆ, ಗೊಂದಲ ಆಗತ್ತೆ. ಕೆಲವು ಸತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ಇನ್ನೊಂದ್ಸತಿ ಏನಾಗತ್ತೆ, ಅಪರಾಧ ಆಗತ್ತೆ, ತೀವ್ರವಾದಂತ ಅಪರಾಧ ಆಗತ್ತೆ ನೋಡಿ. ಅಪರಾಧ ಮಾಡಿದ್ರೆ ಏನಾಗ್ತೀವಿ? ಅಪರಾಧಿ ಆಗ್ತೀವಿ. ಅಪರಾಧಿ ಆದ್ರೆ ಏನಾಗ್ತೀವಿ? ಅಪರಾಧಿ ಆದ್ರೆ ಏನಾಗತ್ತೆ? ಶಿಕ್ಷೆಗೊಳಪಡ್ತೀವಿ. ಅಷ್ಟೇನೆ, ಶಿಕ್ಷೆಗೊಳಪಡ್ತೀವಿ. ಅದು ಯಾವ ಮಟ್ಟಕ್ಕೆ ಶಿಕ್ಷೆ ನೀವೇ ಯೋಚನೆ ಮಾಡ್ಬೋದು. ಹಂಗಾಗಿ ಈ ಶ್ಲೋಕ ಶಿಕ್ಷೆಗೆ ಒಳಪಡದೆ ಇರೋದಕ್ಕೆ ಮುಖ್ಯ. ಹಾಗಿದ್ರೆ ನಾನು ಈಗ ಹೆಸರು ಹೇಳಿದವರೆಲ್ಲರೂ ಶಿಕ್ಷೆಗೆ ಒಳಪಡ್ತಾರ ನೋಡಿ. ಈ ವಿಷಯನ ತಿಳ್ಕೊಳ್ಳೋದಕ್ಕೆ ಹಂತಗಳಲ್ಲಿ ನಮ್ಮ ಸನಾತನ ಧರ್ಮ ಹೆಂಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಹಳ ವೈಜ್ಞಾನಿಕವಾಗಿದೆ ನೋಡಿ. ಎಲ್ಲರನ್ನ ಧರ್ಮದ ಚೌಕಟ್ಟು ಒಳಗೆ ಇಡೋದಕ್ಕೆ ನೋಡಿ, ಎಲ್ಲರಿಗೂ ಒಂದು ಅವಕಾಶ ನೋಡಿ. ಈ ರೀತಿ ನೋಡಿ ಹಂತವಾಗಿ ಬೆಳೆಸೋದು ಹೇಗೆ? ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡಿ, ಒಂದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ನೋಡಿ, ಪದವಿ ಪೂರ್ವ ಶಿಕ್ಷಣ
ನೋಡಿ, ಅದ್ರ ನಂತರ ಪದವಿ, ಸ್ನಾತಕೋತ್ತರ ಪದವಿ, ಈ ತರದ್ ಇದೆಯೋ ಆ ತರ ಇಲ್ಲೂ ಕೂಡ. ನೋಡಿ, ಈಗ ನಾವು ಶ್ಲೋಕಗಳು ಓದ್ಕೊಂಡ್ ಬರ್ತಿರೋದೇ ಅದಕ್ಕೆ ಪುಷ್ಟಿ ಕೊಡ್ತಾ ಬರ್ತಾ ಇದೆ. ನೋಡಿ ಬೇಕಿದ್ರೆ ನೋಡಿ, ಅದು ಪುಷ್ಟಿ ಕೊಡುವಂತದ್ದು ಏನು ಅಂದ್ರೆ, ನೋಡಿ ಇಂದಿನ ಶ್ಲೋಕ ನೋಡಿ ಬೇಕಿದ್ರೆ. ನೋಡಿ, ಅರ್ಜುನನ ಪ್ರಶ್ನೆ ಏನಾಗಿತ್ತು? ಅರ್ಜುನ ಪ್ರಶ್ನೆ ಏನಾಗಿತ್ತು? ಯಾರಾದ್ರೂ ಹೇಳ್ತೀರಾ? 3 ಪ್ರಶ್ನೆ. ಗುಣತ್ರಯ ಪ್ರಕೃತಿ ಗುಣಗಳನ್ನ ಮೀರೋದು ಅವನ ಲಕ್ಷಣಗಳೇನು, ಅವನು ಹೇಗೆ ನಡ್ತಾನೆ, ಅವನು ಗುಣಗಳನ್ನು ಹೇಗೆ ಮೀರ್ತಾನೆ ಅಂತ. ನೋಡಿ, ಇಲ್ಲಿ ಬ್ರಹ್ಮನ್ ಇವೆಲ್ಲ ಎಲ್ಲಿ ಬಂದ್ಬಿಡ್ತು, ಯಾಕೆ ಬಂದ್ಬಿಡ್ತು ಅಂದ್ರೆ, ಗುಣತ್ರಯಗಳನ್ನ ಮೀರಿದವನ ಲಕ್ಷಣಗಳು ಯಾವ್ಯಾವು, ಆತನು ಹೇಗೆ ನಡೆದುಕೊಳ್ತಾನೆ, ಅವನು ಹೇಗೆ ಪ್ರತಿಗುಣಗಳನ್ನ ಮೀರ್ತಾನೆ ಅನ್ನೋ ಪ್ರಶ್ನೆಗೆ ಭಗವಂತ ಏನ್ ಪರಿಚಯ ಮಾಡ್ಕೊಡ್ತಿದ್ದಾನೆ ಅಂದ್ರೆ, ಬ್ರಹ್ಮನ್ ಅಂತ ಪದ ಬಳಸಿ ಆ ಬ್ರಹ್ಮನ ಬಗ್ಗೆ ಹೇಳಿ, ಆ ಬ್ರಹ್ಮನಿಗೆ ನಾನ್ ಆಧಾರ ಅಂತ ಹೇಳ್ತೇವೆ. ಆಧಾರ ಅಂದ್ರೆ ಫೌಂಡೇಶನ್. ನೀವು ಹೆಂಗೆ ಒಂದ್ ಮನೆ ಬಿಲ್ಡಿಂಗ್ ಕಟ್ತಿರೋ, ಅದಕ್ಕೆ ಅಡಿಪಾಯ ಹಾಕ್ತಿರೋ, ಅದಕ್ಕೆ ಆ ನಿರಾಕಾರ ನಿರ್ಗುಣ ಆ ಬ್ರಹ್ಮ. ನೋಡ್ರಿ, ಇದಾದ್ಮೇಲೆ 22, 23, 24ನೇ ಶ್ಲೋಕ, 26ನೇ ಶ್ಲೋಕ ಓದಿದ್ರೆ ನಮ್ಗೆ ಒಂದ್ ಸ್ವಲ್ಪ ಈ ಶ್ಲೋಕ ಅರ್ಥ ಆಗುತ್ತೆ. ನೋಡಿ, ಇಂಥ ಗುಣಗಳನ್ನ ಮೀರಿದವನು ಹೆಂಗಿರ್ತಾನೆ ಅಂತ 22, 23, 24 ಭಗವಂತ ಹೇಳ್ತಾನೆ. ಹಿಂಗೆ ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸೋದಿಲ್ಲ, ಅವು ಮರೆಯಾದಾಗ ಅವುಗಳನ್ನ ಬಯಸೋದಿಲ್ಲ. ಅವನು ಐಹಿಕ ಗುಣಗಳ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಚಿನ್ನದ ತುಂಡು ಎಲ್ಲವನ್ನ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿರ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನ ಪರಿತ್ಯಜಿಸಿರ್ತಾನೆ. ಈ ಕೊನೆ ಸಾಲು, ಎಲ್ಲ ಐಹಿಕ ಚಟುವಟಿಕೆಗಳು ಪರಿತ್ಯಜಿಸಿರ್ತಾನಲ್ವಾ. ಈಗ ಏನಾಗುತ್ತೆ, ಹಿಂಗೆ ಮುಂದಿನ ಶ್ಲೋಕದಲ್ಲಿ ಎಲ್ಲ ಸನ್ನಿವೇಶಗಳಲ್ಲಿ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ ಹಂತಕ್ಕೆ ಬರುತ್ತಾನೆ. ನೋಡಿ, ಎಲ್ಲಿವರೆಗೂ ಬಂದ್ರು ನೋಡಿ, ಈ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸೋದು, ಆ ಪರಿತ್ಯಜಿಸಿ ಪ್ರಯತ್ನ ಮಾಡೋದು, ಆ ಪ್ರಯತ್ನದಲ್ಲಿ ಲೋಪಗಳಾಗ್ತವೆ, ಆದ್ರೆ ಲೋಪ ಮಾಡಬಾರ್ದು. ನೋಡಿ, ನಾವು ಹೇಳ್ತೀವಲ್ಲ, ತಪ್ಪಿಲ್ದೆ ಮಾಡ್ಬೇಕು. ಯಾವ್ದೇ ಮಾಡಕ್ಕೂ ಪ್ರಯತ್ನ ಪಡ್ತೀವೋ ಅಲ್ಲಿ ತಪ್ಪು ಮಾಡಬಾರ್ದು. ನೋಡಿ, ಒಂದು ಗಣಿತ ಲೆಕ್ಕ ಮಾಡ್ತಾ ಇರ್ತೀರಿ, ತಪ್ಪು ಮಾಡಿದ್ರೆ ಅದು ಸರಿನಾ? ಪ್ರಯತ್ನ ಪಡ್ತಿರ್ತೀರಿ, ತಪ್ಪಾಗ್ತಾ ಇರುತ್ತೆ. ಆಮೇಲೆ ಎಲ್ಲೋ ನೋಡ್ಕೋತೀವಿ, ಕಂಡ್ಕೋತೀವಿ, ತಪ್ಪುಗಳು ಗೊತ್ತಾಗುತ್ತೆ, ಸರಿಪಡಿಸ್ಕೊಂಡು ನೋಡಿ ಸರಿಯಾಗಿ ಲೆಕ್ಕ ಮಾಡ್ತೀವಿ ಅಲ್ವಾ. ಅಡುಗೆ ಮಾಡ್ತೀವಿ, ತಪ್ಪಾಗಿ ಮಾಡ್ತಾ ಇದ್ದದ್ದು ಸರಿಪಡಿಸ್ಕೊಂಡು ಸರಿ ಮಾಡಕ್ ಶುರು ಮಾಡ್ತೀವಿ. ಹಂಗೆ ಇದು ಕೂಡ ಯಾವುದು ನೋಡಿ, ಈ ಗುಣತ್ರಯಗಳನ್ನ ಮೀರೋದು, ಆ ಪ್ರಯತ್ನದಲ್ಲಿ ಲೋಪ ಮಾಡಬಾರ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಿರೋದು. ಎಲ್ಲ ಸನ್ನಿವೇಶಗಳ ಲೋಪ ಮಾಡದೇನೆ ಏನಾಗುತ್ತೆ, ನಾವು ವಿಶ್ವಾಮಿತ್ರನ ಕತೆ ಓದಿದ್ವಿ ಅಲ್ವಾ, ಏನಾಗತ್ತೆ, ಪತನ ಆಗ್ತೀವಿ. ನೋಡಿ, ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿರೋದು ಅದು ಸಿದ್ಧಿ ಆಗಲ್ಲ, ಲಾಭ ಸಿಗಲ್ಲ. ನೋಡಿ, ಹಿಂಗೆ ಲೋಪ ಮಾಡದೆ ಏನ್ ಮಾಡ್ಬೇಕೀಗ, ಭಕ್ತಿ ಸೇವೆಯಲ್ಲಿ ತೊಡಗು. ನೋಡಿ, ಇಲ್ಲಿ ಭಕ್ತಿ ಯೋಗೇನ ಸೇವತೆ ಅಂತ ಹೇಳ್ತಾರೆ 26ನೇದಲ್ಲಿ. ಹಿಂಗ್ ಮಾಡಿದ್ರೆ ಏನಾಗುತ್ತೆ, ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನ ಮೀರ್ತಾನೆ. ನೋಡಿ, ಐಹಿಕ ಗುಣಗಳನ್ನ ಮೀರ್ಬೇಕು ಅಂತಂದ್ರೆ ಭಕ್ತಿ ಯೋಗೇನ ಸೇವತೆನೇ ದಾರಿ ಅಂತ 26ನೇ ಶ್ಲೋಕದಲ್ಲಿ ಹೇಳಿದ್ದು. ಹಿಂಗೆ ಭಕ್ತಿ ಯೋಗೇನ ಸೇವತೆ ಮುಖಾಂತರ ಐಹಿಕ ಪ್ರಕೃತಿ ಗುಣಗಳನ್ನು ಮೀರಿದವನು ಬ್ರಹ್ಮನ ಹಂತಕ್ಕೆ ಬರ್ತಾನೆ. ನೋಡಿ, ಇದೊಂದು ಪ್ಲಾಟ್ಫಾರ್ಮ್, ಇದೊಂದು ಹಂತ. ಇದು ನೋಡಿ, ಇದು ಆ ಬ್ರಹ್ಮನ ಗುಣಲಕ್ಷಣಗಳೇನು ನೋಡಿ, ಅದೊಂದು ದಿವ್ಯವಾದ ಸ್ಥಿತಿ. ನೋಡಿ, ನಿರಾಕಾರ ಬ್ರಹ್ಮ ತಲುಪುವಂತ ಹಂತಗಳು ಈಗ ನಾವು ಚರ್ಚೆ ಮಾಡ್ತಾ ಇರೋದು. ನೋಡಿ, ದಿವ್ಯವಾದ ಸ್ಥಿತಿಗೆ ಬರ್ತಾರೆ. ನೋಡಿ, ನಿನ್ನೆ ಶ್ಲೋಕ ಇಡೀ ಭಾವಾರ್ಥ ಆ ದಿವ್ಯ ಸ್ಥಿತಿ ಬಗ್ಗೆನೇ ಹೇಳ್ತು. ಆ ಗುಣಗಳನ್ನೆಲ್ಲ ಮೀರೋದು ಭಕ್ತ ಸೇವೆಯ ಮುಖಾಂತರ
ನೋಡಿ ಆ ಬ್ರಹ್ಮನ ಹಂತಕ್ಕೆ ಬರೋದು. ಆ ಬ್ರಹ್ಮನ ಹಂತಕ್ಕೆ ಬಂದವರು ಹೆಂಗಿರ್ತಾರೆ ಅಲ್ವಾ? ನೋಡಿ ಅದನ್ನ ಆ ಭಾವಾರ್ಥದಲ್ಲಿ ಪ್ರಭುಪಾದರು ಎಲ್ಲ ಹೇಳ್ತಾ ಬರ್ತಿದ್ದಾರೆ. ನೋಡಿ ಇಲ್ಲಿ ಹೇಳ್ತಾರೆ, ವೇದ ಸಾಹಿತ್ಯದಲ್ಲಿ ಬ್ರಹ್ಮೈವ ಸನ್ ಬ್ರಹ್ಮಾಪಿ ಏತಿ ಎಂದು ಹೇಳಿದೆ. ಬ್ರಹ್ಮನಾಗುವುದರ ಮೂಲಕ ಮನುಷ್ಯನು ಪರಬ್ರಹ್ಮನನ್ನು ಪಡೆಯಬಹುದು. ಹೀಗೆಂದರೆ ಮನುಷ್ಯನು ಗುಣಾತ್ಮಕವಾಗಿ ಬ್ರಹ್ಮನೊಂದಿಗೆ ಒಂದಾಗಬೇಕು ಎಂದು ಅರ್ಥ. ಬ್ರಹ್ಮನನ್ನು ಸಾಧಿಸಿದ ಮನುಷ್ಯನು ಪ್ರತ್ಯೇಕ ಆತ್ಮವಾಗಿ ನಿತ್ಯ ಬ್ರಹ್ಮನ್ ತನ್ನ ಗುರುತನ್ನು ಕಳೆದುಕೊಳ್ಳುವುದಿಲ್ಲ. ಏನಾಗುತ್ತೆ, ನಿನ್ನೆ ನಾವು ವಿಚಾರ ಮಾಡ್ತಿದ್ವಲ್ವಾ, ಬ್ರಹ್ಮನ್ ಸ್ಥಿತಿಗೆ ಬರೋವರೆಗೂ ನೋಡಿ ಭಗವಾನನ್ನ ಸೇವೆ ಮಾಡಕ್ ಆಗಲ್ಲ ಅಂತ ನಾವು ಚರ್ಚೆ ಮಾಡಿದ್ವಿ. ಜ್ಞಾಪಕ ಇದೆಯಾ? ಜ್ಞಾಪಕ ಇರ್ಬೇಕಿತ್ತು ಹೌದು ಪ್ರಭುಜಿ. ಅಲ್ವಾ? ನಿನ್ನೆ ನಾವು ಚರ್ಚೆ ಮಾಡ್ತಿದ್ವಿ, ಬ್ರಹ್ಮನ್ ಸ್ಥಿತಿಗೆ ಬರೋವರೆಗೂ ಆ ಪರಬ್ರಹ್ಮನನ್ನ ಸೇವೆ ಮಾಡಕ್ ಆಗೋದಿಲ್ಲ ಅಂತ. ಅದಕ್ಕೋಸ್ಕರನೇ ನಮ್ಮ ಮಂದಿರದಲ್ಲಿ ಶ್ರೀ ವಿಗ್ರಹ ಆರಾಧನೆ ಮಾಡ್ಬೇಕಂದ್ರೆ ಬ್ರಾಹ್ಮಣ ದೀಕ್ಷೆ ತಗೊಂಡಿದ್ರೆ ಮಾತ್ರ ನೋಡಿ ಆ ಪರಬ್ರಹ್ಮನ ಶ್ರೀ ವಿಗ್ರಹ ಇದೆ ನೋಡಿ, ಅದನ್ನ ಸ್ಪರ್ಶ ಮಾಡ್ಬೋದು ನೋಡಿ, ಅದಕ್ಕೆ ಅಲಂಕಾರ ಮಾಡ್ಬೋದು, ಭೋಗಾರ್ಪಣೆ ಮಾಡ್ಬೋದು ನೋಡಿ. ಆ ಬ್ರಹ್ಮನ್ ಅಂತ ಬಂದಿದ್ರೆ ಮಾತ್ರ ಪರಬ್ರಹ್ಮನ ಸೇವೆ ಕೊಡ್ತಾರೆ, ಇಲ್ಲಿದ್ರೆ ಕೊಡೋದಿಲ್ಲ ನೋಡಿ. ಈ ಹರಿನಾಮ ಇದು ಕೂಡ ಪರಬ್ರಹ್ಮನ್. ಈ ಹರಿನಾಮ ಪರಬ್ರಹ್ಮನನ್ನ ನೋಡಿ ಶಬ್ದ ಬ್ರಹ್ಮನ್ ಮುಖಾಂತರ ನಾವು ಸ್ಪರ್ಶ ಮಾಡಕ್ ಹೋಗ್ತೀವಿ. ಹಂಗೆ ಪರಬ್ರಹ್ಮನ್ ವಿಚಾರ ತಿಳ್ಕೋಬೇಕು ನೋಡಿ. ಅದಕ್ಕೆ ನಮ್ಮ ವೈದಿಕ ಸನಾತನ ಪರಂಪರೆಯಲ್ಲಿ ನೋಡಿ ಯಜ್ಞೋಪವೀತವನ್ನ ಹಾಕ್ತಾರೆ. ಬ್ರಹ್ಮ ನೋಡಿ ಆತನನ್ನ ಅವತ್ತಿಂದ ನೋಡಿ ಜನಿವಾರ ಹಾಕಿ ನೋಡಿ ಆತನನ್ನ ನೋಡಿ ತಯಾರಿ ಮಾಡ್ತಾರೆ. ಒಂದು ಜನಿವಾರ ಸಂಸ್ಕಾರ ಕೊಟ್ಟು ಆ ಬ್ರಹ್ಮೋಪದೇಶ ಮಾಡಿ ನೋಡಿ ಆತನನ್ನ ಬ್ರಾಹ್ಮಣನನ್ನಾಗ ಮಾಡಿ ನೋಡಿ ಬ್ರಹ್ಮ ವಿದ್ಯೆಗಳನ್ನ ಕಲ್ತ್ಕೊಳ್ಳೋಕೆ ಆತನನ್ನ ವಟುವಾಗಿ ಮಾಡ್ತಾರೆ. ಸ್ಟೂಡೆಂಟ್ ಅಂತ ವಟು ನೋಡಿ, ಒಂದು ಡಿಸೈಪಲ್ ನೋಡಿ, ಒಬ್ಬ ಗುರುಗೆ ಶಿಷ್ಯನಾಗಿ ನೋಡಿ ಈ ತರದ್ದೆಲ್ಲ ವಿಧಾನ ಮಾಡಿದಾಗ ಆತ ಬ್ರಹ್ಮ ವಿದ್ಯೆಯನ್ನು ಕಲ್ತ್ಕೊಳ್ಳೋಕೆ ಯೋಗ್ಯನಾಗ್ತಾನೆ. ಆ ಬ್ರಹ್ಮ ವಿದ್ಯೆ ಕಲ್ತ್ಕೊಂಡಾಗ ಆ ಪರಬ್ರಹ್ಮನನ್ನ ಸೇವೆ ಮಾಡಕ್ಕೆ ಅರ್ಹನಾಗ್ತಾನೆ ನೋಡಿ. ಇದೆಲ್ಲ ದೊಡ್ಡ ದೊಡ್ಡ ಮಾತು ಅಂತ ಏನೋ ಅನ್ಸುತ್ತೆ ನಿಮ್ಗೆ ನೋಡಿ. ಇದೆಲ್ಲ ನಮಗ್ ಸಾಧ್ಯ ಇಲ್ಲ. ಯಜ್ಞೋಪವೀತ ನೋಡಿ, ಉಪನಯನ, ಬ್ರಹ್ಮ ವಿದ್ಯೆ, ಬ್ರಹ್ಮೋಪದೇಶ, ಬ್ರಾಹ್ಮಣನಾಗೋದು, ಅದ ನಂತರ ಪರಬ್ರಹ್ಮನನ್ನ ಸೇವೆ ಮಾಡಿ, ಇದೆಲ್ಲ ಸಾಧ್ಯನಾ? ನಮ್ಗೆಲ್ಲ ಹಂಗಾಗ್ತಾ ಇದೆಯಾ ನೋಡಿ? ವಿಶೇಷವಾಗಿ ನೋಡಿ ಸ್ತ್ರೀಯರಿಗೆ ವೈದಿಕ ಸನಾತನ ಪದ್ಧತಿಯಲ್ಲಿ ಉಪನಯನಕ್ಕೆ ಅವಕಾಶ ಇದೆಯಾ? ಯಜ್ಞೋಪವೀತ ಹಾಕೋಬಹುದಾ? ಇಲ್ಲ ಪ್ರಭುಜಿ. ಹಾಗಿದ್ರೆ ಈ ಪರಬ್ರಹ್ಮನನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ನೋಡಿ ನೋಡಿ ಇಲ್ಲಿ ಹೇಳ್ತಾರಲ್ಲ ನೋಡಿ, ಹೀಗೆಂದರೆ ಮನುಷ್ಯನು ಗುಣಾತ್ಮಕ ಬ್ರಹ್ಮನೊಂದಿಗೆ ಒಂದಾಗಬೇಕು ಎಂದರ್ಥ ನೋಡಿ. ಆ ಬ್ರಹ್ಮನಾಗೋವರೆಗೂ ಆ ಹಂತಕ್ಕೆ ಗುಣಗಳನ್ನ ಮೀರೋವರೆಗೂ, ನಾ ಹಿಂದೆ ಹೇಳಿದ್ನಲ್ಲ, ತಮೋ ಗುಣ, ರಜೋಗುಣ, ಸತ್ವಗುಣ ಇವುಗಳನ್ನೆಲ್ಲ ಮೀರೋವರೆಗೂ ಆ ಪರಬ್ರಹ್ಮನನ್ನ ಸೇವೆ ಮಾಡಕ್ ಆಗಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ನೋಡಿ. ಹಿಂದಿನ ಶ್ಲೋಕದ ಭಾವಾರ್ಥದಲ್ಲೆಲ್ಲ ಹೇಳ್ತಿದ್ದಾರೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿಯ ಗುಣಗಳನ್ನ ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ ನೋಡಿ. ಹಂಗೆ ಬ್ರಹ್ಮನ್ ಹಂತಕ್ಕೆ ಬರ್ಬೇಕಂತೆ. ನಾವು ಎಷ್ಟು ದೂರ ಇದೀವಿ? ತುಂಬಾ ಹತ್ರ ಇದೀವ, ತುಂಬಾ ದೂರ ಇದೀವ? ಇದೆಲ್ಲ ಕೇಳಿದ್ರೆ ದೂರ ಇದೆ ದೂರ ಇದೀವಿ. ತುಂಬಾನೇ ದೂರ ಇದೀವಿ. ಬಹಳ ವಿನಮ್ರವಾಗಿ ಎಲ್ಲ ಒಪ್ಕೊಳ್ತಾ ಇದ್ದೀರಿ ಮಾತಾಜಿ, ತುಂಬಾ ಧನ್ಯವಾದ ನೋಡಿ. ಇದೇ ಮೊದ್ಲು ಅರ್ಹತೆ ಇದೆ. ವಿನಮ್ರವಾಗಿ ಒಪ್ಕೊಳ್ಳೋದೇ ಮೊದಲನೇ ಅರ್ಹತೆ ನೋಡಿ. ನಿನ್ನೆ ಭಕ್ತಿ ವೈಭವದಲ್ಲೂ ನಮ್ಗೆ ಕ್ಲಾಸ್ ಅಲ್ಲಿ ಹೇಳ್ತಿದ್ರು ಪ್ರಭುಜಿಯವರು, ಈ ಎಲ್ಲಿವರೆಗೂ ನಾವು ಈ ಗುಣಗಳ ತ್ರಯಗಳನ್ನ, ಈ 3 ಗುಣಗಳನ್ನ ಮೀರಲ್ವೋ ಅಲ್ಲಿವರೆಗೂ ವೈಕುಂಠಕ್ಕೆ ಹೋಗಕ್ ಆಗದೆ ನೋಡಿ. ನಿಮ್ಗೆ ಕತೆ ಗೊತ್ತು, ಕನಕದಾಸರ ಕತೆ. ಯಾರು ನೋಡಿ ಭಗವದ್ಧಾಮಕ್ಕೆ ಹೋಗ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದ್ರಲ್ಲಿ ಏನಂತ ಬರುತ್ತೆ? ನಾನು ಹೋದರೆ ಹೋಗಬಹುದು ಅಂತ ಹೇಳ್ತಾರೆ ಪ್ರಭುಜಿ. ನಾನು ಹೋದರೆ ಹೋಗಬಹುದು. ಅಹಂಕಾರ ಅನ್ನುವಂಥದ್ದು ಅದು. ನಾನು ಅಂದ್ರೆ ಅಹಂಕಾರ, ಮಿಥ್ಯ ಅಹಂಕಾರ ನೋಡಿ. ಆ ಮಿಥ್ಯ ಅಹಂಕಾರ ಹೋಗ್ಬೇಕು ಅಂತ ಸೂಚನೆ ನೋಡಿ. ಆ ಮಿಥ್ಯ ಅಹಂಕಾರ ಹೋದಾಗ ಏನಾಗತ್ತೆ,
ಈ ಗುಣಗಳನ್ನ ಮೀರ್ತೀವಿ ನೋಡಿ. ಈ ಗುಣಗಳನ್ನ ಮೀರ್ತೀವಿ. ಮೀರಿದಾಗ ಏನಾಗತ್ತೆ, ಅಹಂ ಬ್ರಹ್ಮ, ನಾನು ಆತ್ಮ ನೋಡಿ, ಭಗವಂತನ ನೋಡಿ ಪರಮಾತ್ಮನ ಅಂಶ ಅಂತ ಅನ್ಸುತ್ತೆ. ಆ ಮಿಥ್ಯ ಅಹಂಕಾರ ಹೋದಾಗ ಆಗ ನೋಡಿ ಆತ್ಮ ಪರಮಾತ್ಮನ ಅಂಶ ಅಂತ ಗೊತ್ತಾದಾಗ ಏನಾಗುತ್ತೆ, ನಾನು ಬ್ರಹ್ಮನ್ನ ತಿಳುವಳಿಕೆ ಗೊತ್ತಾಗತ್ತೆ ನೋಡಿ. ಹಿಂಗೆ ಈಗ ಇಷ್ಟೊತ್ತು ಚರ್ಚೆ ಮಾಡಿದ್ರಲ್ಲ, ಬ್ರಹ್ಮ ಬ್ರಹ್ಮನ್ ಅಂತೇಳಿ ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ವಾ, ಆತನನ್ನ ತಿಳ್ಕೊಳ್ಳೋದಕ್ಕೆ 3 ಹಂತಗಳಿದಾವೆ ನೋಡಿ. ನೋಡಿ, ಯಾರಾದ್ರೂ ಆ ಶ್ಲೋಕವನ್ನು ಹುಡುಕಾದ್ರೂ ಹೇಳ್ಬೋದು. ಇದು ಭಾಗವತದಲ್ಲಿದೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಲ್ವಾ ಪ್ರಭು? ಹೌದು ಮಾತಾಜಿ, ಹುಡುಕಿ ಹೇಳ್ತೀರಾ? ಒಂದನೇ ಸ್ಕಂದನಲ್ಲೂ ಇದೆ. ಒಂದನೇ ಸ್ಕಂದದ ನೋಡಿ, ಬ್ರಹ್ಮೇತಿ ನೋಡಂಗೆ ನೋಡಿ. ಈ ತಿಳ್ಕೊಳಕ್ಕೆ 3 ಹಂತಗಳಿದಾವೆ. ಈ ನೋಡಿ ಹಂಗೆ ಈ 3 ಹಂತಗಳ ತಿಳುವಳಿಕೆಯಲ್ಲಿ ಮೊದಲನೇ ಹಂತ, ಮೊದಲನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕ. ಈ ಪರಮ ಸತ್ಯವನ್ನ ತಿಳ್ಕೊಳಕ್ಕೆ 3 ಹಂತಗಳಿದಾವೆ ಅಂತ ಯಾವಾಗ್ಲೂ ಜ್ಞಾಪಕ ಇಟ್ಕೊಂಡು, ಯಾರೆಲ್ಲ ನಿರಾಕಾರ ಬ್ರಹ್ಮನ ವಿಷಯವಾಗಿ ನೋಡಿ ಹೇಳ್ತಾರೋ ಮಾತಾಡ್ತಾರೋ ಅವ್ರನ್ನ ನಾವು ಅರ್ಥ ಮಾಡ್ಕೋಬೇಕು, ಇವರು ಮೊದಲನೇ ಹಂತದಲ್ಲಿದ್ದಾರೆ ಅಂತ ಅರ್ಥ ಮಾಡ್ಕೊ. ಇದು ಓದಿ ಮಾತಾಜಿ. ವದಂತಿ ತಪ್ತತ್ವ ವಿದಸ್ತತ್ವಂ ಯಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಅನುವಾದ: ಪರಾತ್ಪರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ತತ್ವವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನೋಡಿ ಇಲ್ಲಿ ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ. ಹಿಂಗೆ ಒಂದು ಪರಮ ಸತ್ಯವನ್ನ ತಿಳ್ಕೊಬೇಕು ಅಂತಂದ್ರೆ 3 ಹಂತಗಳಿದಾವೆ. ಹಿಂಗೆ ನೀವೊಂದು ಟಾಪ್ ಫ್ಲೋರ್ಗೆ ಹೋಗ್ಬೇಕು ಅಂದ್ರೆ ಅದರಲ್ಲಿ ಸ್ಟೇರ್ ಕೇಸ್ ಹತ್ತಿ ಹೋಗ್ಬೇಕು ನೋಡಿ. ಹಂಗೆ ಒಂದು ಸ್ಟೇರ್ ಕೇಸ್ ಹತ್ತಿ 1ನೇ ಫ್ಲೋರು, 2ನೇ ಫ್ಲೋರು, 3ನೇ ಫ್ಲೋರ್ ಹೋದ್ರೆ ಟಾಪ್ ಫ್ಲೋರಿಗೆ ಹೋಗ್ತೀರಿ ಅಲ್ವಾ ನೋಡಿ. ಹಂಗೆ ನೋಡಿ, ಈ ಬ್ರಹ್ಮನ್ ಇಲ್ಲಿ ತಾವು ಏನ್ ಕಾಣ್ತಿದ್ದೀರಿ, ಬ್ರಹ್ಮನ್ ನೋಡಿ, ಇದು ನೋಡಿ ಪರಮಾತ್ಮ ನೋಡಿ, ಭಗವಾನ್ ನೋಡಿ, ಇದು ಪರಮ ಸತ್ಯವನ್ನ ತಿಳ್ಕೊಳಕ್ಕೆ ಅಬ್ಸಲ್ಯೂಟ್ ಟ್ರೂತ್ ನೋಡಿ. ಪರಮ ಸತ್ಯವನ್ನ ತಿಳ್ಕೊಳ್ಳುವಂಥದ್ದು 3 ಹಂತಗಳಿದಾವೆ ನೋಡಿ. ಇಲ್ಲೇ ಪ್ರಸ್ತಾಪ ಮಾಡ್ತಿರುವಂಥದ್ದು ಆ ನಿರಾಕಾರ ಬ್ರಹ್ಮ ನೋಡಿ. ಆ ನಿರಾಕಾರ ಬ್ರಹ್ಮ ಹೇಗಿರ್ತಾನೆ, ಆತನು ಯಾರು ನೋಡಿ, ಅದು ಹೇಗೆ ಅಂತ ಕೇಳಿದ್ರೆ ನೋಡಿ, ನೀವು ಒಂದು ಬಲ್ಬ್ ನೋಡಿರ್ತೀರಿ ಅಲ್ವಾ ನೋಡಿ. ಈ ತರದೊಂದು ಬಲ್ಬ್ ಹಿಂದಿನ ಕಾಲದಲ್ಲಿ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಇತ್ತು. ಅದರೊಳಗಡೆ ಒಂದು ಈ ತರ ಟಂಗ್ಸ್ಟನ್ ಒಂದು ವೈರ್ ಇತ್ತು ನೋಡಿರ್ತೀರಾ ನೋಡಿ. ಇದು ಹೀಟ್ ಆದ್ರೆ ನೋಡಿ ಬಲ್ಬ್ ಎಲ್ಲ ಬೆಳಕು ಕೊಡುತ್ತೆ ನೋಡಿರ್ತೀರಾ ಈ ತರ ಪ್ರಕಾಶ. ನೋಡಿ ಫಿಲಮೆಂಟ್ ನೋಡಿ, ಈ ತರದ ಬೆಳಕು ನೋಡಿ ಅದರಿಂದ ಹೊರ ಸೂಸುತ್ತೆ. ಅದೇ ತರನೇ ಈ ಪರಮಸತ್ಯ ಭಗವಾನ್ ಇದನ್ನಲ್ಲ ನೋಡ, ಆ ಪರಮಸತ್ಯ ಭಗವಾನ್ ದೇಹದಿಂದ ನೋಡ ಆ ಬೆಳಕು ಕಾಂತಿ ಬರುತ್ತೆ ಅನ್ನುವಂಥದ್ದು ನೋಡಿ ವಿಚಾರ ನೋಡಿ. ಇಲ್ಲಿ ನೀವು ಕಾಣ್ತಿದ್ದೀರಾ, ಈ ನೋಡಿ ಭಗವಂತ ಮಹಾವಿಷ್ಣು ಮಲ್ಕೊಂಡಿದ್ದಾನೆ, ಆತನ ದೇಹದಿಂದ ಬೆಳಕು ಬರ್ತಾ ಇದೆ. ಯಾರು ನೀವು ನೋಡಿರ್ತೀರಿ ಮಹಾಪುರುಷರ ಚಿತ್ರಗಳೆಲ್ಲ ಬರೆದ್ರೆ ನೋಡಿ, ಆತನ ದೇಹದಿಂದ ನೋಡಿ ಇಲ್ಲಿ ಕಾಣ್ತಿದ್ಯಾ ಪರಮಾತ್ಮ, ಆತನ ದೇಹದಿಂದ ಬೆಳಕು ಸುತ್ತು ಪ್ರಕಾಶ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಅಲ್ವಾ ನೋಡಿ. ಹಿಂಗೆ ನೋಡಿ ಏನ್ ಮಾತಾಜಿ ಏನಂದ್ರಿ? ಅವ್ರ ಸುತ್ತಲೂ ಬೆಳಕಿನ ಆರೋ ಅಂತ ಹೇಳ್ತಾರಲ್ಲ ಪ್ರಭು. ಅಂತ ಹೇಳ್ತಾರೆ ಅಂತ ಹೇಳ್ತಾರಲ್ಲ. ಕೋಟಿ ಸೂರ್ಯ ಸಮ ಅಂತೆಲ್ಲ ಹೇಳ್ತಾರೆ ನೋಡಿ. ಆ ಕೋಟಿ ಸೂರ್ಯ ಸಮ, ಆ ಸೂರ್ಯನ ಬೆಳಕು ಕೂಡ ಅದರ ಒಂದು ಭಾಗ ನೋಡಿ. ಇದರ ಅರ್ಥ ನೋಡ್ರಿ, ಇಲ್ಲಿ ಬ್ರಹ್ಮನ್ ಅಂತಂದ್ರೆ ಒಂದು ಪ್ರಕಾಶಮಾನವಾದ ಬೆಳಕು,
ಆ ಪ್ರಕಾಶಮಾನವಾದ ಬೆಳಕು ಯಾರಿಂದ ಹೆಂಗೆ ಬರುತ್ತೆ, ಹೆಂಗೆ ಅಂತಂದ್ರೆ ಅದಕ್ಕೊಂದು ಆಧಾರ ಬೇಕಲ್ವಾ ಆ ಬೆಳಕಿಗೆ. ನೋಡಿ, ನೀವು ಎಲೆಕ್ಟ್ರಿಸಿಟಿ ಸ್ವಿಚ್ ಹಾಕದೆ ನಿಮ್ ಮನೆ ಲೈಟ್ ಅಂಟುತ್ತಾ? ಆ ಫಿಲಮೆಂಟ್, ಆ ಬಲ್ಬ್ ಉರಿಯೋದಿಲ್ಲ. ಅದೇ ತರನೇ ನೋಡಿ, ಈ ಕೃಷ್ಣನ ದೇಹದಿಂದ ಈಗ ಮತಜರು ಹೇಳಿದ್ರಲ್ಲ ಆ ಬೆಳಕು ನೋಡಿ ಅದು ಪ್ರಕಾಶಮಾನವಾಗಿ ಕಾಣುತ್ತೆ ನೋಡಿ. ಅದನ್ನೇ ಬ್ರಹ್ಮನ್ ಅಂತ ಹೇಳೋದು. ನೋಡಿ, ಇಲ್ಲಿ ನಿಮ್ಗೆ ಬ್ರಹ್ಮನ್ ಬೆಳಕು ಕಾಣ್ತಾ ಇದೆ. ಹೃದಯದಲ್ಲಿರುವಂತ ಪರಮಾತ್ಮ ನೋಡಿ. ಈ ತರ ಯೋಗಿಗಳು ತಪಸ್ವಿಗಳೆಲ್ಲ ಧ್ಯಾನ ಮಾಡ್ಕೊಂತ ಕೂತ್ಕೋತಾರೆ. ಒಂದು ಹಂತದಲ್ಲಿ ನೋಡಿ ಅವ್ರಿಗೆ ಪರಮಾತ್ಮ ಸ್ವಲ್ಪನೇ ತನ್ನ ಅಸ್ತಿತ್ವವನ್ನ ಇರುವಂತದ್ದನ್ನು ಕೂಡ ವ್ಯಕ್ತಪಡಿಸ್ತಾ ಹೋಗ್ತಾನೆ. ನೋಡಿ, ಯಾವಾಗ ನೋಡಿ ಬಹಿರ್ಮುಖಿ ಆಚೆ ಚಿಂತನೆ ನೋಡಿ, ಇಂದ್ರಿಯ ಪೋಷಣೆಗಳೆಲ್ಲ ಬಿಟ್ಟು ನೋಡಿ ಈ ಹೃದಯದಲ್ಲಿರುವಂತ ಈ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಕೂತ್ಕೋತನೋ ನೋಡಿ, ಆತನ ಆವಾಗ ಪ್ರಕೃತಿಯನ್ನ ಮೀರೋ ಪ್ರಯತ್ನ ಮಾಡ್ತಾನೆ. ಗುಣತ್ರಯಗಳನ್ನ ಮೀರುವಂತ ಪ್ರಯತ್ನ ಮಾಡ್ತಾನೆ. ನೋಡಿ, ಯಾವ ಮಟ್ಟಕ್ಕೆ ಅಂದ್ರೆ ನೀವು ಧ್ರುವ ಮಹಾರಾಜನೆಲ್ಲ ಗೊತ್ತು. ಧ್ರುವ ಮಹಾರಾಜ ಹೆಂಗೆ ತಪಸ್ ಮಾಡ್ತಾನೆ ಅಂತ ಅಲ್ವಾ? ಅವನು ಹೃದಯದಲ್ಲಿರೋ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತಿರ್ತಾನೆ. ನೋಡಿ ಹಂಗೆ ಇಡೀ ಬ್ರಹ್ಮಾಂಡ ನೋಡಿ ಆ ಉಸಿರು ಕಟ್ಬಿಡುತ್ತೆ. ಆತನ ಉಸಿರಾಡೋದ್ ನಿಲ್ಸಿದ್ರೆ ಬ್ರಹ್ಮಾಂಡದ ನಿಂತೋಗೋ ಹಂಗೆ. ನೋಡಿ, ಭಗವಂತ ಬರ್ಲೇಬೇಕಾಗತ್ತೆ. ಭಗವಂತ ಬಹಳ ಪ್ರೀತಿಯಿಂದ ಬರ್ತಾನೆ. ನೋಡಿ, ಈ ಮಗು ತಪಸ್ ಮಾಡ್ತಾ ಇದೆಯಲ್ಲ ಅಂತ ನೋಡಿ, ಅಲ್ಲಿ ಗುಣತ್ರಯಗಳನ್ನ ಮೀರೋದು ನೋಡಿ. ಬ್ರಹ್ಮ, ಪರಮಾತ್ಮ ನೋಡಿ, ಭಗವಾನ್ ಪ್ರತ್ಯಕ್ಷ ಆಗ್ಬಿಡ್ತಾನೆ. ನೋಡಿ, ಯಾರ ಮೇಲೆ ತಪಸ್ ಮಾಡ್ತಿರ್ತಾನೆ, ಧ್ಯಾನ ಮಾಡ್ತಿರ್ತಾನೆ? ಪರಮಾತ್ಮನ ಮೇಲೆ ಮಾಡ್ತಿರ್ತಾನೆ. ನೋಡಿ, ಗುಣಗಳಿರ್ತಾವಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳನ್ನೆಲ್ಲ ಮೀರಿರ್ತಾನೆ ಆತ. ನೋಡಿ, ಈ ನಿರಾಕಾರ ಬ್ರಹ್ಮ ನೋಡಿ, ಈತನಿಗೆ ನೋಡಿ ಕೃಷ್ಣನೇ ಆಧಾರ ನೋಡಿ ಅನ್ನುವಂಥದ್ದು ಈ ಶ್ಲೋಕದಲ್ಲಿ ಅರ್ಥ ಆಗ್ತಾ ಇದೆ. ನಮ್ಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಯಾರಿಗಾದ್ರೂ ಏನಾದ್ರು ಅನ್ಸಿದ್ರೆ ನೋಡಿ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇನೆ. ನೋಡಿ, ನಿಮ್ಗೆ ಈ ಚಿತ್ರದಲ್ಲಿ ಕಾಣ್ತಾ ಇದೆ, ನೀವು ಒಬ್ಬ ಯೋಗಿ ಹೃದಯದಲ್ಲಿರುವಂತ ಪರಮಾತ್ಮನನ್ನ ಧ್ಯಾನ ಮಾಡ್ತಿದ್ದಾನೆ. ಆ ಹೃದಯದಲ್ಲಿ ಪರಮಾತ್ಮ ಹೇಗಿರ್ತಾನೆ ಅಂದ್ರೆ ಹೀಗಿರ್ತಾನೆ. ಈ ಚಿತ್ರದಲ್ಲಿ ಕಾಣ್ತಿದೆಯಲ್ಲ ನೋಡಿ, ಆ ಪರಮಾತ್ಮ ನೋಡಿ ಈ ಚಿತ್ರದಲ್ಲೆಲ್ಲ ಕಾಣ್ತಾ ಇದೆ. ಆತನ ದೇಹದಿಂದ ಬೆಳಕು, ಕಾಂತಿ ಬರ್ತಾ ಇದೆಯಲ್ಲ ನೋಡಿ, ಇದೇ ನಿರಾಕಾರ ಬ್ರಹ್ಮ. ನೋಡಿ, ಜನಗಳು ಹೇಳ್ತಾರೆ ಬೇರೆ ಬೇರೆ ತತ್ವಶಾಸ್ತ್ರಗಳಲ್ಲಿ ಹೆಂಗೆ ಹೇಳ್ತಾರೆ ಅಂದ್ರೆ, ಆ ನಿರಾಕಾರ ಬ್ರಹ್ಮನೇ ಆಕಾರ ಪಡ್ಕೊಳ್ತಾನೆ ಅಂತ ಹೇಳ್ತಾರೆ ಬೇರೆಯವರು. ನೋಡಿ, ಇಲ್ಲಿ ನಿಮ್ಗೆ ನಿರಾಕಾರ ಬ್ರಹ್ಮ ಇದನ್ನಲ್ಲ, ಈ ಚಿತ್ರಗಳಲ್ಲೆಲ್ಲ ಕಾಣ್ತಿದ್ದಾನಲ್ವಾ ಬೆಳಕು ನೋಡಿ. ಈತ ಏನ್ ಮಾಡ್ತಾನೆ ಅಂದ್ರೆ ಸಾಕಾರ ರೂಪ ಪಡ್ಕೊಂಡು, ವ್ಯಕ್ತಿ ರೂಪ ಪಡ್ಕೊಂಡು ನೋಡಿ, ಈ ಚಿತ್ರಗಳ ಯಾವುದೇ ಚಿತ್ರ ನೋಡಿ, ಅದು ವ್ಯಕ್ತಿ ರೂಪ ಪಡ್ಕೊಂಡು ಬಂದು ಈ ಭೂಮಿಗೆ ಬಂದು ಈ ಅವತಾರ ಅಂತ ತಾಳಿ ಲೀಲೆಗಳೆಲ್ಲ ಮಾಡಿ ನೋಡಿ, ಆ ನಿರಾಕಾರ ಬ್ರಹ್ಮ ವಾಪಸ್ ಆ ನಿರ್ಗುಣ ನಿರಾಕಾರ ಬ್ರಹ್ಮನಲ್ಲಿ ಲೀನ ಆಗ್ಬಿಡ್ತಾನೆ ಅಂತ ಹೇಳಿ ನೋಡಿ. ಇದು ನೋಡಿ, ಹಿಂಗೆ ಚಿಂತನೆ ಮಾಡೋದು, ಈ ತರ ವಿಚಾರ ತತ್ವ, ಇದು ಅಪರಾಧ. ಭಗವದ್ಗೀತೆಯ ಉಪದೇಶಕ್ಕೆ ಅಪರಾಧ ನೋಡಿ. ಹಿಂಗೆಲ್ಲ ಹೇಳಿದ್ರೆ, ಈಗ ನನ್ನನ್ನೇ ತಗೊಳ್ಳಿ, ನಾನು ನಿಜವಾಗ್ಲೂ ಹೇಳ್ತೀನಿ, ನಾನೊಬ್ಬ ವ್ಯಕ್ತಿ, ಹೌದಾ ಅಲ್ವಾ? ಹೌದು ಪ್ರಭು. ನಾನು ಒಬ್ಬ ವ್ಯಕ್ತಿ, ಹೌದಾ ಅಲ್ವಾ? ಹೌದು ಪ್ರಭು. ಹೌದು. ನನ್ನ ನೀವು ವ್ಯಕ್ತಿ ಅಲ್ಲ, ನೀವು ನನ್ನನ್ನ ವ್ಯಕ್ತಿ ಅಲ್ಲ ನೋಡಿ. ನೀವೊಂದು ಬೆಳಕು ಅಂದ್ಬಿಟ್ರೆ ಪರವಾಗಿಲ್ವಾ? ಆಗಲ್ಲ, ತಪ್ಪು, ನೋಡಿ ಅಪರಾಧ. ನೋಡಿ, ಈಗ ವ್ಯಕ್ತಿ, ನೀವು ವ್ಯಕ್ತಿಗಳು, ಈಗ ನಾವು ಪರಸ್ಪರ ಏನ್ ಮಾಡ್ತಿದೀವಿ? ಮಾತಾಡ್ತಾ ಇದೀವಿ, ವಿನಿಮಯ, ಸಂಭಾಷಣೆ ನೋಡಿ. ನಿಮ್ ಕಷ್ಟ ನನ್ಗೆ ಹೇಳ್ತೀರಿ, ನನ್ ಕಷ್ಟ ನಿಮ್ಗೆ ಹೇಳ್ಕೊತೀರಿ ನೋಡಿ. ನನಗೆ ನೀವು ಸಹಾಯ ಮಾಡಕ್ಕೆ ಬಯಸ್ತೀರಿ, ನಾನ್ ನಿಮಗ್ ಸಹಾಯ ಮಾಡಕ್ ಬಯಸ್ತೀನಿ. ಇದು ಪರಸ್ಪರ ನೋಡಿ, ಇದು ಪರಸ್ಪರ ಅಲ್ವಾ? ಸ್ನೇಹ, ಸಂಬಂಧ, ಸಲಿಗೆ ನೋಡಿ, ಪ್ರೀತಿ ನೋಡಿ, ವಿಶ್ವಾಸ, ಈ ತರದೆಲ್ಲ ಬರುತ್ತೆ ನಮ್ಮಲ್ಲಿ. ಎಲ್ಲಿ? ವ್ಯಕ್ತಿಗಳಲ್ಲಿ ಬರುತ್ತೆ. ಬೆಳಕ ಜೊತೆ ಹಂಗ್ ಮಾಡಕ್ಕಾಗತ್ತಾ? ಬೆಳಕಿಗೆ ಭಕ್ತಿ ಯೋಗೇನ ಸೇವತೆ ಮಾಡಕ್ಕಾಗತ್ತಾ? ಇಲ್ಲ ಪ್ರಭುಜಿ. ಇಲ್ಲ ಪ್ರಭು, ಚಟುವಟಿಕೆ ಇರಲ್ಲ. ನಿಮ್ ಮನೆಯಲ್ಲಿ ಬಲ್ಬ್ ಇರುತ್ತಲ್ಲ,
ಆ ಬಲ್ಬ್ನ ನೀವು ತುಂಬಾ ಪ್ರೀತಿಸ್ತೀರಾ? ಇಲ್ಲ ಪ್ರಭುಜಿ. ನಿಮ್ ಮನೆಗಳಲ್ಲೆಲ್ಲ ಬಲ್ಬ್ಗಳಿದಾವೆ ನೋಡಿ, ಟ್ಯೂಬ್ ಲೈಟ್ಗಳು. ಆ ಟ್ಯೂಬ್ ಲೈಟ್ ಜೊತೆ ನೀವು ಲವ್ ಮಾಡಕ್ಕಾಗತ್ತಾ? ಪ್ರೀತಿಸಕ್ಕಾಗತ್ತಾ? ಅದ್ರ ಜೊತೆ ಮಾತಾಡಕ್ಕಾಗತ್ತಾ? ಅದನ್ನ ಸೇವೆ ಮಾಡಕ್ಕಾಗತ್ತಾ? ಬೆಳಕು ಮಾಡಕ್ಕಾಗಲ್ಲ ನೋಡಿ. ಹಿಂಗ್ ಆಗ್ಬಿಡುತ್ತೆ. ಮುಂದೆ ಒಂದ್ ಹಂತಕ್ಕೆ ಇದೊಂದು ಡ್ರೈ ಫಿಲಾಸಫಿ, ಒಣ ಒಂದು ನೋಡಿ, ಏನು ನೋಡಿ ಸ್ಪಂದನೆ ಇಲ್ದೇ ಇರುವಂತ ಹಂತಕ್ಕೆ ಬಂದ್ಬಿಡುತ್ತದೆ ನೋಡಿ. ಹಿಂಗೆ ಒಂದು ಹಂತದಲ್ಲಿ ನೋಡಿ ನಿರಾಕಾರ ನಿರ್ಗುಣ ಈ ತರದ್ದು ಬ್ರಹ್ಮವಾದಿಗಳೇನಾಗ್ತಾರೆ, ನಿರೀಶ್ವರವಾದಿಗಳಾಗ್ಬಿಡ್ತಾರೆ. ನೀವು ಬೇಕಿದ್ರೆ ಭಾಗವತದಲ್ಲಿ ವಾಪಸ್ ಹೋಗಿ ಹುಡುಕಿ, ದಕ್ಷನ ಯಜ್ಞದಲ್ಲಿ ಭೃಗು ಋಷಿ ನೋಡಿ ಶಾಪ ಕೊಡ್ತಾನೆ. ಏನಂತ ಶಾಪ ಕೊಡ್ತಾನೆ? ಯಾರು ಹೇಳಿ. ವೈಷ್ಣವ ಇದನ್ನೆಲ್ಲ ಪಾಲಿಸ್ತಾರ ಅವರು ನಿರಾಕಾರವಾದಿಗಳಾಗ್ಬಿಡ್ಲಿ ಅಂತ ಶಾಪ ಕೊಡ್ತಾರೆ. ಯಾರು ಅನುಸರಿಸಿದ್ರೆ? ವೈಷ್ಣವರು. ವೈಷ್ಣವರಲ್ಲ, ಶೈವರು. ಶೈವರು ಈ ತತ್ವವನ್ನ ಅನುಸರಣೆ ಮಾಡಿದ್ರೆ ಅವ್ರದ್ದೆಲ್ಲ ಜ್ಞಾನ ನಾಶ ಆಗ್ಲಿ, ಅವ್ರು ನಿರಾಕಾರವಾದಿಗಳಾಗ್ಬಿಡ್ಲಿ ಅಂತ. ನಿರೀಶ್ವರವಾದಿಗಳಾಗ್ಬಿಡ್ಲಿ ಅಂತ. ಕರೆಕ್ಟ್. ಶೈವರು ಅಂತಂದ್ರೆ ಇವ್ರೇನೋ ವೈಷ್ಣವರು, ಶೈವರು, ಅವರು ಇವರು ಅಂತೆಲ್ಲ ಹೆಸರೆಲ್ಲ ಹೇಳ್ತಿದಾರಲ್ಲ, ಇವ್ರ ಮೇಲೆ ಕೇಸ್ ಹಾಕ್ಬಿಡೋಣ ಅಂತ ನೋಡಿ. ಹಂಗಲ್ಲ. ಈಗ ನಮ್ಮನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಇವ್ರ ಮೇಲೆ ನೋಡಿ, ನಮ್ ಬಗ್ಗೆ ಎಲ್ಲ ಕೆಟ್ಟದ ಮಾತಾಡ್ತಾರೆ ಇವರು ನೋಡಿ. ಅದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಭೃಗು ಋಷಿ ಕೊಡುವಂತ ಶಾಪ ನೋಡಿ. ಯಾಕೆ ನೀವು ಆ ಭಾಗನ ಯಾರಾದ್ರೂ ಹುಡುಕಿ ತೆಗೆದು ಹೇಳಕ್ಕಾದ್ರೆ ದಯವಿಟ್ಟು ತಗೊಂಡು ಓದಿ ನೋಡಿ. ಅದೇನಾಗತ್ತೆ, ಹಂಗೆ ನೋಡಿ ಜಾರುತ್ತೆ, ಕೆಳಗಡೆ ಬೀಳುತ್ತೆ, ಪತನ ಆಗೋದನ್ನ ಕಾಣ್ಬೋದು ನೋಡಿ. ಯಾರು ಆ ನಿರಾಕಾರ ಬ್ರಹ್ಮನ ನೋಡಿ ಆತನಿಗೆ ಅಂಟ್ಕೊಂಡಿರ್ತಾರೆ, ಅದ್ನಿಂದ ಮುಂದೆ ಬರಕ್ ಆಗ್ತಿಲ್ಲ ನೋಡಿ. ಇಲ್ಲಿ ತೋರಿಸ್ತಾ ಇರುವಂತ ಬ್ರಹ್ಮನ್ ಭಗವಾನ್ ನೋಡಿ ಹಂತಕ್ ಬರಕ್ ಆಗ್ತಿಲ್ಲ. ಅದೇ ಪರಮ ಅಂತ ಅಲ್ಲೇ ಇಟ್ಕೊಂಡು ಅದೇ ಸತ್ಯ ಅದನ್ನೇ ಪ್ರಚಾರ ಮಾಡ್ಕೊಂಡು ಯಾರಿದಾರೋ ನೋಡಿ, ಬ್ರಹ್ಮನ ಹಂತದಲ್ಲೇ ಇದ್ರೆ ನೋಡಿ ಮೇಲಕ್ಕೆ ಹೋಗ್ಬೇಕಲ್ವಾ, ಒಂದು ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿರ್ತಾರೆ ನೋಡಿ. ಅಲ್ಲಿ ನಿಂತ್ಕೊಂಡಿರ್ತೀರಿ, ಅಲ್ಲಿಂದ ಮುಂದೆ ಹೋಗ್ಬೇಕು, ಕೆಳಗಡೆ ಬೀಳ್ಬೇಕು. ಕೆಳಗಡೆ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ. ಅದಕ್ಕೆ ನೋಡಿ ಈ ಭಗವದ್ಗೀತೆ, ಈ ಶ್ಲೋಕ ನೋಡಿ ಭಕ್ತರ ಸಂಘ ತುಂಬಾ ಮುಖ್ಯ ಆಗತ್ತೆ ಅನ್ನೋದು ವಿಚಾರ. ತುಂಬಾ ಮುಖ್ಯ ಆಗತ್ತೆ. ಸಂಘ ಮಾಡ್ಬೇಕು. ಆನ್ಲೈನ್ ಇದೆಯಲ್ಲ, ಇದು ಒಂಥರ ನೋಡಿ ನಿರಾಕಾರ ಬ್ರಹ್ಮನ್ ಇದ್ದಂಗೆ ಈ ತತ್ವ. ಯಾಕೆ ನಿರಾಕಾರ ಬ್ರಹ್ಮನ್ ಇದ್ದಂಗೆ ಅಂತ ನಮ್ಮ ಭಕ್ತರು ಹಂಗ ಹೇಳ್ತಾರೆ. ಯಾರು ಆನ್ಲೈನ್ ಅಲ್ಲೇ ಇದ್ದವರು ವ್ಯಕ್ತಿನೇ ನೋಡಿರೋದಿಲ್ಲ, ಪರಸ್ಪರ ಭೇಟಿನೇ ಮಾಡಿರೋದಿಲ್ಲ ನೋಡಿ. ಅವರ ಆ ಸ್ನೇಹ ಪ್ರೀತಿ ನೋಡಿ ಇವೆಲ್ಲ ವಿನಿಮಯನೇ ಆಗೋದಿಲ್ಲ ನೋಡಿ. ಇದು ಒಂಥರ ನಿರಾಕಾರ ಆಗ್ಬಿಡುತ್ತೆ ಆನ್ಲೈನ್ ನೋಡಿ. ಅದಕ್ಕೆ ಏನ್ ಮಾಡ್ಬೇಕು, ಅವಕಾಶ ಸಿಕ್ಕಾಗೆಲ್ಲಾನು ಆಫ್ಲೈನ್ ಬರ್ಬೇಕು ನೋಡಿ. ಈಗ ಮೊನ್ನೆ ರಥೋತ್ಸವ ಮಾಡಿದ್ರಲ್ಲ, ರಥೋತ್ಸವಕ್ಕೆ ಭಕ್ತರು ಬಹಳ ದೂರಗಳಿಂದ ಎಲ್ಲೆಲ್ಲಿಂದನೋ ಬಂದಿದ್ರು. ಬಂದು ಏನ್ ಮಾಡಿದ್ರು, ಅವ್ರ ಅನುಭವಗಳು ಕೇಳಿದ್ರೆ ನೋಡಿ ಅವ್ರು ಹೇಳ್ತಾರೆ ನೋಡಿ. ನಂಜಮ್ಮ ಮಾತಾಜಿಯವರು, ರೇಣುಕಾ ಮಾತಾಜಿಯವರು ನೋಡಿ, ಅವರು ಗದಗಿಂದ ಬಂದಿದ್ರು ನೋಡಿ. ಓವರ್ ನೈಟ್ ಜರ್ನಿ ನೋಡಿ, ಒಂದು 10-12 ಅವರ್ ಜರ್ನಿ ಆಗತ್ತೆ ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಒಂದಷ್ಟು ಅವರ್ ಜರ್ನಿ. ಯಾಕೆ ಬರ್ತಾರೆ ನೋಡಿ? ಭಕ್ತರನ್ನ ನೋಡಿ ಅವ್ರ ನಿರಾಕಾರ ನೋಡಿ, ಇದು ಬಹಳ ಡೇಂಜರ್, ಅದು ಪತನ ಮಾಡುತ್ತೆ. ಅಂದ್ರೆ ನಿರೀಶ್ವರವಾದಿಗಳ ಕಡೆ ಹೋಗ್ಬಿಡುತ್ತೆ, ದೇವರಲ್ಲಿ ವಿಶ್ವಾಸನೇ ಹೋಗ್ಬಿಡುತ್ತೆ. ಯಾಕೆ? ಸ್ಪಂದನೆ ಇರಲ್ವಲ್ಲ ನೋಡಿ, ಜಡ ಇರುತ್ತಲ್ವಾ, ಸ್ಪಂದನೆ ಇರೋದಿಲ್ಲ, ವಿನಿಮಯ ಆಗೋದಿಲ್ಲ ನೋಡಿ. ಅದಕ್ಕೂ ಹಂಗೆ ಜಾರುವಂತ ಸಾಧ್ಯತೆ ಇರುತ್ತೆ ನೋಡಿ. ಇದನ್ನೇ ನಾವು ಕಾಣ್ಬೋದು ಬಾಕಿ ಬೇರೆ ಬೇರೆ ಧರ್ಮಗಳಲ್ಲಿ ನೋಡಿ. ತತ್ವ ಅನುಸರಿಸೋರು ನೋಡಿ. ನನ್ನ ಜೂನಿಯರ್ ಒಬ್ಬ, ನನ್ನ ಸಂಸ್ಥೆ ಹೆಸರು ಹೇಳಲ್ಲ, ನಿರೀಶ್ವರವಾದಿಗಳು ಹಿಂದೆ ಹೇಳಿದ್ದೆ, ನಾನು ಮತ್ತೆ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದೆಲ್ಲನೂ ಈಗ ಆನ್ಲೈನ್ ರೆಕಾರ್ಡಿಂಗ್ ಆಗ್ತಾ ಇದೆ, ಇಶ್ಯೂ ಆಗತ್ತೆ ನೋಡಿ. ಯಾವ್ದೋ ಒಂದು ಸಂಸ್ಥೆ ನಿರಾಕಾರವಾದಿಗಳು ನೋಡಿ. ಆ ಸಂಸ್ಥೆ ಜೊತೆಗೇನೆ ಅವನು ವಿದ್ಯಾರ್ಥಿ ಆಗಿದ್ದಾಗ ಕಾಲೇಜ್ ದಿನಗಳಲ್ಲಿ ಬಹಳ ವರ್ಷ
ಅದ್ರ ಜೊತೆನೇ ಬೆಳೆದಿದ್ದಾನೆ. ಈಗ ಆ ಕಾಲೇಜಲ್ಲಿ ಪಾಸ್ ಆಗಿ ಮುಂದಿನ ಬೇರೆ ಕಾಲೇಜಿಗೆ ಹೋಗ್ಬೇಕಿತ್ತು. ಈತನು ಹೋಗಿ ನೋಡಿ ಅಯ್ಯೋ ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಾ, ನಾನು ಇಷ್ಟು ಜನ ನಿಮ್ ಜೊತೆಗಿದ್ದೆ ಅಂತ ಹತ್ತಿದ್ದಾನೆ. ಕಣ್ಣೀರ್ ಹಾಕಿ ಅಯ್ಯೋ ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಆತ ಒಂದ್ ರೀತಿ ವಿರಹ. ನೋಡಿ ಅವರು ಆ ತತ್ವದ ಆಧಾರಿತವಾಗಿ ನೋಡಿ ಅದಕ್ಕೆ ಹೆಂಗೆ ಪ್ರತಿಕ್ರಿಯೆ ಅಂದ್ರೆ ಸ್ಪಂದನೆನೇ ಇಲ್ಲ. ನೋಡಿ ನೋಡಿ ಅವರು ಆ ತತ್ವ ಹಂಗೆ ಇರೋದು, ನಿರಾಕಾರ ಅಲ್ವಾ, ನಿರ್ಗಾಕಾರ ನಿರ್ಗುಣ. ನೋಡಿ ಈ ತರದ್ದು ನೋಡಿ ಹಿಂಗಿದ್ದಂತ ತತ್ವ ಸಹಜವಾಗಿನೇ ಹಂಗೇ ಆ ನಡೆ ನುಡಿ ಆಚಾರ ವಿಚಾರಗಳೆಲ್ಲ ಹಂಗೆ ಇರುತ್ತೆ. ಆತನಿಗೆ ಸ್ಪಂದಿಸ್ಲೇ ಇಲ್ವಂತೆ. ಈತ ಅಳ್ತಾನೆ, ಎಲ್ಲರ ಹತ್ರನೂ ಹೋಗ್ತಾನೆ, ಅಯ್ಯೋ ನಿಮ್ಮನ್ ಬಿಟ್ಟು ಹೋಗ್ತಿದ್ದೀನಿ, ನಾನು ಇನ್ನು ನಿಮ್ಮ ಹತ್ರ ಇಲ್ಲಿ ಬರಕ್ಕಾಗಲ್ಲ. ಅವರು ಸ್ಪಂದನೆನೇ ಇಲ್ಲ. ಹೆಂಗೆ ನೋಡಿ ಒಂದು ಬೆಳಕು ತರ. ಯಾಕೆ ಆ ತತ್ವದಲ್ಲಿ ಆ ಸಂಸ್ಥೆಯಲ್ಲಿ ಹೇಳ್ಕೊಡೋದೆಲ್ಲಾನು ಹಿಂಗೇನೆ. ಏನು, ನೀನೊಂದು ಬೆಳಕು ನಾನೊಂದು ಬೆಳಕು. ನೋಡಿ ನೋಡಿ ನಾನೊಂದು ಬೆಳಕು ನೀನೊಂದು ಬೆಳಕು. ಬೆಳಕು ಬೆಳಕು ಮಧ್ಯೆ ಟ್ಯೂಬ್ಲೈಟ್ಗಳು ಎಲ್ಲಾದ್ರೂ ಪ್ರೀತಿ ಮಾಡೋದು ನೋಡಿದೀರಾ? ಇಲ್ಲ ಟ್ಯೂಬ್ಲೈಟ್ ಪ್ರಭು. ಪ್ರೀತಿ ಮಾಡೋದು ಮುಚ್ಚುರು ಅಂತ ನೋಡಿದೆಲ್ಲ ನೋಡಿದೀರಾ? ಇಲ್ಲ. ಟ್ಯೂಬ್ಲೈಟ್ ಮಾತಾಡ್ಕೊಳಲ್ಲ. ನೋಡಿ ನಿಮ್ ಮನೆಯಲ್ಲಿ 50 ದೀಪ ಹಚ್ಚಿರ್ತೀರಿ, ಒಂದ್ ದೀಪ ಇನ್ನೊಂದ್ ದೀಪ ಜೊತೆ ಮಾತಾಡ್ಕೊಳಲ್ಲ ಅಲ್ವಾ? ನೋಡಿ ಹಂಗೆ ನಾನೊಂದು ಬೆಳಕು ನೀನೊಂದು ಬೆಳಕು, ನಾನೊಂದು ಬಲ್ಪು ನೀನೊಂದು ಬಲ್ಪು, ಅಂದ್ರೆ ಆತನಿಗೆ ತುಂಬಾ ಬೇಜಾರಾಯ್ತಂತೆ. ಏನು, ನಾನ್ ಬಿಟ್ಟು ಹೋಗ್ತಿದ್ದೀನಿ, ದೂರ ಹೋಗ್ತಿದ್ದೀನಿ, ಇಷ್ಟು ವರ್ಷ ಇವ್ರ ಜೊತೆ ಇದ್ದೀನಿ, ಸ್ಪಂದನೆಯೇ ಇಲ್ವಲ್ಲ, ಪ್ರೀತಿನೇ ಇಲ್ವಲ್ಲ. ಯಾಕೆಂದ್ರೆ ಬೆಳಕು, ನಾನೊಂದು ಬೆಳಕು ನೀನೊಂದು ಬೆಳಕು. ನೋಡಿ ದೇವ್ರು ಒಂದ್ ಬೆಳಕು. ಈಗ ಈ ಬೆಳಕು ಹೋಗಿ ಆ ದೇವ್ರು ಅಂತ ಒಂದ್ ಬೆಳಕಿದೆ ನೋಡಿ ಪರಂಜ್ಯೋತಿ, ನೋಡಿ ಈ ತರದೊಂದು ನೋಡಿ ಪರಮ ಸತ್ಯ ಅವರು ನಂಬಿದಾರಲ್ಲ, ಅದ್ರ ಜೊತೆ ಈ ಬೆಳಕು ಹೋಗಿ ಅದು ಒಂದಾಗ್ಬಿಡೋದು ಅಲ್ವಾ, ಅದ್ರಲ್ಲೇ ಲೀನ ಆಗ್ಬಿಡೋದು. ನೋಡಿ ಈ ತರದ್ದೊಂದು. ನೋಡಿ ಈತ ಹೋಗ್ತಾನೆ, ಹೇಳ್ತಾನೆ, ಎಲ್ಲಾರು ಯಾರು ಸ್ಪಂದಿಸೋದೇ ಇಲ್ಲ. ಯಾಕೆ? ನೀನೊಂದು ಬೆಳಕು ನಾನೊಂದು ಬೆಳಕು. ನೋಡಿ ಆತ ಇದೇನು ಪ್ರಯೋಜನ, ಬಿಟ್ಟೇ ಬಿಡ್ತಾನೆ ಆತ. ನೋಡಿ ಅದ್ ಶ್ರದ್ಧೆ, ನೋಡಿ ಅದು ಆಧ್ಯಾತ್ಮ. ನೋಡಿ ಆಮೇಲೆ ನನಗೆ ಸಂಪರ್ಕ ಬಂದಾಗ ಈ ತರ ಹೇಳ್ದ, ಅಯ್ಯೋ ಆಧ್ಯಾತ್ಮಿಕ ಸಂಸ್ಥೆಗಳು ಸ್ಪಂದಿಸೋದೇ ಇಲ್ಲ, ನೋಡಿ ಈ ತರದ್ ವಿಚಾರ. ನೋಡಿ ಅದೇ ನೋಡಿ ಇದು ನಮ್ಮ ಭಗವದ್ಗೀತೆ ತತ್ವದಲ್ಲಿ ಹೆಂಗೇನಿದೆ ಅಂದ್ರೆ ನೋಡಿ ನಿಮ್ಗೆಲ್ಲರಿಗೂ ಗೊತ್ತು. ನೋಡಿ ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ ನೋಡಿ ಕೃಷ್ಣ ಹೇಳೋದು. ನನ್ನ ಅಂಶ, ಈ ಜೀವಗಳೆಲ್ಲವೂ ಸನಾತನವಾಗಿ ನನ್ನ ಅಂಶ. ನೋಡಿ ಸನಾತನವಾಗಿ ಭಗವಂತನ ಅಂಶ ಆದಂತ ಜೀವಗಳು ಸಹಜವಾಗಿನೇ ಪರಸ್ಪರ ನೋಡಿ ಪ್ರೀತಿ ವಿನಿಮಯ, ನೋಡಿ ಭ್ರಾತೃತ್ವ, ಈ ತರ ಸಂಬಂಧಗಳು. ನೋಡಿ ಕೃಷ್ಣನ್ ಜೊತೆಗೆ ಸಂಬಂಧ, ಬೇರೆ ಇತರೆ ಜೀವಿಗಳ ಜೊತೆ ಸಂಬಂಧ, ನೋಡಿ ಈ ತರ ತತ್ವ. ಹಿಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ಯಾವ ತತ್ವವನ್ನ ನಾವು ಅನುಸರಿಸ್ತೀರಿ ಅದು ಬಹಳ ಮುಖ್ಯ ಆಗುತ್ತೆ. ನೋಡಿ ಈ ಹಿಂದಿನ ಶ್ಲೋಕಗಳಲ್ಲೆಲ್ಲ ಗುಣತ್ರಯಗಳನ್ನ ಮೀರೋದನ್ನ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಟ್ಟು ಬ್ರಹ್ಮನ ಸ್ಥಿತಿಗೆ ಬರೋದನ್ನ ಹೇಳ್ಕೊಟ್ಟಿದ್ದಾರೆ. ಈ ಬ್ರಹ್ಮನ ಸ್ಥಿತಿ ಅಂದ್ರೆ ನೋಡಿ ಇಲ್ಲಿ ಭಾವಾರ್ಥದಲ್ಲೆಲ್ಲ ಪ್ರಭುಪಾದರು ಅದನ್ನೇ ಬ್ರಹ್ಮ ಸ್ವರೂಪವು ಅಮರತ್ವ, ಅವಿನಾಶತ್ವ, ನಿತ್ಯತೆ ಮತ್ತು ಸುಖ. ಬ್ರಹ್ಮನು ದಿವ್ಯ ಸಾಕ್ಷಾತ್ಕಾರದ ಪ್ರಾರಂಭ ಅಂತ ಹೇಳಿ ನೋಡಿ. ಈಗ ಅಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ ಇಷ್ಟು ಹಿಂದಿನ ಶ್ಲೋಕದಲ್ಲಿ. ಎಲ್ಲಿವರೆಗೂ? ಈವರೆಗೂ ಬ್ರಹ್ಮನು ದಿವ್ಯ ಸಾಕ್ಷಾತ್ಕಾರದ ಪ್ರಾರಂಭ, ಆ ಪ್ರಾರಂಭ ಹಂತವರೆಗೂ ಕರ್ಕೊಂಬಂದಿದ್ದಾರೆ. ಅದಕ್ಕೆ ಬ್ರಹ್ಮೋಪದೇಶ ನೋಡಿ, ಬ್ರಹ್ಮೋಪವೀತ ನೋಡಿ, ಉಪನಯನ, ಬ್ರಾಹ್ಮಣ, ಇದೆಲ್ಲ ಪದಗಳು ಅದಕ್ಕೆ ಇರೋದು. ಬ್ರಹ್ಮ, ಬ್ರಹ್ಮನ್ ನೋಡಿ, ಬ್ರಾಹ್ಮಣ ನೋಡಿ, ಈ ತರದ್ದು ಇವೆಲ್ಲ ಪದಗಳು. ಬ್ರಹ್ಮೋಪದೇಶ, ಬ್ರಹ್ಮಸೂತ್ರ ನೋಡಿ, ಇವೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ನೋಡಿ ಆ ಹಂತಕ್ಕೆ ಕರ್ಕೊಂಬರಕ್ಕೆ. ಇದು ಪ್ರಾರಂಭ. ಬ್ರಹ್ಮನು ದಿವ್ಯ ಸಾಕ್ಷಾತ್ಕಾರದ ಪ್ರಾರಂಭ, ಅದೇ ಅಂತ್ಯ ಅಲ್ಲ ನೋಡಿ. ಅದೊಂದು ಪ್ಲಾಟ್ಫಾರ್ಮ್ ಅದು ನೋಡಿ. ಅದನ್ನೇ ನಾನು ಇಷ್ಟೊತ್ತು ಹೇಳಕ್ ಪ್ರಯತ್ನ ಪಡ್ತಿರೋದು. ಹಿಂದೂ ಸನಾತನ ಧರ್ಮದ
ಹಲವಾರು ಆಧ್ಯಾತ್ಮಿಕ ಸಂಸ್ಥೆಗಳು ನೋಡಿ, ಗುಂಪುಗಳು, ಪಂಗಡಗಳು ನೋಡಿ, ತತ್ವಶಾಸ್ತ್ರಜ್ಞ ಇದೇ ಪರಮ, ಇದೇ ಕೊನೆ ಅಂತ ನಿಂತ್ಬಿಡ್ತಾರೆ. ನೋಡಿ, ಕೆಲವರು ಪ್ರೈಮರಿ ಸ್ಕೂಲ್ಗೆ ಹೋಗಿರ್ತಾರೆ, ನಾನು ಓದಿದ್ದೀನಿ ಅಂತಾರೆ. ನೋಡಿ, ಅವ್ರಿಗೂ ಸ್ವಲ್ಪ ಓದಕ್ ಬರೆಯಕ್ ಬರುತ್ತೆ, ಇದೇ ಕೊನೆ ಅಂತ ಅನ್ಕೊಂಡು ಅಲ್ಲೇ ನಿಂತ್ಬಿಟ್ರೆ ಅಲ್ವಾ, ಅದು ಪ್ರಾರಂಭ ಅಷ್ಟೇನೆ. ನೋಡಿ, ಹಂಗೆ ನೋಡಿ ಇಲ್ಲಿ ಹೇಳ್ತಿರುವಂತದ್ದು ಬ್ರಹ್ಮನ ಸ್ವರೂಪವು ಅಮರತ್ವ, ಅವಿನಾಶಿತ್ವ, ನಿತ್ಯತೆ ಮತ್ತು ಸುಖ. ಬ್ರಹ್ಮನು ದಿವ್ಯ ಸಾಕ್ಷಾತ್ಕಾರದ ಪ್ರಾರಂಭ. ಈ ಸಾಲು ನಮ್ ತಲೆ ಗಟ್ಟಿಯಾಗಿರ್ಬೇಕು. ನೋಡಿ, ಬೇರೆ ಯಾವ್ದಾದ್ರು ಸಂಸ್ಥೆಗಳವರು ಯಾವ್ದಾದ್ರು ಪುಸ್ತಕಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ನೋಡಿ ಇದನ್ನ ಹೇಳ್ತಾ ಇದ್ರೆ ನಮಗೆ ಸ್ಪಷ್ಟತೆ ಇರಬೇಕು, ಇವ್ರು ಏನ್ ಮಾತಾಡ್ತಿದ್ದಾರೆ. ನೋಡಿ, ಈ ಬ್ರಹ್ಮನೇ ಪರಮ, ಈ ಬ್ರಹ್ಮನೇ ಪರಮಾತ್ಮನಿಗೆ ಆಧಾರ ಅಂತ ಬೇರೆಯವರೆಲ್ಲ ಹೇಳ್ಕೊಡಕ್ ಹೋಗ್ತಾರೆ. ಅದು ತಪ್ಪು. ಈ ಶ್ಲೋಕದಲ್ಲಿ ಆ ಒಂದು ಸ್ಪಷ್ಟತೆ ಸಿಗ್ತಾ ಇದೆ. ಅದೇನದು? ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ ಅನ್ನೋದು. ಹಿಂಗ ಆಧಾರ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಿ. ನನ್ನ ಮೊಬೈಲ್ ಸ್ಕ್ರೀನ್ ನೋಡಿದ್ರೆ ನಿಮ್ಗೆ ಏನೂ ಅನುಮಾನ ಇಲ್ಲ, ಸ್ಪಷ್ಟ ಆಗ್ಬಿಡುತ್ತೆ. ನೋಡಿ, ಆ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂದ್ರೆ ಏನು ಅಂತ ಇಲ್ಲಿ ಕಾಣ್ತಾ ಇದೆ. ನೋಡಿ, ಕೃಷ್ಣನ ದೇಹದಿಂದ ಬರುವಂತ ಬೆಳಕು ನೋಡಿ, ಈ ನಿರಾಕಾರ ಬ್ರಹ್ಮ ಕಾಣಿಸ್ತಿದೆ ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ. ಕಾಣಿಸ್ತಾ ಇದೆ ಪ್ರಭುಜಿ. ನೋಡಿ, ಇಷ್ಟು ಸ್ಪಷ್ಟತೆ. ನೋಡಿ, ಪ್ರಕೃತಿಯಲ್ಲಿ ಕೆಲವೊಂದು ಬದಲಾವಣೆಗಳು ಶಕ್ತಿಯಲ್ಲಿ ನೀವು ಕಾಣ್ತೀವಿ. ಉದಾಹರಣೆಗೆ ನೋಡಿ, ನೀರು ದ್ರವ ರೂಪದಲ್ಲಿ ಇರುತ್ತೆ. ಆ ದ್ರವ ರೂಪ ಘನ ರೂಪಕ್ಕೂ ಕೂಡ ಬರುತ್ತೆ ಅಲ್ವಾ. ಮಂಜುಗಡ್ಡೆ ಆಗತ್ತೆ, ಹಿಮ ಮಂಜುಗಡ್ಡೆ ಆಗತ್ತೆ. ನೋಡಿ, ಅದನ್ನೇ ಶಾಖ ಕೊಟ್ರೆ ನೀರ್ ಕರಗಿ ನೀರ್ ದ್ರವ ರೂಪಕ್ಕೆ ಬರುತ್ತೆ. ಅದಕ್ಕಿನ್ ಸ್ವಲ್ಪ ಶಾಖ ಕೊಟ್ರೆ ಹಾವಿ ಆಗತ್ತೆ ಅಲ್ವಾ. ನೋಡಿ, ಹಾವಿಯಾಗಿ ನೀರು ಒಂದು ನೋಡಿ ಗಾಳಿ ರೂಪಕ್ಕೆ ಬರುತ್ತೆ. ಮತ್ತೆ ಅದನ್ನ ವಾಪಸ್ ತಣ್ಣಗೆ ಮಾಡಿದ್ರೆ ಅದು ದ್ರವ ರೂಪಕ್ಕೆ ಬರುತ್ತೆ, ಮತ್ತೆ ಮಂಜುಗಡ್ಡೆ ರೂಪವನ್ನು ಕೂಡ ಪಡ್ಕೊಳ್ಳುತ್ತೆ. ನೋಡಿ, ಈ ತರದ್ದು ಈ ಭೌತಿಕ ವಸ್ತುಗಳಲ್ಲಿ ಕೂಡ ನಾವು ಕಾಣ್ತೀವಿ ಅಲ್ವಾ. ನೋಡಿ, ಹಂಗೆ ಬದಲಾವಣೆಗಳು ಕಾಣ್ತೀವಿ. ಒಂದು ವಸ್ತುಗೆ ಬೇರೆ ಬೇರೆ ರೂಪಗಳಿರ್ತವೆ. ನೋಡಿ, ಒಂದ್ ನೀರು ಅಂತ ತಗೊಂಡ್ರೆ ನೀವು ಯಾವುದೇ ಭೌತಿಕ ವಸ್ತು, ನೀವೇನಾದ್ರೂ ಸ್ವಲ್ಪ ವಿಜ್ಞಾನ ಓದಿದ್ರೆ ಆ ವಿಜ್ಞಾನದಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಒಂದು ಬಾಯ್ಲಿಂಗ್ ಪಾಯಿಂಟ್, ಒಂದು ಮೆಲ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ. ಓದಿದಿರಾ? ಯಾರಾದ್ರೂ ಸ್ಟೂಡೆಂಟ್ಸ್ ಇದೀರಾ ಇಲ್ಲಿ? ಸೈನ್ಸ್ ಸ್ಟೂಡೆಂಟ್ಸ್. ಅದಕ್ಕೆ ಇಷ್ಟು ಟೆಂಪರೇಚರ್ಗೆ ಅದು ಬಾಯ್ಲ್ ಆಗುತ್ತೆ, ಇಷ್ಟು ಟೆಂಪರೇಚರ್ಗೆ ಅದು ಮೆಲ್ಟ್ ಆಗುತ್ತೆ ಅಂತ ಇರುತ್ತೆ. ಬೇಕಾದ್ರೆ ನೋಡಿ, ಯಾವುದೇ ಮೆಟಲ್ಸ್, ಯಾವುದೇ ಲೋಹ ತಗೊಂಡ್ರೆ ಅದೊಂದು ಚಿನ್ನ ಆಗ್ಬೋದು, ಒಂದು ಕಬ್ಬಿಣ ಆಗ್ಬೋದು. ಕಬ್ಬಿಣ 100 ಡಿಗ್ರಿಗೆ ಕಬ್ಬಿಣ ನೀರಾಗತ್ತಾ? 100 ಡಿಗ್ರಿಗೆ ಆಗೋದಿಲ್ಲ. ಇಲ್ಲ ಪ್ರಭು, ಆಗಲ್ಲ ಪ್ರಭು. ಇನ್ನು ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಅಂತ ಇರುತ್ತೆ. ನೋಡಿ, ಈಗ ನಾನು ಒಂದು ಉದಾಹರಣೆ ಹೇಳಿದೆ, ನೀರನ್ನು ಉದಾಹರಣೆ ತಗೊಂಡು ಹೇಳಿದೆ. ನೀರಿಗೆ ಮೆಲ್ಟಿಂಗ್ ಪಾಯಿಂಟ್ ಭಗವದ್ಗೀತೆ ಹೇಳ್ತಾರೆ, ಕೃಷ್ಣನೇ ಎಲ್ಲ. ಮಾತಾಜಿ, ಯಾರಾದ್ರೂ ವಿಜ್ಞಾನ ಓದಿರೋರು ಉತ್ತರ ಕೊಡ್ತೀರಾ? ನೀರಿಗೆ ಮೆಲ್ಟಿಂಗ್ ಪಾಯಿಂಟ್ ಯಾವುದು, ಬಾಯ್ಲಿಂಗ್ ಪಾಯಿಂಟ್ ಯಾವುದು? ಮೆಲ್ಟಿಂಗ್ ಪಾಯಿಂಟ್ 0 ಡಿಗ್ರಿ ಸೆಲ್ಸಿಯಸ್, ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಪ್ರಭುಜಿ. ನೋಡಿ, ಹಂಗೆ ರೂಪ ಬದಲಾವಣೆ ಆಗತ್ತೆ. ನೋಡಿ, ಇವರು ಹೇಳ್ತಾರೆ ನಿರಾಕಾರ ಬ್ರಹ್ಮ. ನೋಡಿ, ಬ್ರಹ್ಮವಾದಿಗಳು ನೋಡಿ ನಿರಾಕಾರ ಬ್ರಹ್ಮ ಆಕಾರ ಬ್ರಹ್ಮನನ್ನ ಪಡ್ಕೊಳ್ತಾನೆ ಅಂತ ನೋಡಿ, ಹಿಂಗೆ ನೋಡಿ ಈ ಆಕಾರ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅವರು. ನೋಡಿ, ಅದು ಉಲ್ಟಾ. ನೋಡಿ, ಈ ಶ್ಲೋಕದ ಪ್ರಕಾರ ಉಲ್ಟಾ. ನೋಡಿ, ಅವ್ರು ಹೇಳ್ತಾರೆ ಹಿಂಗೆ ರೂಪ ನಿರಾಕಾರ ಬ್ರಹ್ಮ ಆಕಾರವನ್ನ ಪಡ್ಕೊಂಡು ಅವತಾರವನ್ನ ತಾಳಿ ಭೂಮಿಗೆ ಬಂದು ರಾಮನಾಗಿ, ಕೃಷ್ಣನಾಗಿ ನೋಡಿ ಈ ತರ ಲೀಲೆಗಳೆಲ್ಲ ಮಾಡಿ ನೋಡಿ ಅವ್ರೊಳಗಡೆ ಇರ್ತಾನಲ್ಲ ಆತ್ಮ. ನೋಡಿ ಅದನ್ನ ಅವನಿಗೆ ಕೈ ಮುಗಿಬೇಕು. ನೋಡಿ, ಹಿಂಗೆ ಹೇಳ್ಕೊಡ್ತಾರೆ ಅವರು. ಕೃಷ್ಣ ದೇವರಲ್ಲ. ನೋಡಿ ಆತನ ಒಳಗಡೆ ಇರ್ತಾನಲ್ಲ ಆ ಬ್ರಹ್ಮನಿಗೆ ನೋಡಿ ನಾವು ಕೈ ಮುಗಿಬೇಕು, ಕೃಷ್ಣನ್ಗಲ್ಲ. ನೋಡಿ, ಆತ ಒಬ್ಬ ಬುದ್ಧಿವಂತ ವ್ಯಕ್ತಿ. ನೋಡಿ, ಆತನ ವಯಸ್ಸೆಲ್ಲ ಆಯ್ತು ಅಂತಂದ್ರೆ ಈ ನಿರ್ಗುಣ ನಿರಾಕಾರ ಬ್ರಹ್ಮನ್ ಜೊತೆಗೆ ಲೀನ ಆಗ್ಬಿಡ್ತಾನೆ. ಈ ತರ ಅವ್ರ ತತ್ವ ಹೇಳ್ಕೊಡ್ತಾರೆ. ಅದನ್ನ ಕೇಳಕ್ಕೆ ಅಪರಾಧ ಅನ್ಸುತ್ತೆ ನಮ್ಗೊಂದು ಅಲ್ವಾ. ನೋಡಿ, ಹಂಗಿರುತ್ತೆ.
ನೋಡಿ ಹಂಗೆ ನೋಡಿ ಅರ್ಥ ಹಿಂಗೆ ನೋಡಿ ಅವರು ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಹಂಗ್ ಪ್ರಯತ್ನ ಮಾಡ್ತಾರೆ. ಈ ಶ್ಲೋಕ ನೋಡಿ ನಮಗೆ ಇದನ್ನ ಸ್ಪಷ್ಟತೆಯನ್ನ ಕೊಡುತ್ತೆ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ ಅಂದ್ರೆ ಯಾವುದು ನೋಡಿ, ನೀವು ಇಲ್ಲಿ ಕಾಣ್ತಿದ್ದೀರಲ್ವ ಸುತ್ತು ಈ ಬೆಳಕು, ಈ ಬೆಳಕಿಗೆ ಮೃತ್ಯು ಬರುತ್ತಾ? ಈ ಬೆಳಕು ಸತ್ತೋಯ್ತು ಅಂತಾರೆ ಯಾರಾದ್ರೂ? ಇಲ್ಲ ಪ್ರಭುಜಿ. ಇಲ್ಲ ಪ್ರಭು. ಅಲ್ವಾ? ನೋಡಿ ಇದು ಅವಿನಾಶಿ, ಅವನು ಅವಿನಾಶಿ. ಈ ನಿರಾಕಾರ ಬ್ರಹ್ಮ ಇದನ್ನಲ್ಲ, ಈತ ಅವಿನಾಶಿ, ಶಾಶ್ವತ. ನೋಡಿ ಅದನ್ನೇ ನಮ್ಮ ಅರ್ಥ ನೋಡಿ, ಸಚ್ಚಿತ್ ಆನಂದ ಅಂತ ಹೇಳ್ತಾರೆ ನೋಡ್ರಿ, ಅಲ್ವಾ? ಸತ್ ಅಂದ್ರೆ ಏನು? ಶಾಶ್ವತ, ಶಾಶ್ವತವಾದದ್ದು ಅಲ್ವಾ? ನೋಡಿ ಅದನ್ನೇ ಇಲ್ಲಿ ಮೃತ್ಯುವಿಲ್ಲ ಅಂತ ಹೇಳ್ತಿರೋದು, ಅವಿನಾಶಿ ಅಂತ ಹೇಳ್ತಿರೋದು, ಶಾಶ್ವತ ಅಂತ ಹೇಳೋದು, ಪರಮ ಸುಖದ ಸಹಜ ಸ್ಥಿತಿ ಅಂತ ಹೇಳ್ತಿರೋದು. ಕೆಲವ್ರು ಏನ್ ಮಾಡ್ತಾರೆ, ಈ ಯೋಗ ಸಿದ್ಧಿ ಸಾಧನೆಯಲ್ಲಿ ಈ ಬ್ರಹ್ಮ, ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೊಳ್ತಾರೆ. ನೋಡಿ ಅದ್ರ ಯೋಗ ನೋಡಿ, ಅದೊಂದು ಧ್ಯಾನದ ಪ್ರಕ್ರಿಯೆಯಲ್ಲಿ ಅದು ಒಂದು ಹಂತ. ಯಾರು ಈ ಪರಮ ನೋಡಿ ಇದು ಸ್ಪರ್ಶ, ಈ ನಿರಾಕಾರ ಬ್ರಹ್ಮ ನೋಡಿ ನೋಡಿ ಅವ್ರಿಗಾದವರು ಇದರಲ್ಲೇ ಧ್ಯಾನ ಮಾಡ್ತಾ ಕಣ್ಣೀರ್ ಸುರಿಸ್ತಾ ಆನಂದವನ್ನ ಅನುಭವಿಸ್ತಾ ಹಂಗೇ ಧ್ಯಾನ ಮಾಡ್ಕೊಂಡು ದಿನಗಟ್ಲೆ ಕೂತ್ಬಿಡ್ತಾರೆ. ಈ ತರದ್ದು ಯಾವ್ದಾದ್ರು ಕಥೆಗಳು ಕೇಳಿದೀರಾ? ಯಾರಾದ್ರೂ ಈ ತರದ್ದು ಹಂಚ್ಕೊಂಡಿದ್ದು, ನಮ್ಮ ಈ ತರ ಸುಖದಲ್ಲೇ ಇರುವಂತದ್ದು, ಧ್ಯಾನ ಮಾಡ್ತಾ ಹಂಗೇ ಸುಖವನ್ನ ಅನುಭವಿಸ್ತಾ ಇರುವಂತ ಹೇಳಿದ್ದೀರಾ? ಹೇಳಿದ್ರು ಪ್ರಭುಜಿ ಒಂದ್ಸರಿ. ಓಕೆ, ನೋಡಿ ಈ ತರದವ್ರು ಕೆಲವ್ರು ಹಂಚ್ಕೊಳ್ತಾರೆ. ಯಾರು ಹಂಚ್ಕೊಳ್ತಾರೆ ಅಂದ್ರೆ ನಿರಾಕಾರ ಬ್ರಹ್ಮನ ಅನುಯಾಯಿಗಳು, ಅಂದ್ರೆ ಆತನ ಒಲವಿರುವಂತವ್ರು ಈ ತರ ಹಂಚ್ಕೊಳ್ತಾರೆ. ನೋಡಿ ನಾನು ಹೆಸರುಗಳು ಯಾರ ಹೆಸರು ಹೇಳಕ್ ಹೋಗಲ್ಲ, ಬೇರೆ ಬೇರೆ ಸಂಸ್ಥೆಯ ಸಂಸ್ಥಾಪಕರುಗಳು, ಕೆಲವೊಂದು ಆಧ್ಯಾತ್ಮಿಕ ಸಂಸ್ಥೆಯ ಸಂಸ್ಥಾಪಕರುಗಳು. ನೋಡಿ ನಮಗೆ ಎಲ್ಲರ ಬಗ್ಗೆನೂ ಗೌರವ ಇದೆ, ನಾವು ಯಾರನ್ನು ತಿರಸ್ಕಾರ ಮಾಡಿ ಮಾತಾಡ್ತಿಲ್ಲ, ಇದಂತೂ ಮೊದ್ಲೇ ಸ್ಪಷ್ಟ ಹೇಳ್ಬಿಡ್ತೇನೆ. ಅಂತಗಳು ಏನೋ ಇದು ಮಿಷನ್ ಏನೋ ಇದೆ ಪ್ರಭುಜಿ, ಅವ್ರಾಗ್ ಮಾಡ್ತಾರೆ ಪ್ರಭುಜಿ. ಯಾರ ಹೆಸರು ಹೇಳೋದ್ರಿಂದ ನಾನು ಇಷ್ಟ ಹೇಳ್ತೇನೆ ನೋಡ, ಅವ್ರನ್ನೆಲ್ಲ ನಾವು ತಿರಸ್ಕಾರ ಮಾಡ್ತಿದೀವಿ, ಅಪಹಾಸ್ಯ ಮಾಡ್ತಿದ್ದೀವಿ, ಹಂಗಲ್ಲ. ನಮ್ಗೆ ಯಾರ್ಯಾರಿಗೆಲ್ಲ ಆಧ್ಯಾತ್ಮಿಕ ಒಲವಿದೆಯೋ ನೋಡಿ, ಪ್ರಾಣಿಗಳ ತರ ಬದುಕದೆ ನೋಡಿ ಇನ್ನೂ ನೋಡಿ ಮನುಷ್ಯರಾಗಿ ಇನ್ನೂ ಆಧ್ಯಾತ್ಮಿಕ ಕಡೆ ಒಲವಿರೋರು, ಅದ್ ಯಾವ್ಯಾವ ಸಂಸ್ಥೆಗಳಿದಾವೆ, ಯಾರ್ಯಾರ ವ್ಯಕ್ತಿಗಳಿದ್ದಾರೆ, ಅದ್ ಏನೇನ್ ತತ್ವಗಳಿದಾವೆ, ಅವ್ರಿಗೆಲ್ಲರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ತುಂಬಾ ಅಂದ್ರೆ ತುಂಬಾ ಗೌರವ. ಯಾವ ಮಟ್ಟಕ್ಕೆ ಅಂದ್ರೆ ನಮ್ಮ ಇಸ್ಕಾನಲ್ಲಿ ಹೇಳ್ಕೊಡ್ತಾರೆ, ಯಾರೇ ಆಧ್ಯಾತ್ಮಿಕ ಸಾಧಕರನ್ನ ಕಂಡ್ರೆ ನಾವು ಪ್ರಣಾಮ ಮಾಡ್ಬೇಕು ಅಂತ. ನೋಡಿ ವಿಶೇಷವಾಗಿ ಸನ್ಯಾಸಿಗಳು ಕಂಡಿದ್ರೆ ಅದರಲ್ಲಿ ಯಾರು ಆ ಸಂಸ್ಥಾಪಕರುಗಳು ಅವ್ರೆಲ್ಲ ಯಾರು ಇರ್ತಾರೋ ಅವ್ರಿಗೆ ದಂಡವತ್ ಪ್ರಣಾಮ ಮಾಡ್ಬೇಕಂತ. ನೋಡಿ ಆ ತರ ನಮ್ಗೆ ಹೇಳ್ಕೊಡ್ತಾರೆ, ಶಿಕ್ಷಣ ಕೊಟ್ಟಿದ್ದಾರೆ. ನೋಡಿ ಅಷ್ಟು ಗೌರವ ಕೊಡ್ತೀವಿ. ನೋಡಿ ಅವ್ರನ್ನ ಅಪಹಾಸ್ಯ ಮಾಡಿ ಗೇಲಿ ಮಾಡಿ ನೋಡಿ ಹಂಗಲ್ಲ, ನಿಜವಾಗ್ಲೂ ಅಲ್ಲ. ಅವ್ರೆಲ್ಲರ ಬಗ್ಗೆನೂ ಕೂಡ ನಮ್ಗೆ ತುಂಬಾ ಗೌರವ ಇದೆ. ಯಾಕಂದ್ರೆ ಅವರು ಬೇರೆಯವ್ರ ತರ ಅಲ್ಲ, ಪ್ರಾಣಿಗಳ ತರ ಬದುಕ್ತಿಲ್ಲ. ನೋಡಿ ಸಮಾಜದಲ್ಲಿ ಅವರು ಒಳ್ಳೇದನ್ನು ಬಯಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ತತ್ವದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇನೆ. ಅದರಲ್ಲಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ ಇಷ್ಟೊತ್ತು ಓದಿದ್ರಲ್ವಾ? ನೋಡ ಅದು ಮೊದಲನೇ ಹಂತದಲ್ಲಿ ಇರೋದು ಕೂಡ ಅತ್ಯುತ್ತಮ ಅಲ್ವಾ? ಅದು ಕೂಡ ಉತ್ತಮನೇ ಅಲ್ವಾ? ಬೇರೆ ಹೋಲ್ಸಿದ್ರೆ ಇದು ಉತ್ತಮ ಅಲ್ವಾ? ಹೌದು ಹೌದಲ್ವಾ? ಪ್ರಭು. ಪ್ರಾಣಿಗಳ ತರ ಬದುಕೋಗಿನ್ನ ಕಿತ್ಕೊಂಡ್ ತಿನ್ನೋ ಬದಲು ಈ ತರ ಉತ್ತಮ ಅಂತ. ಇದಾದ್ರೂ ಉತ್ತಮ ಅಲ್ವಾ? ನೋಡಿ ಅದನ್ನು ಬಾಕಿ ಎಲ್ಲ ಜನಗಳಿಗೆ ಹೇಳ್ಕೊಡ್ತಿರ್ತಾರಲ್ವಾ, ಅದು ಒಳ್ಳೇದೇ ಅಲ್ವಾ? ನೋಡಿ ಅಲ್ವಾ? ನೋಡಿ ಹಂಗೆ ನೋಡಿ ಇಲ್ಲೇನ್ ಹೇಳಕ್ ಪ್ರಯತ್ನ ಪಡ್ತೀನಿ ಅಂದ್ರೆ ನೋಡಿ, ಇದು ಈ ನಿರಾಕಾರ ಬ್ರಹ್ಮನ ಸಾಧನೆ ಮಾಡಿದವರು ನೋಡಿ ಅವ್ರಿಗೆ ಈ ಬ್ರಹ್ಮನ್ ಜೊತೆಗೇ ಇದ್ದು ನೋಡಿ ನೋಡಿ ಒಂದು ಕಬ್ಬಿಣನು ಕೂಡ ಮ್ಯಾಗ್ನೆಟ್ ಜೊತೆ ಇಟ್ರೆ ಆ ಮ್ಯಾಗ್ನೆಟ್ ಗುಣ ಅದಕ್ಕೂ ಬಂದ್ಬಿಡುತ್ತೆ. ಆ ಕಬ್ಬಿಣನ ಬೆಂಕಿಯಲ್ಲಿ ಇಟ್ರೆ ಆ ಕಬ್ಬಿಣಕ್ಕೆ ಬೆಂಕಿ ಗುಣಗಳು ಬಂದ್ಬಿಡುತ್ತೆ. ನೋಡಿ ಹಿಂಗೆ ನೋಡಿ ಕೆಲವೊಂದು ಸೆಂಟ್ಗಳು ನೋಡಿ, ನೀವು ಯಾವ್ದ್ರ ಜೊತೆ ಇಟ್ರೆ ಅದನ್ನು ಕೂಡ ಅದು ಅಂಶ ಹೀರ್ಕೊಂಡ್ಬಿಡುತ್ತೆ ಗೊತ್ತಾ? ಉಪ್ಪನ್ನ ನೀರ್ ಪಕ್ಕದಲ್ಲಿ ಇಟ್ರೆ, ನೀರ್ ಇರೋ ಕಡೆ ಉಪ್ಪಿಟ್ರೆ ಉಪ್ಪಿಗೆ ನೀರ್ ಹಾಕ್ಬೇಕಾಗಿಲ್ಲ, ಆ ನೀರಿನ ಅಂಶ ಉಪ್ಪು ಹೀರ್ಕೊಳ್ಳುತ್ತೆ ಗೊತ್ತಾ? ನೋಡಿರ್ತೀರಾ, ನೀರ್ ಬಿಟ್ಕೊಂಡ್ಬಿಡುತ್ತೆ ಉಪ್ಪು.
ನೋಡಿ ಈ ಹೌದು ತರದ್ದು ಪ್ರಭು. ಹಾ ನೋಡಿ ಈ ತರದ್ದು ನೀವೆಲ್ಲ ಗಮನಿಸ್ಬಹುದು, ಕಾಣ್ಬಹುದು. ಅಂಶವನ್ನ ಹೀರ್ಕೊಳತ್ತೆ. ನೋಡ ನೋಡ ಅದು ಹಂಗೇನೆ ಆಗ್ಬಿಡತ್ತೆ. ಈಗ ಕಬ್ಬಿಣ ಬೆಂಕಿಲಿಟ್ರೆ ಹೆಂಗಾಗುತ್ತೆ ಅದೇ ತರನೇ ಯಾರು ನಿರಾಕಾರ ಬ್ರಹ್ಮನ ಮೇಲೆ ಧ್ಯಾನ ಮಾಡ್ತಿರ್ತಾರೆ, ಈ ಗುಣತ್ರಯಗಳನ್ನ ಮೀರೋಕ ಪ್ರಯತ್ನ ಪಟ್ಟು ಈ ನಿರಾಕಾರ ಬ್ರಹ್ಮನಿಗೆ ಸ್ಪರ್ಶ ಬಂದು ನೋಡಿ ಆತನ ಧ್ಯಾನ ಚಿಂತನೆ ನೋಡಿ ನಿರಾಕಾರ ಬ್ರಹ್ಮನಲ್ಲೇ ಇಟ್ಕೊಂಡಿರ್ತಾರೋ ಅವ್ರಿಗೆ ಏನ್ ಲಭಿಸುತ್ತೆ? ಮೃತ್ಯು ಇಲ್ಲ ಅನ್ನೋದು ಅರ್ಥ ಆಗತ್ತೆ ಅವ್ರಿಗೆ. ನೋಡಿ ಅವರು ಸಾಯಕ್ ಅಂಜೋದಿಲ್ಲ. ಯಾಕೆ? ನೋಡಿ ನಾನು ಬ್ರಹ್ಮನ್ ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಿರುತ್ತಲ್ವಾ. ನೋಡಿ ಬ್ರಹ್ಮನಿಗೆ ನೋಡಿ ಆ ಬ್ರಹ್ಮನಿಗೆ ಸಾವಿಲ್ಲ ಅಂತ ಗೊತ್ತಲ್ಲ, ಮೃತ್ಯು ಇಲ್ಲ ಅಂತ, ಅವಿನಾಶಿ ಅನ್ನೋದು ಅನುಭವ ಆಗ್ಬಿಡುತ್ತಲ್ವಾ, ಶಾಶ್ವತ ಅನ್ನೋದು ಗೊತ್ತಾಗತ್ತಲ್ವಾ. ನೋಡಿ ನೋಡಿ ಪರಮ ಸುಖದ ಸಹಜ ಸ್ಥಿತಿ. ನೋಡಿ ಇಲ್ಲಿ ಈ ಹಂತ ಬರುತ್ತೆ, ಏನು? ಸತ್ ಚಿತ್ ಆನಂದ ಅನ್ನೋ 3 ಪದ ನಾವೇನ್ ಕೇಳ್ತೀವಿ ನೋಡಿ. ಇದು ಸತ್ ಅನ್ನೋದು ಮೃತ್ಯುವಿಲ್ದೆ ಇರೋದು, ಅವಿನಾಶಿ ಆಗಿರೋದು, ಶಾಶ್ವತವಾಗಿರೋದರ ಸೂಚಕ ದ್ಯೂತಕ ಆ ಹಂತ. ಚಿತ್ ಅನ್ನೋಂಥದ್ದೇನಿದೆಯಲ್ಲ, ಇದು ಚಿತ್ ಅನ್ನೋಂಥದ್ದು ನೋಡಿ ತಾವಿಲ್ಲಿ ಈ ಚಿತ್ರದಲ್ಲಿ ಏನ್ ಕಾಣ್ತಿದ್ದೀರಿ ನೋಡಿ, ಪರಮಾತ್ಮ ಇಲ್ಲಿ ಕಾಣ್ತಿದ್ದಾನ? ಇವರೆಲ್ಲ ಹೃದಯದಲ್ಲಿ, ಪ್ರಾಣಿಗಳಲ್ಲಿ, ಯೋಗಿಗಳಲ್ಲಿ ಪರಮಾತ್ಮ ಕಾಣ್ತಿದ್ದಾನ? ಹೌದು ಪ್ರಭು. ಚಿತ್ ನೋಡಿ ಇದು ಚೈತನ್ಯ, ಚೈತನ್ಯ, ಪ್ರಜ್ಞೆ, ಕಾನ್ಶಿಯಸ್ನೆಸ್ ನೋಡಿ, ಇದು ಚೇತನ. ಚಿತ್ ಅಂದ್ರೆ ನೋಡ ಹಂಗೆ ನೋಡ ಅಲ್ಲಿ ಚಿತ್ ಅಂತ ಬಂದಾಗ ಅಲ್ಲಿ ಏನಾಯ್ತು? ಕ್ರಿಯಾಶೀಲತೆ ಬಂತು. ನೋಡಿ ಈ ಒಂದು ದೇಹದಲ್ಲಿ ನೋಡಿ ಆ ಚೈತನ್ಯ ನೋಡಿ ಆತ್ಮ ನೋಡಿ ಇರೋವರೆಗೂ ಆ ದೇಹದಲ್ಲಿ ಚೈತನ್ಯ ಇರುತ್ತೆ. ಆ ಚೇತನದಲ್ಲಿ ಲವಲವಿಕೆ ಇರುತ್ತೆ, ಕ್ರಿಯಾಶೀಲತೆ ಇರುತ್ತೆ, ಸ್ಪಂದನೆ ಇರುತ್ತೆ ನೋಡಿ, ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ ಹೇಳ್ಕೊಡ್ತಾರೆ ನಮ್ಮ ಸ್ಕೂಲ್ಗಳಲ್ಲಿ. ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಸಬ್ಸ್ಟೆನ್ಸ್ ಏನ್ ಡಿಫ್ರೆನ್ಸ್ ಅಂದ್ರೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಇರುತ್ತೆ ಅಂತ ಹೇಳ್ತಾರೆ, ಕ್ರಿಯೆಗೆ ಪ್ರತಿಕ್ರಿಯೆ. ನೋಡಿ ನೀವು ನೋಡಿ ಹಂಗೆ ನೋಡಿ ಈ ಪ್ರಾಣಿಗಳಲ್ಲೆಲ್ಲ ನೀವು ಆತರ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಕಾಣ್ಬೋದು, ಕ್ರಿಯೆಗೆ ಪ್ರತಿಕ್ರಿಯೆ ಅಲ್ವಾ. ಇದೇ ಸತ್ ಬಿದ್ದಿದೆ ಅನ್ಕೊಳ್ಳಿ ಈ ದೇಹ ನೋಡಿ, ಅಲ್ಲಿ ಅದ್ರೊಳಗಡೆ ಪರಮಾತ್ಮನಿಲ್ಲ, ಆತ್ಮ ಇಲ್ಲ ನೋಡಿ, ಅದು ಜಡ ಆಗ್ಬಿಡತ್ತೆ, ಕೊಳಿಯಕ್ ಶುರು ಆಗ್ಬಿಡತ್ತೆ ನೋಡಿ. ಹಂಗೆ ಆತ್ಮ ಮೃತ್ಯು ಇಲ್ಲ ನೋಡಿ, ಬ್ರಹ್ಮ ನಿರಾಕಾರ ಬ್ರಹ್ಮನಿಗೆ ಇಲ್ಲ, ಅವಿನಾಶಿ ಶಾಶ್ವತ ಪರಮ ಸುಖದ ಸಹಜ ಸ್ಥಿತಿ ನೋಡಿ. ಇದು ಪರಮ ಸುಖ ಇದೆಲ್ಲ ಮುಂದಿನ ಹಂತದಲ್ಲೇ ಬರುತ್ತೆ, ಬ್ರಹ್ಮನ ಹಂತದಲ್ಲೇನೆ ನೋಡಿ ಆನಂದ ಸಂಪೂರ್ಣ ಸಿಗೋದಿಲ್ಲ ನೋಡಿ. ಅದಕ್ಕೆ ಕೆಲವರು ನಿರಾಕಾರ ಬ್ರಹ್ಮನಲ್ಲಿದ್ದವರು ಕಣ್ಣೀರಾಗ್ತಾ ನೋಡಿ ಧ್ಯಾನ ಮಾಡ್ತಾ ನೋಡಿ ಹಂಗೇ ಇದ್ಬಿಡ್ತಾರೆ ನೋಡಿ. ನೀನು ಗೂಗಲ್ ಸರ್ಚ್ ಮಾಡಿ ತೋರಿಸಿದ್ರೇನು ಕೂಡ ನಿಮಗೆ ಸಿಗತ್ತೆ ನೋಡಿ. ನೋಡಿ ಅವರೆಲ್ಲ ಕಣ್ಣೀರ್ ಹಾಕ್ತಿರ್ತಾರೆ. ಯಾಕೆ ಹಾಕ್ತಾರೆ? ಆ ಪರಬ್ರಹ್ಮ ನೋಡ ಪರಮ ಸುಖದ ಸಹಜ ಸ್ಥಿತಿ ಕಡೆ ಹೋಗಿರ್ತಾರೆ ಅವರು ನೋಡಿ. ನೋಡಿ 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 ಮೆಡಿಟೇಷನ್ ನೋಡಿ ನೋಡಿ ಆ ಆನಂದದಲ್ಲಿ ನೋಡಿ ಅವ್ರು ಇರ್ತಾರೆ ನೋಡಿ. ಇಲ್ಲಿ ಈ ಚಿತ್ರದಲ್ಲಿ ಕಾಣ್ತಿದ್ಯಾ? ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಕಣ್ಣೀರ್ ಕಾಣ್ತಿದ್ಯಾ? ಯೋಗ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಕಣ್ಣೀರ್ ಬರ್ತಾ ಇರುತ್ತೆ ನೋಡಿ. ಇದು ಯಾವ್ದೇ ಯೋಗಿಗಳು ತಪಸ್ವಿಗಳು ನೋಡಿ ಇಲ್ಲಿ ನೋಡ್ರಿ ನೋಡಿ, ಅದರಲ್ಲಿ ನೋಡಿ ಇವ್ರು ಯಾರೇ ನೋಡಿ ಈ ಚಿತ್ರದಲ್ಲಿ ನೋಡಿ ಕಣ್ಣೀರ್ ಸುರಿಸ್ತಾ ಇದ್ದಾರೆ ಈ ಅಮ್ಮ. ಹೌದು ಪ್ರಭುಜಿ. ಹೌದು ಪ್ರಭು. ಹೃದಯದಲ್ಲಿ ಕೈ ಇಟ್ಕೊಂಡು ನೋಡಿ, ವೈ ಡು ಪೀಪಲ್ ಕ್ರೈ ಡ್ಯೂರಿಂಗ್ ಮೆಡಿಟೇಷನ್ ಅಂತ ಇಲ್ಲಿದೆ ನೋಡಿ. ಹಿಂಗೆ ಯಾಕೆ ಹಿಂಗೆಲ್ಲ ಅಂದ್ರೆ ನೋಡಿ, ಯಾವುದೇ ಚಿತ್ರ ನೋಡ್ರಿ ನೋಡಿ, ಆರ್ ಯು ಕ್ರೇವಿಂಗ್ ಇಟ್ ನೋಡಿ, ಇವರು ನಗ್ತಾ ಕಣ್ಣೀರ್ ಸುರಿಸ್ತಾ ಇದ್ದಾರೆ ನೋಡಿ. ಆ ಕಣ್ಣೀರಲ್ಲಿ ಆನಂದ ಬಾಷ್ಪ ಅಂತ ಹೇಳ್ತಾರೆ ನೋಡಿ. ಆ ಕಣ್ಣೀರಲ್ಲಿ ನೀವು ಉಷ್ಣಾಂಶದ ವ್ಯತ್ಯಾಸ ನೋಡಿದೀರಾ? ದುಃಖ ಇದ್ದಾಗ ಬಿಸಿ ಇರುತ್ತೆ ಪ್ರಭು. ಯಾವಾಗ ಬಿಸಿ ಇರುತ್ತೆ? ಆನಂದದಲ್ಲಿ ಅಲ್ಲಲ್ಲ, ಸಂತೋಷದಿಂದ ಕಣ್ಣೀರ್ ಸುರಿಸಿದ್ರೆ ನೀರ್ ಬಿಸಿ ಇರುತ್ತೆ, ದುಃಖದಲ್ಲಿ ಕಣ್ಣೀರ್ ಸುರಿಸಿದ್ರೆ ಅದು ತಣ್ಣಗಿರುತ್ತೆ ನೋಡಿ. ಹಂಗೆ ನೋಡಿ, ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತೀನಿ, ಸಹಜ ಸ್ಥಿತಿ
ನೋಡಿ ಇವರೆಲ್ಲ ಯಾರು ಧ್ಯಾನ ಮಾಡಕ್ಕೆ ನೋಡಿ ಇವರೆಲ್ಲ ಪ್ರಯತ್ನ ಪಡ್ತಿದಾರೋ ನೋಡಿ ಅವರು ಕಣ್ಣೀರು ಬರುತ್ತೆ. ಯಾಕೆ? ಪರಮ ಸುಖದ ಸಹಜ ಸ್ಥಿತಿ. ನೋಡಿ ಇಲ್ಲಿ ನಾವೇನ್ ಕಾಣ್ತೀವಿ ನೋಡಿ, ಭಾವಾರ್ಥದಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಬ್ರಹ್ಮನ ಸ್ವರೂಪವು ಅಮರತ್ವ, ಅವಿನಾಶಿತ್ವತೆ, ಅವಿನಾಶಿತ್ವ, ನಿತ್ಯತೆ ಮತ್ತು ಸುಖ. ಇದು ಬ್ರಹ್ಮನ ಸ್ವರೂಪ. ನೋಡಿ ಅದಕ್ಕೆ ನೋಡಿ ಅವ್ರಿಗೆ ಕಣ್ಣೀರೆಲ್ಲ ಬರುತ್ತೆ ಆ ಸುಖದಲ್ಲಿ. ಆ ಕಣ್ಣೀರು ಹೆಂಗಿರುತ್ತೆ ಅಂದ್ರೆ ಬೆಚ್ಚಗಿರುತ್ತೆ, ಬಿಸಿ ಆಗಿರುತ್ತೆ. ನೋಡಿ ಹಂಗೆ ಬ್ರಹ್ಮನು ದಿವ್ಯ ಸಾಕ್ಷಾತ್ಕಾರದ ಪ್ರಾರಂಭ. ನೋಡಿ ಇದು ಬಿಗಿನಿಂಗ್. ಇದು ನೋಡಿ ಅದನ್ನೇ ನೀವಿಲ್ಲಿ ಕಾಣ್ಬಹುದು. ನೋಡಿ ಚಿತ್ರಗಳಲ್ಲೆಲ್ಲ ನೀವೇನ್ ಕಾಣ್ತಿದ್ದೀರಿ ನೋಡಿ, ಇದನ್ನೆಲ್ಲ ಕಾಣ್ಬೋದು. ನೋಡಿ ಹಂಗೆ ಪರಮಾತ್ಮನು ದಿವ್ಯ ಸಾಕ್ಷಾತ್ಕಾರದಲ್ಲಿ ಮಧ್ಯದ ಅಥವಾ ಎರಡನೇ ಘಟ್ಟ ಮತ್ತು ದೇವೋತ್ತಮ ಪರಮ ಪುರುಷನು ಪರಿಪೂರ್ಣ ಸತ್ಯದ ಪರಮ ಸಾಕ್ಷಾತ್ಕಾರ. ನೋಡಿ ಅದನ್ನ ಈ ಚಿತ್ರದಲ್ಲೆಲ್ಲ ಕಾಣ್ತಾ ಇದ್ದೀರಿ ನೀವು ಅಲ್ವಾ? ಆದುದರಿಂದ ಪರಮಾತ್ಮನೂ ನಿರಾಕಾರ ಬ್ರಹ್ಮನು ಪರಮ ಪುರುಷನಲ್ಲಿ ಇದ್ದಾರೆ. ನೋಡಿ ಪರಮಾತ್ಮ ಯಾರು ಅನ್ನುವಂಥದ್ದು ನಾವು ಹಿಂದೆ ಚರ್ಚೆ ಮಾಡಿದೀವಿ ಅಲ್ವಾ? ಪ್ರತಿಯೊಂದು ನೋಡಿ ಆತ್ಮಗಳಲ್ಲಿ ನೋಡಿ ಆತ್ಮಗಳ ಜೊತೆಗೆ ದೇಹದಲ್ಲಿ ನೋಡಿ ಕೃಷ್ಣ ಇರ್ತಾನೆ. ನೋಡಿ ಆ ದೇಹ ಬಿಟ್ಟು ಆತನ ಭಗವದ್ಧಾಮಕ್ಕೆ ಹೋದ್ರೆ ಆ ಪರಮಾತ್ಮ ಇರ್ತಾನ? ಇರೋದಿಲ್ಲ. ನೋಡಿ ಆತನು ಕೂಡ ಪರ್ಮನೆಂಟ್ ಅಲ್ಲ, ಪರಮಾತ್ಮ ಕೂಡ ಪರ್ಮನೆಂಟ್ ಅಲ್ಲ ಅಲ್ವಾ? ಆತ ಭಗವಂತನ ಜೊತೆ ನೋಡಿ ಅಲ್ಲಿ ಭಗವದ್ಧಾಮಕ್ಕೆ ಅಲ್ಲಿ ಸಾಕ್ಷಾತ್ ಕೃಷ್ಣ ಇದ್ರೆ ಪರಮಾತ್ಮನ ಅವಶ್ಯಕತೆ ಏನಿರುತ್ತೆ ಅಲ್ವಾ? ಆದುದರಿಂದ ಪರಮಾತ್ಮನು ನಿರಾಕಾರ ಬ್ರಹ್ಮನು ಪರಮ ಪುರುಷನಲ್ಲಿ ಇದ್ದಾರೆ. ನೋಡಿ ಇವರಿಬ್ಬರಿಗೂ ಕೂಡ ಆಧಾರ ಯಾರು? ಭಗವಾನ್ ಅಂತ. ಐಹಿಕ ಪ್ರಕೃತಿಯು ಪರಮಪ್ರಭುವಿನ ಕೆಳಮಟ್ಟದ ಶಕ್ತಿಯ ಅಭಿವ್ಯಕ್ತಿ ಎಂದು 7ನೇ ಅಧ್ಯಾಯದಲ್ಲಿ ವಿವರಿಸಿದೆ. ನಾವು ಈಗಾಗ್ಲೇ ಅದನ್ನೆಲ್ಲ ಓದ್ಕೊಂಡು ಬಂದಿದ್ದೀವಿ. ಯಾರೆಲ್ಲ ಇತ್ತೀಚೆಗೆ ಜಾಯಿನ್ ಆಗಿದ್ರೋ ನೋಡಿ ಹಿಂದೆ ಹೋಗಿ ಓದ್ಕೊಂಡು ಬಂದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ನೋಡಿ ನಾವ್ ಹಿಂದೆ ಇದ್ರ ಬಗ್ಗೆ ಹೆಂಗೆ ಐಹಿಕ ಪ್ರಕೃತಿ ಪ್ರಭುವಿನ ಕೆಳಮಟ್ಟದ ಶಕ್ತಿ ಅಂತ ನಾವು ಓದಿದೀವಿ. ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅನ್ನೋ ಒಂದು ಶ್ಲೋಕ. ನೋಡಿ ಆ ದೈವೀಯೇಷ ಗುಣಮಯಿ ಮಮ ಮಾಯಾ, ನನ್ನ ಮಾಯೆ ಅದು ಅಂತ ಹೇಳ್ತಾನೆ ಕೃಷ್ಣ 7ನೇ ಅಧ್ಯಾಯದಲ್ಲಿ. ನೋಡಿ ಅದನ್ನ ದಾಟ್ಬೇಕಂದ್ರೆ ಕೃಷ್ಣನ್ಗೆ ಶರಣಾದ್ರೆ ನೋಡಿ ಅದರಿಂದನೂ ಕೂಡ ಆ ಐಹಿಕ ಪ್ರಕೃತಿ ಹಿಡಿತದಿಂದ ಬಿಡಿಸ್ಕೋಬಹುದು ಅಂತ. ನೋಡಿ ಕೆಳಮಟ್ಟದ ಐಹಿಕ ಪ್ರಕೃತಿಗೆ ಮೇಲ್ಮಟ್ಟದ ಪ್ರಕೃತಿಯ ಅಂಶಗಳನ್ನು ನೀಡಿ ಪ್ರಭು ಅದಕ್ಕೆ ಗರ್ಭದಾನ ಮಾಡುತ್ತಾನೆ. ನೋಡಿ ಇದನ್ನೇ ಭಗವದ್ಗೀತೆಯಲ್ಲಿ ಅಹಂ ಬೀಜ ಪ್ರದ ಪಿತಃ ಅಂತ ಹೇಳ್ತಾನೆ ಅಲ್ವಾ? ಗರ್ಭದಾನ ಮಾಡ್ತಾನೆ. ನೋಡಿ ಯಾವ್ದ್ರ ಜೊತೆಗೆ? ನೋಡಿ ನಮ್ಮ ದೇಹ ಇದೆಯಲ್ಲ, ಈ ದೇಹ ನೋಡಿ ನಿಮ್ಮ ಕೈ ಕತ್ತರಿಸಿ ಪಕ್ಕಕ್ಕಿಟ್ರೆ ಕೈ ಏನಾಗತ್ತೆ? ಹೊಳ್ತೋಗುತ್ತೆ ಅಲ್ವಾ? ನೋಡಿ ದೇಹದಲ್ಲಿ ಜೀವ ಪಕ್ಕ ಬಿಟ್ಟು ಆತ್ಮ ಪಕ್ಕಕ್ಕೆ ಬಂದ್ರೆ, ದೇಹದಿಂದ ಆಚೆ ಹೋದ್ರೆ ಅದು ಕೊಳೆಯಕ್ಕೆ ಶುರುವಾಗತ್ತೆ. ಹಂಗೆ ಇದರಿಂದ ಅರ್ಥ ಆಗತ್ತೆ ಈ ದೇಹ ಐಹಿಕ ಪ್ರಕೃತಿಗೆ ಸೇರಿರೋದು, ಆತ್ಮ ನೋಡಿ ಭಗವಂತನಿಗೆ ಸೇರಿರೋದು ಅಂತ, ಮೇಲ್ಮಟ್ಟದ ಪ್ರಕೃತಿ ಅಂತ ಗೊತ್ತಾಗತ್ತೆ. ನೋಡಿ ಇದು ತಟಸ್ಥ ಶಕ್ತಿ ಅಂತ ಹೇಳೋದು ಅಲ್ವಾ? ಐಹಿಕ ಪ್ರಕೃತಿಗೆ ಇದು ಆಧ್ಯಾತ್ಮಿಕ ಸ್ಪರ್ಶ. ನೋಡಿ ಅದನ್ನೇ ನೀವು ಚಿತ್ರದಲ್ಲಿ ಕಾಣ್ತಿದ್ದೀರಿ. ದೇಹ ಅನ್ನುವಂಥದ್ದು ಐಹಿಕ ಪ್ರಕೃತಿ, ಅದ್ರೊಳಗಡೆ ಇರುವಂತ ಒಂದು ಆತ್ಮ ಪರಮಾತ್ಮ ಇದೇನಿದೆಯಲ್ಲ ಇದು ಮೇಲ್ಮಟ್ಟದ ಪ್ರಕೃತಿ. ನೋಡಿ ಹಿಂಗಾಗಿ ಐಹಿಕ ಪ್ರಕೃತಿಗೆ ಆಧ್ಯಾತ್ಮಿಕ ಸ್ಪರ್ಶ ಆಗಿದೆ. ಈ ಐಹಿಕ ಪ್ರಕೃತಿಯಿಂದ ಬದ್ಧನಾದ ಜೀವಿಯು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದಾಗ ಅವನು ಐಹಿಕ ಅಸ್ತಿತ್ವದಿಂದ ಮೇಲೆ ಇರುತ್ತಾನೆ. ಯಾವಾಗ ಈ ಜ್ಞಾನ ವಿಚಾರ ಎಲ್ಲ ತಿಳ್ಕೊಳಕ್ ಹೋಗ್ತೀವೋ ಅದನ್ನೇ ಉಪನಯ ಸಂಸ್ಕಾರದಲ್ಲಿ ಅದನ್ನೇ ಮಾಡೋದು. ಜನಿವಾರ ಹಾಕೋದು, ಉಪನಯನ ಮಾಡೋದು, ಬ್ರಹ್ಮೋಪದೇಶ ಹೇಳ್ಕೊಡೋದು, ನೋಡಿ ಅದನ್ನ ಆತನ ಒಟ್ಟು ವಿದ್ಯಾರ್ಥಿಯಾಗಿ ಮಾಡೋದು, ಆತನ ಅದನ್ನೇ ಕಲ್ತ್ಕೊಳ್ತಾ ಹೋಗೋದು. ಆಗ ಅವನು ಬ್ರಹ್ಮ ಸಾಕ್ಷಾತ್ಕಾರ ಪಡ್ಕೊಳ್ತಾನೆ. ನೋಡಿ ಅದನ್ನೇ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸ್ಕೊಳ್ಳಲು ಪ್ರಾರಂಭಿಸಿದಾಗ ಏನಾಗುತ್ತೆ? ಐಹಿಕ ಅಸ್ತಿತ್ವದಿಂದ ಮೇಲೆ ಇರ್ತಾನೆ. ಅಂದ್ರೆ ಏನು? 3 ಗುಣಗಳನ್ನ ಬಿಡುಗಡೆ ಹೊಂದುತ್ತಾನೆ ಅಂತ ಅರ್ಥ. ನೋಡಿ ಇದೇ ಸರಿಯಾದ ವಿಧಾನ. 3 ಗುಣಗಳನ್ನ ಮೀರ್ಬೇಕೋ ನೋಡಿ ಈ ಪ್ರಕ್ರಿಯೆಗಳೇ ಒಳಪಡ್ಬೇಕು. ಕ್ರಮೇಣ ಅವನು ಪರಮಸತ್ಯದ ಬ್ರಹ್ಮನ್ ಪರಿಕಲ್ಪನೆಗೆ ಏರುತ್ತಾನೆ. ನೋಡಿ ಬದುಕಿನ ಬ್ರಹ್ಮನ್ ಪರಿಕಲ್ಪನೆಯ ಸಾಧನೆಯು ಆತ್ಮ ಸಾಕ್ಷಾತ್ಕಾರದಲ್ಲಿ ಮೊದಲನೇ ಹಂತ.
ಈ ಹಂತದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದವನು ಐಹಿಕ ಸ್ಥಿತಿಯನ್ನು ಮೀರಿರುತ್ತಾನೆ. ನೋಡಿ, ಐಹಿಕ ಸ್ಥಿತಿ ಅಂದರೆ ಭೌತಿಕ ಪ್ರಕೃತಿಯ ತ್ರಿಗುಣಗಳು ನೋಡಿ. ಆದರೆ ವಾಸ್ತವವಾಗಿ ಅವನು ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನಾಗಿರುವುದಿಲ್ಲ. ಆತನು ಬಯಸಿದರೆ ಬ್ರಹ್ಮಸ್ಥಿತಿಯಲ್ಲೇ ಮುಂದುವರಿಯಬಹುದು. ಅನಂತರ ಅವನು ಕ್ರಮೇಣ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಏರಿ ಅಲ್ಲಿಂದ ದೇವೋತ್ತಮ ಪರಮ ಪುರುಷನ ಸಾಕ್ಷಾತ್ಕಾರಕ್ಕೆ ಏರಬಹುದು. ನೋಡಿ, ಹಿಂಗೆ ಹಂತವಾಗಿ ಯಾರು ನಿರಾಕಾರ ಬ್ರಹ್ಮನ ಆರಾಧಕರಿದಾರೋ ಅವರು ಮುಂದಿನ ಹಂತಕ್ಕೆ ಪರಮಾತ್ಮನ ಹಂತಕ್ಕೆ ಬರ್ತಾರೆ. ನಿರಾಕಾರ ಬೆಳಕು ಅವ್ರಿಗೆ ಸಂತೃಪ್ತಿ ಕೊಡೋದಿಲ್ಲ. ಅದನ್ನೇ ನಾನು ಕೇಳಿದ್ದು, ಬಲ್ಬ್ನ ನೋಡಿ ಎಷ್ಟೊತ್ತು ಲವ್ ಮಾಡಕ್ಕಾಗತ್ತೆ ಅಲ್ವಾ? ಆಗೋದಿಲ್ಲ. ಮುಂದೆ ನೋಡಿ ಅವ್ರ ಹೃದಯದಲ್ಲಿರೋ ಪರಮಾತ್ಮನ ಹಂತಕ್ಕೆ ಬರ್ತಾರೆ. ಅದ್ರ ಮುಂದೆ ನೋಡಿ ಆನಂತರ ಅವನು ಕ್ರಮೇಣ ಪರಮಾತ್ಮ ಸಾಕ್ಷಾತ್ಕಾರಿಯಲ್ಲಿ ಏರಿ ಅಲ್ಲಿಂದ ದೇವೋತ್ತಮ ಪರಮ ಪುರುಷನ ಸಾಕ್ಷಾತ್ಕಾರಕ್ಕೆ ಏರಬಹುದು. ನೋಡಿ, ಹಿಂಗೆ ನಮ್ ಇಸ್ಕಾನಲ್ಲಿ ಏನ್ ಮಾಡ್ತಾರೆ, ಯಾವ ಹಂತದಲ್ಲಿ ನೋಡಿ, ನೀವೆಲ್ಲ ಇದೀರಲ್ವಾ, ನೀವೆಲ್ಲರೂ ಈ ಬ್ರಹ್ಮನ್ ಅಂತ ಪರಮಾತ್ಮನಂತ ದಾಟಿ ಹಿಂದಿನ ಜನ್ಮಗಳಲ್ಲಿ ಇವೆಲ್ಲ ಭಗವಾನ್ ಅಂತಕ್ ಬಂದಿದ್ರಿ. ಈಗ ಒಂದ್ ಸ್ವಲ್ಪ ಮರ್ತೋಗಿತ್ತು, ಬಿಟ್ಟೋಗಿತ್ತು. ಈಗ ವಾಪಸ್ ನೀವೆಲ್ಲರೂ ನೋಡಿ ನೋಡಿ ಭಗವಾನ್ ಸಾಕ್ಷಾತ್ಕಾರಕ್ಕೆ ನೋಡಿ ತೊಡಗ್ತಾ ಇದ್ದೀರಿ. ಈಗಾಗ್ಲೇ ಅದೆಲ್ಲ ಹಿಂದಿನ ಜನ್ಮಗಳಲ್ಲಿ ಆ ಕೆಲಸ ಎಲ್ಲ ಆಗೋಗ್ಬಿಟ್ಟಿದೆ ನೋಡಿ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಈಗ ಭಗವಾನ್ ಹಂತದಲ್ಲಿ ಇದೀರಿ ತಾವೆಲ್ಲರೂ. ಆ ಭಗವಾನ್ ಹಂತದಲ್ಲಿ ಏನ್ ಮಾಡ್ತೀರಿ ನೋಡಿ, ಭಗವಂತನಿಗೆ ಭೋಗ ನೈವೇದ್ಯ ಮಾಡ್ತೀರಿ ನೋಡಿ. ಭಗವಂತನ ಶ್ರೀ ವಿಗ್ರಹ ನೋಡ, ಅದು ಬೇರೆ ಅಲ್ಲ ನೋಡಿ. ಭಗವಂತ ಸಾಕ್ಷಾತ್ ಭಗವಂತ ಬೇರೆ ಅಲ್ಲ ನೋಡಿ. ಈಗ ರಥಯಾತ್ರೆ ಮಾಡ್ತೀರಿ ನೋಡಿ. ಆ ರಥಯಾತ್ರೆ ಮಾಡ್ಬೇಕಂದ್ರೆ ಆ ಭಗವಂತನಿಗೆ ಸ್ನಾನ ಮಾಡಿಸ್ತೀರಿ. ಜಗನ್ನಾಥನಿಗೆ ಸ್ನಾನ ಯಾತ್ರೆ ಆಯ್ತು ಗೊತ್ತಾ ನಿಮ್ಗೆಲ್ಲ ನೋಡಿ. ಆತನಿಗೆ ಆರೋಗ್ಯ ನೋಡಿ, ಆತನಿಗೆ ಜ್ವರ ಬರುತ್ತೆ. ಹೆಂಗೆ ನಿಮ್ ಮಗುಗೆ ಸ್ನಾನ ಮಾಡಿಸಿದ್ರೆ ಜ್ವರ ಬಂದ್ಬಿಡುತ್ತೋ ಅಂತ ನೀವ್ ಯೋಚನೆ ಮಾಡ್ತೀರಲ್ಲ ನೋಡಿ. ಜ್ವರ ಬರುತ್ತೆ, ಆತನು ಕೂಡ ಸ್ವಲ್ಪ ವಿಹರಿಸ್ಬೇಕು ನೋಡಿ. ಆಂಟಿ ಮನೆಗೆ ಹೋಗಿ ಬರ್ಬೇಕು ನೋಡಿ. ಗುಂಡೀಚಾ ಆಂಟಿ ಆಕೆ ನೋಡಿ. ಮೌಸಿ ಮಾ ಮಂದಿರ್ ಅಂತ ಹೇಳ್ತಾರೆ. ಮೌಸಿ ಮಾ ಮಂದಿರ್ ಅಂದ್ರೆ ಏನು ಹಿಂದಿಯಲ್ಲಿ? ಮೌಸಿ ಅಂದ್ರೆ ಏನು? ಚಿಕ್ಕಮ್ಮ. ಚಿಕ್ಕಮ್ಮ. ನೋಡಿ, ಅಮ್ಮನ ಮನೆ ನೋಡಿ. ನೋಡಿ, ಲಕ್ಷ್ಮೀದೇವಿ ಮನೆಯಿಂದ ಶ್ರೀಮಂದಿರದಿಂದ ನೋಡಿ ಮೌಸಿಮ ಚಿಕ್ಕಮ್ಮನ ಮನೆಗೆ ಹೋಗಿ ಬರೋದು ನೋಡಿ. ಅಲ್ಲಿಗೆ ಹೋಗಿ ಸ್ವಲ್ಪ ವಿರಾಮಿಸ್ಕೊಂಡು ಆರೋಗ್ಯ ಸರಿಪಡಿಸ್ಕೊಂಡು ವಾಪಸ್ ರಥ ಅದರ ಉಲ್ಟಾ ರಥದಲ್ಲಿ ಬರೋದು ವಾಪಸ್ ನೋಡಿ. ಇದೆಲ್ಲ ನೋಡಿ ಭಗವಾನ್ ಹಂತದಲ್ಲಿ ಸಾಧ್ಯ. ತಿಳ್ಕೊಳಕ್ಕೆ, ಅರ್ಥಕೊಳಕ್ಕೆ, ಸೇವೆ ಮಾಡಕ್ಕೆ, ಇದನ್ನ ನಂಬಕ್ಕೆ, ಇದೆಲ್ಲ ಭಗವಾನ್ ಹಂತದಲ್ಲಿ ಸಾಧ್ಯ ಅಲ್ವಾ? ನಿರಾಕಾರ ಬ್ರಹ್ಮನ ಹಂತದಲ್ಲಿದ್ದವರು ಈ ತತ್ವನ ಅರ್ಥನೇ ಮಾಡ್ಕೊಳ್ತಾರೆ. ರಥೋತ್ಸವದಲ್ಲಿ ಭಾಗವಹಿಸೋದೇ ಇಲ್ಲ ಅವರು ನೋಡಿ. ಅವ್ರಿಗೆ ಪ್ರವೇಶನೇ ಇಲ್ಲ. ಯಾಕೆ? ಒಪ್ಪಲ್ಲ ಅವರು ನೋಡಿ. ಹಂಗೆ ಇಲ್ಲಿ ಹೇಳ್ತಿದ್ದಾರೆ, ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಏರಿ ಅಲ್ಲಿಂದ ದೇವೋತ್ತಮ ಪರಮ ಪುರುಷನ ಸಾಕ್ಷಾತ್ಕಾರಕ್ಕೆ ಏರಬಹುದು. ವೇದ ಸಾಹಿತ್ಯದಲ್ಲಿ ಇದರ ಅನೇಕ ನಿದರ್ಶನಗಳಿವೆ. 4 ಕುಮಾರರು ಮೊದಲು ಪರಮಸತ್ಯದ ನಿರಾಕಾರ ಬ್ರಹ್ಮನ್ ಕಲ್ಪನೆಯಲ್ಲಿ ನೆಲೆಸಿದ್ದರು. ಅನಂತರ ಕ್ರಮೇಣ ಭಕ್ತಿ ಸೇವೆ ನೆಲೆಗೆ ಏರಿದರು ನೋಡಿ. ಆ ಭಾಗವನ್ನ ಓದಿ ಹೆಂಗೆ ಅವರು ಪ್ರವೇಶ ಮಾಡ್ತಾರೆ ವೈಕುಂಠದೊಳಗಡೆ ನೋಡಿ. ವೈಕುಂಠ ಪ್ರವೇಶ ಮಾಡಿದಾಗ ಜಯ ವಿಜಯರವರನ್ನ ತಡೆಯೋದು ನೋಡಿ, ಅವ್ರಿಗೆ ಶಾಪ ಕೊಡೋದು ನೋಡಿ. ಸಾಕ್ಷಾತ್ ಭಗವಂತನೇ ಆ ಸ್ಥಳಕ್ಕೆ ನೋಡಿ ಓಡಿ ಬರ್ತಾನೆ. ಬಂದಾಗ ಭಗವಂತನ ಪಾದದಲ್ಲಿ ತುಳಸಿ ದಳ ಇರುತ್ತೆ. ಆ ಒಂದು ಸುವಾಸನೆ ಅವರು ಆಗ್ರಹಿಸ್ತಾರೆ. ಅವರು ಆ ಪಾದ ತುಳಸಿಯ ಆ ಒಂದು ಸುವಾಸನೆಯನ್ನ ಆಸ್ವಾದಿಸಿ ಆಗ್ರಹಿಸಿ ನೋಡಿ. ಅವರ ನಿರಾಕಾರ ತತ್ವ ಎಲ್ಲ ಹೋಗ್ಬಿಡುತ್ತೆ ನೋಡಿ. ಭಗವಾನ್ ಹಂತಕ್ಕೆ ಬರ್ತಾರೆ ನೋಡಿ. ಅಲ್ಲಿ ಪ್ರಸ್ತಾಪ ಬರುತ್ತೆ, ಪ್ರಭುಪಾದರು ಹೇಳ್ತಾರೆ ಅಲ್ಲಿ ಭಾವಾರ್ಥದಲ್ಲೆಲ್ಲ ಹೇಳಿ ನೋಡಿ. ಯಾರಾದ್ರೂ ನೋಡಿ ಆಮೇಲೆ ನಂತರ ಓದ್ಕೊಳ್ಳಿ ಅದನ್ನ, ಈ ಭಾಗವನ್ನ ಪ್ರಭುಪಾದರು ನೋಡಿ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಭಾವಾರ್ಥದಲ್ಲಿ 4 ಜನ ಕುಮಾರರ ಬಗ್ಗೆ ಹೇಳ್ತಿದ್ದಾರೆ ನೋಡಿ. ಹಂಗೆ 4 ಕುಮಾರರು ಏನ್ ಮಾಡ್ತಾರೆ? 4 ಕುಮಾರರು ಮೊದಲು ಪರಮ ಸತ್ಯದ ನಿರಾಕಾರ ಬ್ರಹ್ಮನ್ ಕಲ್ಪನೆಯಲ್ಲಿ ನೆಲೆಸಿದ್ರು. ಅನಂತರ ಕ್ರಮೇಣ ಭಕ್ತಿ ಸೇವೆ ನೆಲೆಗೆ ಏರಿದರು. ಬ್ರಹ್ಮನ್ನ ನಿರಾಕಾರ ಕಲ್ಪನೆಯ ಆಚೆಗೆ ಏರಲಾರದವನು ಕೆಳಕ್ಕೆ ಬಿದ್ದು ಬಿಡುವ ಅಪಾಯವಿದೆ
ನೋಡಿ, ಇದೊಂದು ಅಪಾಯದ ಸ್ಥಿತಿ, ಇದು ಪರಿಪೂರ್ಣ ಸ್ಥಿತಿ ಅಲ್ಲ. ನೋಡಿ, ಅಲ್ಲಿಂದ ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ ಅಲ್ವಾ. ನಿರಾಕಾರ ಬ್ರಹ್ಮನ ಹಂತಕ್ಕೆ ವ್ಯಕ್ತಿಯು ಏರಿದರೂ ಅವನಿಗೆ ಪರಮಪುರುಷನ ತಿಳುವಳಿಕೆ ಇಲ್ಲದ ಕಾರಣ ಅವನು ಮುಂದೆ ಹೋಗದಿದ್ದರೆ ಅಂತಹ ವ್ಯಕ್ತಿಯ ಬುದ್ಧಿ ಪರಿಶುದ್ಧವಾಗಿಲ್ಲ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ನೋಡಿ, ಶ್ರೀಮದ್ ಭಾಗವತ ವಿಶೇಷವಾಗಿ ನಿರಾಕಾರವಾದಿಗಳನ್ನ, ಇದೇ ಪರಮ ಅನ್ನೋರ್ನ ತುಂಬಾ ತಿರಸ್ಕಾರ ಮಾಡುತ್ತೆ. ತುಂಬಾ ತಿರಸ್ಕಾರ ಅಂದ್ರೆ ಏನಕ್ಕೆ ಅಂದ್ರೆ ಅವ್ರಿಗೆ ಮುಂದೆ ತಿದ್ದಕ್ಕೆಷ್ಟನೆ, ಅಲ್ಲೇ ಅಂಟ್ಕೊಂಡ್ ಕೂತ್ಬಿಟ್ಟಿರ್ತಾರೆ ಕೆಲವರು. ಏನ್ ಹೇಳಿದ್ರೇನು ಅರ್ಥನೇ ಮಾಡ್ಕೊಳಲ್ಲ, ಪ್ರಯತ್ನನೇ ಮಾಡಲ್ಲ. ನೋಡಿ, ಎಲ್ಲದಕ್ಕೂ ಪ್ರಯತ್ನದಿಂದನೇ ಸಾಧ್ಯ ಅಲ್ವಾ. ನೋಡಿ, ಹಂಗೆ ಶ್ರೀಮದ್ ಭಾಗವತದಲ್ಲಿ ಈ ತರ ಹೇಳಿದ, ಅಂತ ವ್ಯಕ್ತಿಯ ಬುದ್ಧಿ ಪರಿಶುದ್ಧವಾಗಿಲ್ಲ ಎಂದು ಶ್ರೀಮದ್ ಭಾಗವತ ಹೇಳುತ್ತೆ. ನೋಡಿ, ಆದುದರಿಂದ ಬ್ರಹ್ಮನೆಲೆಗೆ ಏರಿದ್ದರೂ ಮನುಷ್ಯನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗದಿದ್ದರೆ ಅವನು ಬಿದ್ದು ಬಿಡುವ ಸಾಧ್ಯತೆ ಇದೆ. ನೋಡಿ, ಅದಕ್ಕೋಸ್ಕರ ಭಕ್ತಿ ಸೇವೆ ಮಾಡ್ಬೇಕು. ಭಕ್ತಿ ಯೋಗೇನ ಸೇವತೆ, ಹಿಂದಿನ ಶ್ಲೋಕದಲ್ಲಿ ಓದದ್ವಲ್ವಾ. ನೋಡಿ, ಭಕ್ತಿ ಯೋಗದಲ್ಲಿ ಭಕ್ತಿ ಸೇವೆಗಳಲ್ಲಿ ತೊಡಗಿದ್ರಿ ನಾವೆಲ್ಲರೂ ಸೇಫ್ ಆಗಿರ್ತೀವಿ. ನಾವು ಭಕ್ತಿ ಸೇವೆ ಮಾಡ್ತಾ ಇಲ್ಲ. ನೋಡಿ, ನಿನ್ನೆ ವರದಕೃಷ್ಣ ಪ್ರಭುವರು ನಮ್ಮ ಭಕ್ತರನ್ನೆಲ್ಲ ನಿನ್ನೆ ಇಲ್ಲ ಮೊನ್ನೆ ಕೂರಿಸ್ಕೊಂಡು ನಾಯಕನಹಟ್ಟಿ ಭಕ್ತರಿಗೂ ಕೂಡ ಚಳ್ಳಕೆರೆ ಭಕ್ತರಿಗೂ ಕೂಡ ಒಂದು ಅಂಶವನ್ನ ಹೇಳಿದ್ರು. ಏನು ಸಾಧನೆ ಏನು ಸೇವೆ ಅಂತ ಹೇಳಿದ್ರು. ಯಾರಾದ್ರೂ ಹೇಳ್ತೀರಾ? ತಕ್ಷಣ ಬೇಗ ಹೇಳ್ತೀರಾ? ಅದಕ್ಕೆ ವ್ಯತ್ಯಾಸ ಹೇಳಿದ್ರು. ಯಾರಾದ್ರೂ ಸರಿಯಾಗಿ ಕೇಳಿಸ್ಕೊಂಡು ಅದನ್ನ ಇದು ಹಿಂಗ ಅಂತ ಅನ್ಕೊಂಡ್ರೆ ಯಾರಾದ್ರೂ ಕೇಳಿದ್ರ? ಯಾರಾದ್ರೂ ಇದ್ದೀರಾ? ಯಾರು ಇಲ್ವಾ? ಸಾಧನೆಯಲ್ಲಿ ಸ್ವಾರ್ಥ ಇರುತ್ತಲ್ಲ. ಯಾರಾದ್ರೂ ಚಳ್ಳಕೆರೆ ಭಕ್ತರು ಇದ್ದೀರಾ? ವಿಜೇತ ಮಾತಾಜಿಯವರು ಇದ್ದೀರಾ? ಮಹಾಭಾವ ಪ್ರಭು ಇದ್ದೀರಾ? ಉಮಾ ಮಾತಾಜಿ ಇದ್ದೀರಾ? ಅಮ್ಮಾಯಿ ಮಾತಾಜಿ. ಹಾ, ನೋಡಿ, ಇದು ಬಹಳ ಮುಖ್ಯವಾದದ್ದು ಅವ್ರು ಹೇಳಿದ್ರು ನಮ್ಗೆ. ನಾನು ಕೇಳಿಸ್ಕೊಂಡಿಲ್ಲ ಪ್ರಭುಜಿ. ಹಾ, ನೋಡಿ, ಇದೇ ಸಮಸ್ಯೆ, ಕೇಳಿಸ್ಕೊಂಡಿಲ್ಲ. ಭಾವಮಯಿ ಮಾತಾಜಿ ಕೇಳಿಸ್ಕೊಂಡ್ರಾ? ಪ್ರಭುಜಿ ಒಂದು ತುಂಬಾ ಮುಖ್ಯವಾದದ್ದು ನಮ್ಗೂ ಒಂದು ಉಪದೇಶ ಹೇಳ್ಕೊಟ್ರು, ತತ್ವ ಹೇಳಿದ್ರು. ಅವ್ರು ಹೇಳಿದ್ರು, ನಾಯಕನಹಟ್ಟಿಯವ್ರಿಗೂ ಇದನ್ನೇ ಹೇಳ್ದೆ, ನಿಮ್ಗೂ ಕೂಡ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನನ್ಗೆ ಎಷ್ಟು ಇದನ್ನ ಯಾರು ಹೇಳಿದ್ರು ಅಂದ್ರೆ, ಇತ್ತೀಚೆಗೆ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ನೋಡಿ, ಅದನ್ನೇ ನೋಡಿ ಅವ್ರು ಎಷ್ಟು ಗಂಭೀರವಾಗಿ ಹೃದಯಕ್ಕೆ ತಗೊಂಡಿದ್ದಾರೆ. ನಾನು ಗುರು ಮಹಾರಾಜು ಅದು ಹೇಳಿದ್ದು ಓದ್ದೆ ನಾನು. ಅದನ್ನೇ ಇವರು ಎಷ್ಟು ಗಾಢವಾಗಿ ತಗೊಂಡ್ಬಿಟ್ಟಿದ್ದಾರೆ ವರದಕೃಷ್ಣ ಪ್ರಭು ಅಂದ್ರೆ, ಸಿಕ್ಕದವ್ರಿಗೆಲ್ಲ ಹೇಳ್ತಿದ್ದಾರೆ. ನಿಮ್ಮಂತವ್ರಿಗೆ ನಮ್ಮಂತವ್ರಿಗೆ ಯಾರೇ ಸಿಕ್ಕದವ್ರಿಗೆಲ್ಲ ಹೇಳ್ಕೊಂಡ್ ಬರ್ತಿದ್ದಾರೆ. ಏನ್ ಹೇಳಿದ್ರಂದ್ರೆ, ನಾವು ಮಾಡ್ತೀವಲ್ವಾ ಜಪ ಆಗ್ಲಿ, ನೋಡಿ ಏಕಾದಶಿ ಇದೆಲ್ಲ, ಇದನ್ನ ಸಾಧನೆ ಅಂತ ಹೇಳ್ತಾರೆ. ಇದು ಸೇವೆ, 7:04 ಇದು ಸೇವೆ ಅಲ್ಲ. ಇದು ನಮ್ಮ ಉದ್ಧಾರಕ್ಕೆ ನಾವು ಮಾಡ್ಕೊಳ್ಳುವಂತ ಸಾಧನೆ. ಏನದು? ನೋಡಿ, ಬೆಳಗ್ಗೆ ಎದ್ದೇಳೋದು, ಮಂಗಳಾರತಿ ಮಾಡೋದು, ಜಪ ಮಾಡೋದು, ನೋಡಿ ಏಕಾದಶಿ ವ್ರತ ಮಾಡೋದು, ನೋಡಿ ಪ್ರಸಾದನೆ ತಿನ್ನೋದು, ಇದೆಲ್ಲ ನಮ್ ಸಾಧನೆ, ಸೇವೆ ಅಲ್ಲ ಇದು ಅಂತ ಹೇಳುದು. ಸ್ವಂತ ನನ್ನ ಲಾಭಕ್ಕೋಸ್ಕರ ಮಾಡೋದು ಇದೆಲ್ಲ. ನೋಡಿ, ಗುರುಗಳು ಇವರೆಲ್ಲ ಏನ್ ಕೇಳ್ತಾರೆ? ಸೇವೆ ಮಾಡಿ ಭಕ್ತಿ ಯೋಗೇನ ಸೇವತೆ ಅಂತ ಹೇಳ್ತಾರೆ. ಸೇವೆ ಅಂದ್ರೆ ಏನು ಅಂದ್ರೆ ಪ್ರಚಾರ ಮಾಡೋದು, ಈ ತರ ರಥೋತ್ಸವನ್ನ ಆಯೋಜನೆ ಮಾಡೋದು, ನೋಡಿ ಅದಕ್ಕೆ ಭಕ್ತರನ್ನೆಲ್ಲ ಕರ್ಸೋದು, ನೋಡಿ ಈ ತರದೆಲ್ಲ ಅನುಭವ ಕೊಡೋದು, ನೋಡಿ ಅಡುಗೆ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸೋದು, ಇದು ಸೇವೆಗಳು. ಪುಸ್ತಕ ವಿತರಣೆ ಮಾಡೋದು, ನೋಡಿ ಇದು ಸೇವೆಗಳು ಅಂತ ವ್ಯತ್ಯಾಸ ಹೇಳ್ಕೊಟ್ರು ನಮ್ಗೆ. ಸಾಧನೆ, ಸೇವೆ. ನೋಡಿ, ಹಂಗೆ ಇಲ್ಲಿ ಹೇಳ್ತಿದ್ರೆ, ನೋಡಿ ಯಾರು ಸೇವೆಯಲ್ಲಿ ತೊಡಗಿರ್ತಾರೆ ಅವರು ಪತನ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಬಹಳ ಮುಖ್ಯವಾದದ್ದು. ನೋಡಿ, ಇಲ್ಲಿ ಹೇಳ್ತಿದ್ದಾರೆ ಪ್ರಭುಪಾದರು, ಆದುದರಿಂದ ಬ್ರಹ್ಮನ್ ನೆಲೆಗೆ ಏರಿದ್ದರೂ ಮನುಷ್ಯನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗದಿದ್ದರೆ ಅವನು ಬಿದ್ದು ಬಿಡುವ ಸಾಧ್ಯತೆ ಇದೆ. ವೇದದ ಭಾಷೆಯಲ್ಲಿ ಹೀಗೆ ಹೇಳಿದೆ, ರಸೋವೈ ಸಹ ರಸಂ ಹಿ ಏವಾಯಂ ಆನಂದಿ ಭವತಿ. ಮನುಷ್ಯನು ಆನಂದ ಭಂಡಾರವಾದ ಮತ್ತು ದೇವೋತ್ತಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಂಡಾಗ ಅವನಿಗೆ ದಿವ್ಯಾನಂದವಾಗುತ್ತದೆ. ನೋಡಿ, ನಮ್ಮ ಸೈಕಾಲಜಿಯಲ್ಲೂ ಹೇಳ್ಕೊಡ್ತಾರೆ,
ಯಾರಿಗೆ ಆ ದಿವ್ಯಾನಂದ ಸ್ಥಿತಿ ಆದಾಗ ನೋಡಿ ಆ ಹಾರ್ಮೋನ್ಸ್ ಎಲ್ಲ ಸಿಕ್ರೆಟ್ ಆಗಿ ಅವ್ರಿಗೆ ಖುಷಿ ಪಡ್ತಾರೋ ಅವ್ರಿಗೆ ಅದು ಮತ್ತೆ ಮತ್ತೆ ಅದು ಬೇಕು ಅನ್ಸುತ್ತಂತೆ. ಹೌದಾ? ನೋಡಿ ನೋಡಿ, ಒಂದು ಡ್ರಗ್ಸ್ ತಗೊಂಡಾಗ ನೋಡಿ ಅವ್ರಿಗೆ ಏನೋ ಒಂದು ಹಾರ್ಮೋನಲ್ ಸಿಕ್ರೇಷನ್ ಮತ್ತೆ ಮತ್ತೆ ಅದೇ ಬೇಕು ಅನ್ಸುತ್ತೆ ಅವ್ರಿಗೆ. ನೋಡಿ ಎಂಡ ಕುಡುಕರಿಗೂ ಹಂಗೆ, ಅಡಿಕ್ಷನ್ಸ್ ಎಲ್ಲ ಹಂಗೆ ಆಗೋದು. ನೋಡಿ ಇದು ಕೂಡ ನೋಡಿ ಇದು ತರ ನೋಡಿ ಆ ದಿವ್ಯಾನಂದ ಆಗತ್ತಲ್ಲ, ಆ ದಿವ್ಯಾನಂದ ಅವಾಗ ಮತ್ತೆ ಮತ್ತೆ ಬೇಕು 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 ಅನ್ಸುತ್ತೆ. ಯಾರಿಗೆ? ಮನುಷ್ಯನು ಆನಂದದ ಭಂಡಾರವಾದ ಮತ್ತು ದೇವೋತ್ತಮ ಪುರುಷನಾದ ಕೃಷ್ಣನನ್ನ ಅರ್ಥ ಮಾಡ್ಕೊಂಡಾಗ ಅವನಿಗೆ ದಿವ್ಯಾನಂದವಾಗುತ್ತದೆ. ನೋಡಂಗೆ ಅವರು ನಾವು ಭಕ್ತರೆಲ್ಲ ನೋಡ್ತೀವಿ, ಕೆಲವರೆಲ್ಲ ನೋಡಿ ಯಾವ ಮಟ್ಟಕ್ಕೆ ಆತ್ಮ ಸಮರ್ಪಣೆ ಮಾಡ್ಕೊಂಡು ಸೇವೆ ಮಾಡ್ತಿರ್ತಾರೆ. ಅವ್ರಿಗೆ ಎಷ್ಟೋ ಜನಕ್ಕೆ ಸಂಬಳನೇ ಸಿಗೋಲ್ಲ ಗೊತ್ತಾ, ಬ್ರಹ್ಮಚಾರಿಗಳಂತ ಸೇರ್ಕೊಂಡಿರ್ತಾರೆ. ನೋಡಿ ನಮ್ಮ ಯಶೋಧ ಮಾತಾಜಿಯವ್ರ ಮಗನ್ನು ಕೂಡ ನೋಡ ಮಾತಾಜಿಯವರು ನೋಡಿ ಈ ಸೇವೆಯಲ್ಲಿ ತೊಡಗಿಸಿದ್ದಾರೆ. ಯಾಕೆ ಹಿಂಗೆಲ್ಲಾ ಬಿಟ್ಟು ಸಂಬಳ ಇಲ್ಲದೆ ತಂದೆ ತಾಯಿಗಳನ್ನ ಬಿಟ್ಟು ನೋಡಿ ಈ ಸೇವೆಗಳಲ್ಲಿ ತೊಡ್ಕೊಂಡ್ಬಿಡ್ತಾರೆ ಅಂದ್ರೆ ನೋಡಿ ನೋಡಿ ಅಲ್ಲಿ ಕೃಷ್ಣನ ಸೇವೆಯಲ್ಲಿ ತೊಡಗಿದ್ದಾಗ ನೋಡ ದಿವ್ಯಾನಂದವಾಗುತ್ತದೆ ಅನ್ನೋದು. ಪರಮ ಪ್ರಭುವಿನಲ್ಲಿ 6 ಸಿರಿಗಳು ತುಂಬಿವೆ. ಯಾವ್ಯಾವುದು? ಭಕ್ತನು ಅವನನ್ನು ಸಮೀಪಿಸಿದಾಗ ಈ 6 ಸಿರಿಗಳ ವಿನಿಮಯವಾಗುತ್ತದೆ. ನೋಡಿ ಹೆಂಗೆ ಕಬ್ಬಿಣ ಬೆಂಕಿ ಜೊತೆ ಇದ್ರೆ ಆ ಕಬ್ಬಿಣದ ಬೆಂಕಿ ಗುಣಗಳನ್ನೆಲ್ಲ ಪಡ್ಕೊಳ್ಳುತ್ತಲ್ಲ, ಆ ತರ ಕೃಷ್ಣ ಆನಂದ ಸಿರಿಗಳಿಂದ ತುಂಬಿದಾನೆ. ನಾವು ಕೂಡ ಅದನ್ನ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ಬಿಟ್ರೆ, ಸಂಪರ್ಕ ಸೇವೆ ನಮಗೂ ಕೂಡ ನೋಡಿ ಅದೇ ತರ ಅನುಭವ ಆಗುತ್ತೆ ಅಂತ. ಅರಸನ ಸೇವಕನು ಸ್ವಲ್ಪ ಹೆಚ್ಚು ಕಡಿಮೆ ಅರಸನ ಸಮಾನ ಮಟ್ಟದಲ್ಲೇ ಸುಖಿಸುತ್ತಾನೆ. ನೋಡಿರ್ತೀರಾ, ಒಬ್ಬ ಯಾರೋ ದೊಡ್ಡ ಶ್ರೀಮಂತ ಆಡಿ ಕಾರ್ ತಗೊಂಡಿರ್ತಾನೆ, ಅವನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವನು ಅದೇ AC ಕಾರಲ್ಲೇ ಕೂತಿರ್ತಾನೆ, ಇವನು AC ಕಾರಲ್ಲೇ ಕೂತಿರ್ತಾನೆ. ಅವನು ಅದೇ ಸ್ಪೀಡಲ್ಲೇ ಹೋಗ್ತಿರ್ತಾನೆ, ಇವ್ ಡ್ರೈವರ್ ಕೂಡ ನನ್ನ ಜೊತೆಲಿ ಇರ್ತಾನೆ. ಹೌದಾ? ನಾನು ಹೇಳ್ತಿರೋದು ಸುಳ್ಳ ನಿಜಾನ? ನಿಜ ಪ್ರಭುಜಿ. ಓನರ್ಗೆ ಸಮವಾಗಿ ಆ ಡ್ರೈವರ್ ಕೂಡ ಅನುಭವಿಸ್ತಾ ಇರ್ತಾನೆ. ನೋಡಿರ್ತೀರಾ ಈ ತರ? ನೋಡ ಅವನು ಒಂದು ಒಳ್ಳೆ ಕಾರಲ್ಲೇ ಕೂತಿರ್ತಾನೆ, ಡ್ರೈವಿಂಗ್ ಮಾಡ್ತಿರ್ತಾನೆ, ಆದ್ರೆ ಅವನ್ ಸಮಾನವಾಗಿ ಕೂತಿರ್ತಾನೆ. ಅವನ್ಗಿಂತ ಕೆಳಮಟ್ಟದಲ್ಲಿ ಕೂತಿರ್ತಾನ? ಇಲ್ಲ, ಪಕ್ಕ ಸೀಟಲ್ಲೇ ಕೂತಿರ್ತಾನೆ. ನೋಡಿ ಅದೇ ಎಂಜಾಯ್ಮೆಂಟ್ ಮಾಡ್ತಿರ್ತಾನೆ. ಯಾರು? ಡ್ರೈವರ್ ಸೇವಕ. ನೋಡಿ ಯಾರೋ ದೊಡ್ಡ ಶ್ರೀಮಂತರು ಒಳ್ಳೆ ದೊಡ್ಡ ಬಂಗ್ಲೆ ಮನೆ ಕಟ್ಟಿರ್ತಾರೆ, ಆ ಮನೆಯಲ್ಲಿ ಕೆಲಸ ಮಾಡಕ್ಕಂತ ಕೆಲವರೆಲ್ಲರೂ ಮನೆಯಲ್ಲಿ ವಾಸ ಇರ್ತಾರೆ, ಕೆಲ್ಸಗಾರರು. ನೋಡಿ ಅವರು ಅದೇ ಆ ಮನೆಯಲ್ಲಿ ಅದೇ ಊಟ ತಿಂತಾರೆ, ಇವರು ಅದೇ ತಿಂತಾರೆ. ನೋಡಿ ಅದೇ ಒಂದು ಮನೆಯ ವಾತಾವರಣದಲ್ಲೇ ಅವರು ಇರ್ತಾರೆ, ಇವರು ಇರ್ತಾರೆ ಅಲ್ವಾ? ಮಾಡ್ತಿರೋದೇನು? ಸೇವೆ ಅಲ್ವಾ? ನೋಡಿ ಅದನ್ನೇ ಅದೇ ಮಟ್ಟದಲ್ಲಿ ಸುಖಿಸುತ್ತಾನೆ ಅಂದ್ರೆ ಹಂಗೆ. ನನ್ಗೆ ನನ್ನ ವಿದ್ಯಾರ್ಥಿ ದಶೆಗಳ ದಿನಗಳಲ್ಲಿ ನೋಡಿ ಸುಂದರ್ ಗೋಪಾಲ್ ಪ್ರಭು ಅಂತ ನೋಡಿ ಇಡೀ ಭಾರತ ದೇಶದ ಇಸ್ಕಾನ್ ನೋಡಿ ಯೂತ್ ಫೋರಮ್ನ ಅಧ್ಯಕ್ಷರವರು, ಡೈರೆಕ್ಟರ್, ಚೇರ್ಮನ್ ಅವರು. ನೋಡಿ ಇಸ್ಕಾನ್ ಯೂತ್ ಕೌನ್ಸಿಲ್ ಅಂತ ಇದೆ, ಅವರು ನನಗೆ ತುಂಬಾ ಪರಿಚಯ. ಇಲ್ಲಿ ಬೆಂಗಳೂರಿಂದ ಡೆಲ್ಲಿಗೆ ಹೋದಕ್ಕೋಗ್ಲೇ ಪರಿಚಯ. ಅಲ್ಲಿ ನನಗೆ ಸಿಕ್ಕಿದಾಗ ಅವ್ರು ಒಂದ್ಸತಿ ಹೇಳಿದ್ರು, ನೋಡಿ ನಾವೆಲ್ಲ ಬ್ರಹ್ಮಚಾರಿಗಳು ಮನೆಯೆಲ್ಲ ಬಿಟ್ಟಿದೀವಿ, ಆದ್ರೆ ನಾವ್ ಎಲ್ಲಿ ವಾಸ ಮಾಡ್ತೀವಿ ಅಂತಂದ್ರೆ ನೋಡಿ ಜಗನ್ನಾಥ, ದೈವೋತ್ತಮ ಪರಮಪುರುಷ ಜಗನ್ನಾಥ ಜಗದೊಡೆಯ ನೋಡಿ ಇಂಥ ಒಂದು ಪ್ಯಾಲೇಸ್ ತರ ಇರುವಂತ ದೇವಸ್ಥಾನ ಇದೆಯಲ್ಲ, ಇದು ಅರಮನೆ ಅಂತದ್ದು, ಅಂಥದ್ರಲ್ಲಿ ಆತನೂ ಇರ್ತಾನೆ, ಅಂಥದ್ರಲ್ಲಿ ನಾವು ಕೂಡ ಇರ್ತೀವಿ. ಹಿಂಗಿದೆ ನೋಡಿ ಅವ್ರು ಹೇಳಿದ್ದು. ನಾವು ಮನೆ ಮಠ ಎಲ್ಲ ಬಿಟ್ಟು ಪರಿತ್ಯಜಿಸಿ ಬಂದಿರ್ತೀರಲ್ಲ, ನಾವು ಎಲ್ಲಿ ವಾಸ ಮಾಡ್ತೀವಿ ಗೊತ್ತಾ? ಅರಮನೆ ಒಳಗಡೆ, ಕೃಷ್ಣನ ಮನೆ ಒಳಗಡೆ ನಾವು ವಾಸ ಮಾಡ್ತೀವಿ. ಕೃಷ್ಣನ್ ತಿಂದದ್ದನ್ನ ನಾವು ತಿಂತೀವಿ. ಹೆಂಗಿರುತ್ತೆ? ರಾಜಭೋಗ ಯಾವತ್ತಾದ್ರೂ ಯಾರಾದ್ರೂ ತಿಂದಿದ್ದೀರಾ ಪ್ರಸಾದ? ತಿಂದಿದ್ದೀವಿ ಪ್ರಭುಜಿ, ನಮಗೂ ಕೊಡ್ತಾರೆ ಸಿಕ್ಕಿದೆ. ಆಗಿರುತ್ತಲ್ಲ ಟೇಸ್ಟ್, ಕ್ವಾಲಿಟಿ. ಬರೇ ತುಪ್ಪದಲ್ಲೇ ಇರುತ್ತೆ ಪ್ರಭು, ಅದು ಐಟಮ್ಸ್ ಇರ್ತಾವೆ ಪ್ರಭುಜಿ. ದೇವಸ್ಥಾನದೊಳಗ ಹೋದ ತಕ್ಷಣನೇ ಪ್ರಭುಗಳು ಶುದ್ಧ ನಿತಾಯ್ ಪ್ರಭುಜಿ ತಂದ್ಕೊಟ್ರು ಪ್ರಭುಜಿ ರಾಜಭೋಗ ಪ್ರಸಾದ. ರಾಜಭೋಗ ನೋಡಿ ಆ ರಾಜಭೋಗ ಪ್ರಸಾದವನ್ನ ನೋಡಿ ಯಾರು ಭಗವಂತನ ಸೇವೆಗಳಲ್ಲಿ ತೊಡಗಿರ್ತಿರ್ತಾರಲ್ಲ ನೋಡಿ ಅಂತವುಗಳನ್ನ ಸವಿತಿರ್ತಾರೆ. ನೋಡಿ ಹೊರಗಡೆ ಜನಗಳಿರ್ತಾರೆ ನೋಡಿ, ಅವರೆಲ್ಲ ತುಚ್ಛವಾದದ್ದನ್ನು ತಿಂತಿರ್ತಾರೆ, ಹೂ ಅನ್ನೋಂಥದ್ದು ತಿಂತಾರೆ ಅವ್ರು.
ಇಲ್ಲಿ ಭಗವಂತನಿಗೆ ಅರ್ಪಿಸಿದಂತ ರಾಜಭೋಗ ಪ್ರಸಾದವನ್ನ ನೋಡಿ ಅವಕಾಶ ಸಿಗುತ್ತೆ. ಏನ್ ಟೇಸ್ಟ್ ಇರುತ್ತೆ ಗೊತ್ತಾ? ನೋಡಿ ನೋಡಿ ಹಂಗೆ ಹೀಗೆ ಹೀಗೆ ಶಾಶ್ವತ ಸುಖ, ಅವಿನಾಶಿ ಸುಖ ಮತ್ತು ಶಾಶ್ವತ ಬದುಕು ಭಕ್ತಿ ಸೇವೆಯನ್ನ ಜೊತೆಗೂಡುತ್ತದೆ. ಆದ್ದರಿಂದ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಶಾಶ್ವತತೆ ಅಥವಾ ಅವನ ಅವಿನಾಶಿತ್ವಗಳು ಭಕ್ತಿ ಸೇವೆಯಲ್ಲಿ ಸೇರಿವೆ. ಭಕ್ತಿ ಸೇವೆಯಲ್ಲಿ ಇವೆಲ್ಲ ಸೇರ್ಕೊಂಡ್ಬಿಡ್ತವೆ. ಏನದು? ಶಾಶ್ವತತೆ, ಅವಿನಾಶತ್ವ, ನೋಡಿ ಬ್ರಹ್ಮನ್ ಸಾಕ್ಷಾತ್ಕಾರ, ಇದೆಲ್ಲ ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಇವೆಲ್ಲ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಏನು ಬೇರೆ ತರ ಪ್ರಯತ್ನ ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಗೆ ಪ್ರೂಪಾದ್ರೆ ಏನ್ ಕ್ರಮ ಕೊಟ್ಟಿದ್ದಾರಲ್ವಾ, ಅದನ್ನ ಮಾಡ್ಕೊಂಡು ಹೋದ್ರೆ ಸಾಕು. ಬ್ರಹ್ಮನು ಸಾಕ್ಷಾತ್ಕಾರ ಆಗ್ಬಿಡ್ತಾನೆ, ಪರಮಾತ್ಮನೂ ಆಗ್ಬಿಡ್ತಾನೆ. ನೋಡಿ ನೋಡಿ ಶಾಶ್ವತತೆನೂ ಅರಿವಾಗತ್ತೆ, ಅವಿನಾಶತ್ವನೂ ಆಗತ್ತೆ. ನೋಡಿ ಎಲ್ಲ ಆಗತ್ತೆ. ಯಾರ್ಗೆ? ಭಗವಾನ್ ಹಂತದಲ್ಲಿ ಸೇವೆ ಮಾಡೋರ್ಗೆ. ನೋಡಿ ಸೇವೆ ಬ್ರಹ್ಮನ ಹಂತದಲ್ಲಿ ಮಾಡಕ್ ಆಗೋದಿಲ್ಲ, ಪರಮಾತ್ಮನ ಹಂತದಲ್ಲೂ ಕೂಡ ಮಾಡಕ್ಕಾಗಲ್ಲ. ಸೇವೆ ಭಕ್ತಿ ಯೋಗೇನ ಸೇವತೆ, ಭಗವಾನ್ ಹಂತದಲ್ಲೇ ಮಾಡಕ್ ಸಾಧ್ಯ. ಭಕ್ತಿ ಸೇವೆಯಲ್ಲಿ ನಿರತನಾದ ಮನುಷ್ಯನು ಆಗಲೇ ಇದನ್ನು ಹೊಂದಿರುತ್ತಾನೆ. ನೋಡಿ ಯಾರು ಒಬ್ಬ ಜಡ್ಜ್ ಆಗಿರ್ತಾನೆ, ಅವನು LLB ಮಾಡಿರ್ತಾನೋ ಮಾಡಿರಲ್ವೋ? ಮಾಡಿ ಅಲ್ವಾ? SLC ಓದಿರ್ತಾನೋ ಓದಿರಲ್ವೋ? ಓದಿರ್ತಾರೆ ಓದಿರ್ತಾನೆ ಪ್ರಭು. ನೀವು SLC ಸರ್ಟಿಫಿಕೇಟ್ ತೋರ್ಸು ಅಂತ ಕೇಳ್ತೀರಾ? SLC ಪಾಸ್ ಮಾಡಿದೀರಾ ನೀವು ಅಂತ ಕೇಳ್ತೀರಾ? ಇಲ್ಲ ಕೇಳಲ್ಲ. ಅದು ನೀವು ಅರ್ಥ ಹಾಗೆ ಹಾಗೆ ಇರುತ್ತೆ. ಅದೇ ತರನೇ ಯಾರು ಭಕ್ತಿ ಸೇವೆಗಳಲ್ಲಿ ತೊಡಗಿರ್ತೀರೋ ನಿಮ್ಗೆ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಕೂಡ ಆಗಿರುತ್ತೆ ಅಥವಾ ಆಗೋಗುತ್ತೆ, ಪರಮಾತ್ಮನ ಸಾಕ್ಷಾತ್ಕಾರ ಆಗೋಗುತ್ತೆ. ಇಲ್ಲಿ ಏನೇನೋ ದೊಡ್ಡ ದೊಡ್ಡ ಮಾತಾಡ್ತಿರ್ತಾರೆ ನೋಡ್ರಿ, ಅವಿನಾಶಿ ಸುಖ, ಶಾಶ್ವತ ಬದುಕು, ನೋಡಿ ಶಾಶ್ವತ ಸುಖ, ಬ್ರಹ್ಮನ್ ಸಾಕ್ಷಾತ್ಕಾರ ಎಲ್ಲ ಆಗ್ಬಿಡುತ್ತೆ. ಯಾರಿಗೆ? ದೇವಸ್ಥಾನದಲ್ಲಿ ಕಸ ಗುಡಿಸೋವರೆಗೂ ಕೂಡ ಆಗತ್ತೆ. ನಮ್ಮ ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಹೇಳ್ತಾರೆ ನೋಡಿ, ಯೋಗಿ ತಪಸ್ವಿ ಇವ್ರು ಯಾರು ಹಿಮಾಲಯದಲ್ಲಿ ಸಾವಿರಾರು ಕಾಲದಿಂದ ತಪಸ್ ಮಾಡ್ಕೊಂಡಿದಾರಲ್ಲ ನೋಡಿ, ಅವರು ನಮ್ ದೇವಸ್ಥಾನದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಗಂಟೆ ಬಾರ್ಸಕ್ಕೆ ಒಬ್ರು ಇರ್ತಾರೆ ನೋಡಿ. ಶ್ರೀ ವೈಷ್ಣವ ದೇವಸ್ಥಾನಗಳಲ್ಲೆಲ್ಲ ಹಿಂಗೆ ಮಾಡ್ತಿರ್ತಾರೆ, ನಮ್ ದೇವಸ್ಥಾನದಲ್ಲೂ ಹಿಂಗೆ ಇರ್ತಾರೆ ಗೊತ್ತಾ? ಅಭಿಷೇಕ ಮಾಡ್ಬೇಕಾದ್ರೆ ಇನ್ನೊಬ್ರು ಯಾರೋ ಗಂಟೆ ಬಾರಿಸ್ಕೊಂಡಿರ್ತಾರೆ ಗೊತ್ತಾ? ಹೌದು ನೋಡಿ ಆ ಗಂಟೆ ಬಾರಿಸಿರ್ತಾರೆ ನೋಡ್ರಿ, ಅವರು ತುಂಬಾ ಬುದ್ಧಿವಂತರಲ್ಲ. ಸುಮ್ನೆ ಒಂದು ಸಣ್ಣ ಮಗು ಕೂಡ ಗಂಟೆ ಬಾರಿಸ್ಕೊಂಡ್ ಕೂತಿರತ್ತಲ್ಲ ನೋಡಿ. ನೋಡಿ ಯಾರೋ ಒಬ್ಬ ಶಹನ, ಯಾರೋ ಒಂದು ನಾದ ಸ್ವರ ನುಡಿಸ್ತಿರ್ತಾರೆ, ಇನ್ನೊಬ್ಬ ನೋಡಿ ಡಮ್ 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 ಅಂತ ಏನೋ ಒಂದು ಹೊಡಿತಿರ್ತಾನೆ. ಭಗವಂತನ ನಮ್ಮೂರುಗಳಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಭಗವಂತನ ನೈವೇದ್ಯ ಮಾಡ್ಬೇಕಾದ್ರೆ ಗಂಟೆ ಬಾರಿಸ್ತಾರೆ ಗೊತ್ತಾ? ನಿಮ್ಮೂರುಗಳಲ್ಲೆಲ್ಲ ಹಿಂಗೆ ಮಾಡ್ತಾರ? ಹೌದು ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ನಾವು ಮಕ್ಕಳ ಪ್ರಭು, ಅದು ಮೊದ್ಲು ಹಸುಗೆ ಪೂಜೆ ಮಾಡಿ ನಾವು ಮಕ್ಕಳಾಗಿದ್ದಾಗ ಮಾಡ್ತಿದ್ರಿ ಗೊತ್ತಾ? ಹಿಂಗ್ ಗಂಟೆ ಬಾರಿಸಿದ್ರೆ ನಾವೆಲ್ಲ ದೇವಸ್ಥಾನಕ್ಕೆ ಓಡೋಗ್ಬಿಡ್ತೀವಿ. ಏನಕ್ಕೆ? ಪ್ರಸಾದ ಸಿಗುತ್ತಂತ. ಹಾ ನೋಡಿ, ನೈವೇದ್ಯ ಬಾರಿಸ್ಬೇಕಾದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ಗಂಟೆ ಬಾರಿಸ್ತಾರೆ. ಆ ಗಂಟೆ ಬಾರಿಸೋನು ತುಂಬಾ ಬುದ್ಧಿವಂತನೇನಲ್ಲ ನೋಡಿ. ಬುದ್ಧಿವಂತನು ಇರ್ಬಹುದು, ವಿನಮ್ರ ಸೇವೆ ಅಂತ ಅನ್ಕೊಳ್ಳಿ. ನೋಡಿ ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಹೇಳ್ತಾರೆ, ಈತ ಗಂಟೆ ಬಾರಿಸ್ತಾನಲ್ಲ, ಒಬ್ಬ ಮಗುನೋ ಒಬ್ಬ ಹೆಚ್ಚು ಬುದ್ಧಿವಂತಿಕೆ ಇಲ್ದೇ ಇರೋನು, ಅವನು ಆ ಯೋಗ ತಪಸ್ಸು ನೋಡಿ ಸಾಧನೆ ಸಿದ್ಧಿ ಮಾಡೋನ್ಗಿಂತಲೂ ಕೋಟಿ ಪಾಲು ಉತ್ತಮ ಅಂತೆ ನೋಡಿ. ಹಂಗೆ ಯಾಕೆ? ಪರಮಸತ್ಯ ಊಟ ಮಾಡ್ತಿದ್ದಾನೆ ಅಂತ ಗಂಟೆ ಬಾರಿಸ್ತಾರೆ ನೋಡಿ. ನೋಡಂಗೆ ಈ ಸಾಲು ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ. ನೀವು ಎಲ್ಲಾದ್ರೂ ಪ್ರಚಾರ ಮಾಡ್ಬೇಕಾದ್ರೆ ಈ ಉದಾಹರಣೆ ಹೇಳಿ, ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಹಿಂಗ್ ಹೇಳ್ತಾರೆ ಅಂತ ಹೇಳಿ, ನಾವು ಜ್ಞಾಪಕ ಇಟ್ಕೊಂಡೇ ಇರೋಣ ಈ ಸಾಲನ್ನ ಅಲ್ವಾ? ಹಂಗೆ ನೋಡಿ ನೋಡಿ ಜೀವಿಯ ಸ್ವಭಾವದಿಂದ ಬ್ರಹ್ಮನಾದರೂ ಐಹಿಕ ಜಗತ್ತಿನ ಮೇಲೆ ಪ್ರಭುತ್ವ ನಡೆಸಲು ಬಯಸುತ್ತಾನೆ, ಇದರಿಂದ ಕೆಳಕ್ಕೆ ಬೀಳುತ್ತಾನೆ. ಜೀವಿಯು ತನ್ನ ಸ್ವರೂಪದಲ್ಲಿ ಐಹಿಕ ಪ್ರಕೃತಿಯ ಗುಣತ್ರಯಗಳನ್ನು ಮೀರಿದವನು, ಆದರೆ ಐಹಿಕ ಪ್ರಕೃತಿಯ ಸಹವಾಸವು ಅವನನ್ನು ಸತ್ವ ರಜಸ್ಸು ತಮಸ್ಸುಗಳೆಂಬ ಐಹಿಕ ಪ್ರಕೃತಿ ಗುಣಗಳಲ್ಲಿ ಸಿಕ್ಕಾಕ್ಬಿಡುತ್ತೆ ನೋಡಿ, ಬದ್ಧ ನೋಡಿ. ಅದನ್ನೇ ಹಿಂದಿನ ಶ್ಲೋಕದಲ್ಲಿ ನಾವು ಓದ್ಕೊಂಡು ಬಂದ್ವಿ. ಈ ಗುಣತ್ರಯಗಳ ಸಹವಾಸದಿಂದ ಅವನಲ್ಲಿ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಬಯಕೆ ಇರುತ್ತದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಆತನು ಕೂಡಲೇ ದಿವ್ಯ ಸ್ಥಿತಿಯಲ್ಲಿ ನೆಲೆಸುತ್ತಾನೆ
ಮತ್ತು ಐಹಿಕ ಪ್ರಕೃತಿಯನ್ನು ತಾನು ನಿಯಂತ್ರಿಸಬೇಕೆಂಬ ಅವನ ಕಾನೂನು ಬಾಹಿರ ಅಪೇಕ್ಷೆಯು ಹೊರಟು ಹೋಗುತ್ತದೆ. ನೋಡಿ, ಭಕ್ತಿ ಸೇವೆ ಮಾಡ್ತಾ 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 ನೋಡಿ ಈ ತರದೆಲ್ಲ ಅಪರಾಧಗಳನ್ನೆಲ್ಲ ಬಿಡ್ತಾ ಬರ್ತೀವಿ. ಕಾನೂನು ಬಾಹಿರ ಅಪೇಕ್ಷೆಗಳು ಏನೆಲ್ಲ ಇರ್ತವೆ ಎಲ್ಲ ಹೋಗ್ತವೆ. ನೋಡಿ, ಅದಕ್ಕೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋನು ಕೂಡ ಅತ್ಯುತ್ತಮ ಶ್ರೇಷ್ಠವಾದವನು ಅನ್ನುವಂಥದ್ದು. ಕಸ ಗುಡಿಸ್ತಾರೆ ನೋಡಿ ನಮ್ಮ ಸೆಲ್ವಿ ಮಾತಾಜಿಯವರು. ನೋಡಿ, ಅವರು ಒಳ್ಳೆ ಭಕ್ತರು. ಸೆಲ್ವಿ ಮಾತಾಜಿ ಇರ್ಕ್ರೀங்களா? ನೋಡಿ ನೋಡಿ ಅವರು ನೋಡಿ ಭಗವಂತನ ವಾಸ ಸ್ಥಾನ ಇದು, ಅದನ್ನ ಶುಚಿ ಮಾಡೋದು ನನ್ನ ಸೇವೆ ಅಂತ ಮಾಡ್ತಾರೆ ಅಲ್ವಾ. ನೋಡಿ, ಇದು ದೊಡ್ಡ ವಿಷಯ. ಇದು ನೋಡಿ, ಕಾನೂನು ಬಾಹಿರ ಅಪೇಕ್ಷೆ ಹೊರಟು ಹೋಗ್ಬಿಡುತ್ತೆ ಸೇವೆ ಮಾಡ್ತಾ ಮಾಡ್ತಾ. ಭಕ್ತಿ ಸೇವೆ ಸಾಕ್ಷಾತ್ಕಾರಕ್ಕಾಗಿ ಶ್ರವಣ, ಕೀರ್ತನ, ಸ್ಮರಣ ಇವುಗಳಿಂದ ಪ್ರಾರಂಭವಾಗುವ 9 ವಿಧಾನಗಳನ್ನು ಹೇಳಿದೆ. ಭಕ್ತಿ ಸೇವೆಯ ಈ ಪ್ರಕ್ರಿಯೆಯನ್ನು ಭಕ್ತರ ಸಹವಾಸದಲ್ಲಿ ಅಭ್ಯಾಸ ಮಾಡಬೇಕು. ಅದಕ್ಕೋಸ್ಕರ ನಾನು ನೋಡಿ ಎಲ್ಲ ಭಕ್ತರು ಕೇಳ್ಕೊಳ್ತಾರೆ, ಆಫ್ಲೈನ್ ಯಾವಾಗ್ಲಾದ್ರೂ ಈ ತರ ಸಮಾರಂಭಗಳಿಗೆ ಎಲ್ಲ ಜೊತೆ ಕೂಡ್ಬೇಕು ಅಂತ. ನೋಡಿ ನೋಡಿ ಭಕ್ತರ ಸಹವಾಸದಲ್ಲಿ ಅಭ್ಯಾಸ ಮಾಡಬೇಕು, ಇದು ಬಹಳ ಮುಖ್ಯ. ಇಂತಹ ಸಹವಾಸದಿಂದ ಗುರುವಿನ ಪ್ರಭಾವದಿಂದ ಕ್ರಮೇಣ ಯಜಮಾನಿಕೆ ನಡೆಸುವ ಐಹಿಕ ಅಪೇಕ್ಷೆಯು ನಿರ್ಮಲವಾಗುತ್ತದೆ. ನೋಡಿ, ಇಲ್ಲಿ ಜೀವಂತ ಗುರುವಿನ ನೋಡಿ ಪ್ರಾಮುಖ್ಯತೆಯನ್ನು ಹೇಳ್ತಿದ್ದಾರೆ. ಆ ಗುರು ಜೀವಂತವಾಗಿರ್ಬೇಕು, ಐಹಿಕ ಪ್ರಪಂಚದಲ್ಲಿ ಇರಬೇಕು. ನೋಡಿ ನೋಡಿ ನಿತ್ಯ ಲೀಲೆಗೆ ಹೋಗಿರುವಂತ ಅವರನ್ನೇ ನಾವು ದೀಕ್ಷೆ ತಗೊಂಡಿದೀವಿ ಅವರಿಂದ ಅಂತೆಲ್ಲ ಹೇಳ್ಬಾರ್ದು, ತುಂಬಾ ದೊಡ್ಡ ಅಪರಾಧ. ನೋಡಿ, ಈ ಋತ್ವಿಕ್ ತತ್ವ ಬಹಳ ಡೇಂಜರಸ್. ನೋಡಿ, ಇದನ್ನೆಲ್ಲ ಹೇಳ್ಕೊಡ್ಬೇಕಲ್ವಾ. ನೋಡಿ, ಸಾಲ ಇನ್ನೊಂದ್ಸತಿ ಓದಿ ಹೆಂಗ್ ಅರ್ಥ ಮಾಡ್ಕೋಬೇಕು ಋತ್ವಿಕ್ ತತ್ವದಲ್ಲಿ. ಇಂತಹ ಸಹವಾಸದಿಂದ ಗುರುವಿನ ಪ್ರಭಾವದಿಂದ ಕ್ರಮೇಣ ಯಜಮಾನಿಕೆ ನಡೆಸುವ ಐಹಿಕ ಅಪೇಕ್ಷೆಯು ನಿರ್ಮೂಲವಾಗುತ್ತದೆ. ನೋಡಿ, ಹಂಗೆ ಭಕ್ತರ ಸಂಘ, ಗುರುಗಳ ಸಂಘ, ನೋಡಿ ಗುರುಗಳ ಪ್ರಭಾವ, ಇದೆಲ್ಲ ಮುಖ್ಯ. ಮನುಷ್ಯನು ಪ್ರಭುವಿನ ಪ್ರೇಮಪೂರ್ವಕ ದಿವ್ಯ ಸೇವೆಯಲ್ಲಿ ದೃಢವಾಗಿ ನೆಲೆ ಕಾಣುತ್ತಾನೆ. ಈ ವಿಧಾನವನ್ನು ಈ ಅಧ್ಯಾಯದ 22ನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಸೂಚಿಸಲಾಗಿದೆ. ಪ್ರಭುವಿನ ಭಕ್ತಿ ಸೇವೆ ತುಂಬಾ ಸರಳವಾದದ್ದು. ಮನುಷ್ಯನು ಸದಾ ಪ್ರಭುವಿನ ಸೇವೆಯಲ್ಲಿ ನಿರತನಾಗಿರಬೇಕು, ದೇವರ ಪ್ರಸಾದವನ್ನ ಸ್ವೀಕರಿಸಬೇಕು. ನೋಡಿ, ಇದು ಬಹಳ ಮುಖ್ಯ. ಪ್ರಭುವಿನ ಚರಣ ಕಮಲಗಳಿಗೆ ಅರ್ಪಿಸಿದ ಹೂಗಳ ಸುವಾಸನೆಯನ್ನು ಪಡೆಯಬೇಕು. ನೋಡಿ, ಆವಾಗ್ಲೇ ನಾನು ನೋಡಿ ಪ್ರಭುಪಾದರಿ ಭಾವಾರ್ಥದಲ್ಲಿ ಹೇಳಿದ್ರಲ್ವಾ, ಚತುರ್ಕುಮಾರರು, ಸನಕ ಸನಾತನ ಕುಮಾರರು ನೋಡಿ ತುಳಸಿ ಆ ಸುವಾಸನೆಯಿಂದ ಹೆಂಗೆ ನಿರಾಕಾರದಿಂದ ನೋಡಿ ಭಗವಾನ್ ನೋಡಿ ಸಾಕ್ಷಾತ್ಕಾರ ಪಡ್ಕೋತಾರಲ್ವಾ, ಹಂಗೆ ನಮ್ ದೇವಸ್ಥಾನದಲ್ಲಿ ಬಂದ್ರೆ ನೋಡಿ ಭಗವಂತನಿಗೆ ಅರ್ಪಿಸಿದಂತ ಹೂಗಳೆಲ್ಲ ನಿಮ್ಮ ಹತ್ರ ತಗೊಂಬಂದು ಮೂಸ್ ನೋಡಕ್ ಕೊಡ್ತಾರೆ, ಗೊತ್ತಾ? ಹೌದಲ್ವಾ? ನೋಡಿ, ಕೈಗೆ ನರಸಿಂಹ ಆರತಿ ಮಾಡಿ ಕೈಗಳಿಗೆ ಒಂದು ಸೆಂಟ್ ಬೆಳಿತಾರೆ, ಗೊತ್ತಾ ಅಲ್ವಾ? ಇದೆಲ್ಲ ಬಹಳ ಮುಖ್ಯ. ಆ ಸುವಾಸನೆಯನ್ನ ಪಡಿಬೇಕು, ಪ್ರಸಾದವನ್ನ ಸ್ವೀಕರಿಸಬೇಕು, ಸೇವೆಗಳು ಮಾಡಬೇಕು. ನೋಡಿ, ಪ್ರಭುವಿನ ದಿವ್ಯ ಲೀಲೆಗಳ ಸ್ಥಳಗಳನ್ನು ನೋಡಬೇಕು, ಯಾತ್ರೆ ಹೋಗ್ಬೇಕು. ಈಗ ನಾವು ಕಾರ್ತಿಕ ಯಾತ್ರೆ ನಾವು ಯೋಚನೆ ಮಾಡ್ತಿದೀವಿ, ನೀವೆಲ್ಲರೂ ಬರ್ಬೇಕು. ನೋಡಿ, ಲೀಲಾ ಸ್ಥಳಗಳನ್ನ ನೋಡ್ಬೇಕು. ಪ್ರಭುವಿನ ವಿವಿಧ ಕಾರ್ಯಗಳ ವಿಷಯ, ತನ್ನ ಭಕ್ತರೊಡನೆ ಆತನ ಪ್ರೀತಿಯ ವಿನಿಮಯ ಇವನ್ನು ಕುರಿತು ಓದಬೇಕು. ನೋಡಿ, ಅದನ್ನೇ ನಾವು ಭಾಗವತದಲ್ಲಿ ನೋಡಿ ನಿನ್ನೆ ನಾನು ಓದ್ದೆ. ಈಗ ತುಂಬಾ ಸಮಯ ಆಗ್ತಾ ಇದೆ. ನಾವು ನೋಡಿ ಬೆಳಗ್ಗೆ ಎದ್ರೆ ಜೂಜಾಡೋದ್ರ ಬಗ್ಗೆ, ಮಧ್ಯಾಹ್ನ ಸ್ತ್ರೀ ವಿಹಾರದ ಬಗ್ಗೆ, ನೋಡಿ ರಾತ್ರಿ ಮಲ್ಗೋಗ್ ಮೊದ್ಲು ನೋಡಿ ಏನ್ ಮಾಡ್ಬೇಕಂತೆ, ನೋಡಿ ಇದು ಏನ್ ಅರ್ಥ ಅಂದ್ರೆ ನಿನ್ನೆ ನಾನು ಹಂಚ್ಕೊಂಡಿದ್ದೆ ಗ್ರೂಪ್ ಅಲ್ಲಿ, ಜ್ಞಾಪಕ ಇದೆಯಾ? ವಾಟ್ಸಪ್ ಅಲ್ಲಿ ಹಂಚ್ಕೊಂಡಿದ್ನ ಅಲ್ವಾ? ಅದ್ರ ನೋಡಿ ಬೆಳಗ್ಗೆ ಜೂಜಾಡ್ಬೇಕಂತೆ. ನಾವು ಜೂಜಾಡೋ ಕತೆ ಕೇಳ್ಬೇಕಂತಂದ್ರೆ ಏನು, ಮಹಾಭಾರತ ಕೇಳ್ಬೇಕು ಅಂತ ಬೆಳಗ್ಗೆ ಎದ್ದು. ಈಗ ಭಗವದ್ಗೀತೆ ಯಾವ್ದ್ರ ಭಾಗ? ಮಹಾಭಾರತದ ಭಾಗನೇ ಅಲ್ವಾ? ಭೀಷ್ಮ ಪರ್ವದ ಒಂದು ಅಧ್ಯಾಯ ನಾವು ಓದ್ತಾ ಇರೋದು, ಇದು ಮಹಾಭಾರತನೇ. ಬೆಳಗ್ಗೆ ಎದ್ದು ನಾವು ಅದನ್ನ ಪಕ್ಕ ಅನುಸರಿಸಕ್ ಪ್ರಯತ್ನ ಮಾಡ್ತಿದೀವಿ. ನೋಡಿ, ಬೆಳಗ್ಗೆ ಎದ್ದು ಭಗವದ್ಗೀತೆ ಓದ್ತಾ ಇದೀವಲ್ವಾ, ಇದು ಪಾಂಡವರ ಕತೆ, ಜೂಜಾಡೋರ್ ಕತೆ. ನೋಡಿ, ಮಧ್ಯಾಹ್ನ ರಾಮಾಯಣ ಓದ್ಬೇಕಂತೆ. ನೋಡಿ, ನೋಡಿ ಸೀತಾಮಾತೆಯನ್ನು ಅಪಹರಣ ಮಾಡೋದು, ನೋಡಿ ರಾಮ ಲಕ್ಷ್ಮಣ ಸೀತೆ ಜೊತೆ ಕಾಡಲ್ಲಿ ಬರ್ತಿದ್ದದ್ದು, ನೋಡಿ ಆಕೆ ಅಪಹರಣ ಆಗೋದು, ಆಕೆಯನ್ನು ಬಿಡಿಸೋದು, ಆ ಕತೆ ರಾಮಾಯಣ. ನೋಡಿ ಮಧ್ಯಾಹ್ನ. ಸಂಜೆ ನೋಡಿ ಕೃಷ್ಣ ಹೆಂಗೆ ಬೆಣ್ಣೆ ಕದ್ದ,
ನೋಡಿ ಕೃಷ್ಣ ನೋಡಿ ಹೆಂಗೆ ಭಕ್ತರನ್ನ ಉದ್ಧಾರ ಮಾಡ್ದ. ನೋಡಿ ಮಲ್ಗಕ್ ಮೊದ್ಲು ಈ ಕತೆ ಕೇಳ್ಬೇಕಂತೆ. ನಾವು ಮಲ್ಗುವ ಮುನ್ನ ಮಾಧವನೆನೆಯಲ್ಲಿ ಹಿಂಗೆ ಭಾಗವತ ಓದ್ತಾ ಇದೀವ, ಓದ್ತಿದೀವಿ ಅಲ್ವಾ? ನೋಡಿ ಹಂಗೆ ನೋಡಿ ನಾವು ಇದೆಲ್ಲ ಮಾಡ್ತಿದೀವಿ. ನೋಡಿ ಆತನ ಪ್ರೀತಿಯ ವಿನಿಮಯ ಇವನ್ನು ಕುರಿತು ಓದಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ದಿವ್ಯ ಮಂತ್ರವನ್ನ ಸದಾ ಉಚ್ಚರಿಸಬೇಕು. ಪ್ರಭುವಿನ ಹಾಗೂ ಅವನ ಭಕ್ತರ ಜಯಂತಿಗಳಂದು, ಅವರ ಅಂತರ್ಧಾನದ ಸ್ಮರಣೆ ದಿನಗಳಂದು ಉಪವಾಸ ಮಾಡಬೇಕು. ಇಂತಹ ಪ್ರಕ್ರಿಯೆಯನ್ನು ಅನುಸರಿಸುವುದರಿಂದ ಮನುಷ್ಯನ ಎಲ್ಲ ಐಹಿಕ ಚಟುವಟಿಕೆಗಳ ವಿಷಯದಲ್ಲಿ ಸಂಪೂರ್ಣವಾಗಿ ನಿರ್ಲಿಪ್ತನಾಗುತ್ತಾನೆ. ಈಗ ಬ್ರಹ್ಮಜ್ಯೋತಿಯಲ್ಲಿ ಅಥವಾ ಬ್ರಹ್ಮ ಪರಿಕಲ್ಪನೆಯ ವೈವಿಧ್ಯಗಳಲ್ಲಿ ನೆಲೆಯನ್ನು ಕಾಣಬಲ್ಲವನು ಗುಣದಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಸಮನಾಗುತ್ತಾನೆ. ನೋಡಿ ಗುಣದಲ್ಲಿ ಸಮಾನಾಗ್ತಿರ್ವಿ. ಈಗ ಡ್ರೈವರ್ ಉದಾಹರಣೆ ನಾವು ಓದದ್ವಲ್ವಾ? ನೋಡಿ ಹಂಗೆ ಸೇವೆಗಳಲ್ಲಿ ತೋಡ್ಕೊಂಡಿದ್ರೆ ನೋಡಿ ನಾವು ಕೂಡ ಅವರಿಗೆ ಕೃಷ್ಣನಿಗೆ ಸಮ ಆಗ್ತೀವಿ. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಭೌತಿಕ ಪ್ರಕೃತಿಯ ತ್ರಿಗುಣಗಳು 14ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ನೋಡಿ ಹಿಂಗೆ ಅರ್ಜುನನ ಪ್ರಶ್ನೆಗೆ ಉತ್ತರ. ಈ ಗುಣತ್ರಯಗಳನ್ನ ಅವುಗಳಿಂದ ಹೆಂಗೆ ಬಿಡುಗಡೆ ಮಾಡ್ಕೋಬೇಕು ಅಂದ್ರೆ ಹಿಂಗೆ. ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು, ಆತನು ಹೇಗೆ ನಡೆದುಕೊಳ್ತಾನೆ, ಅವನು ಹೇಗೆ ಪ್ರಕೃತಿ ಗುಣಗಳನ್ನ ಮೀರ್ತಾನೆ, ಹಿಂಗೆ ಮೀರ್ಬೇಕು ಅಂತ ಕೃಷ್ಣ ಹೇಳ್ಕೊಡ್ತಿರೋದು, ಪ್ರಭುಪಾದರು ಹೇಳ್ಕೊಡ್ತಿರೋದು. ಈಗ ಇದೆಲ್ಲ ಹೇಳಿ ಕೇಳಿ ಏನ್ ಮಾಡ್ಬೇಕು ನಾವು? ಭಕ್ತಿ ಸೇವೆ ಮಾಡ್ಬೇಕು, ಭಕ್ತರ ಸಂಘ ಮಾಡ್ಬೇಕು, ಪ್ರಭುಪಾದರ ಪುಸ್ತಕಗಳು ಓದ್ಬೇಕು. ನೋಡಿ ದೇವಸ್ಥಾನದಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು. ನೋಡಿ ಜೀವನ ನಾವು ಹೆಂಗೆ ನಾವು ಯೋಚನೆ ಮಾಡ್ಕೋಬೇಕು ಅಂತಂದ್ರೆ ದೇವಸ್ಥಾನಕ್ಕೆ ಹತ್ರ ವಾಸ ಮಾಡ್ಬೇಕು, ಭಕ್ತರ ಸಂಘದಲ್ಲಿ ಇರೋ ತರ ಅವಕಾಶಗಳು ತಗೋಬೇಕು. ನೋಡಿ ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಸಮಯ ಆಗೋಗ್ತಾ ಇದೆ. ಯಾರಾದ್ರೂ ಮುಖ್ಯವಾಗಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ದಿದ್ರೆ ನಾಳೆ ಚರ್ಚೆ ಮಾಡೋಣ. ಮಾತಾಜಿ, ಶ್ವೇತ ಮಾತಾಜಿ, ಏನಾದ್ರು ವಿಶೇಷ ದಿನಗಳಿದಾವ? ಪ್ರಭುಜಿ, ಇವರು ರೇಣುಕಾ ಮಾತಾಜಿ ಮೊಮ್ಮಗಳು ಸಾನ್ವಿದ್ ಬರ್ತ್ಡೇ ಇದೆ ಅಂತ ಪ್ರಭುಜಿ. 10ನೇ ವರ್ಷದ್ದು. ಸಾನ್ವಿ ಮತ್ತೆ ಯಾರ್ದಾದ್ರು ಏನಾದ್ರು ಇದೆಯಾ? ಇಲ್ಲ ಪ್ರಭುಜಿ, ಇಲ್ಲ ಪ್ರಭುಜಿ. ಇನ್ಯಾರಾದ್ರೂ ಏನಾದ್ರು ಇದ್ರೆ ಹೇಳಿ. ಹೊಸ ಭಕ್ತರಿದ್ರೆ ಕೂಡ ದಯವಿಟ್ಟು ಪರಿಚಯ ಮಾಡ್ಕೊಡಿ. ಹರೇ ಕೃಷ್ಣ ಪ್ರಭುಜಿ, ದಂಡತ್ನ ನಮ್ ದೊಡ್ಡ ಮಗಂದು ಸಚಿನ್ ಅಂತ ಬರ್ತಡೇ ಐತೆ ಪ್ರಭುಜಿ ಇವತ್ತು. ಓಕೆ, ಸಚಿನ್ ಚಂದ್ರಕಲಾ ಚಳ್ಳಕೆರೆಯಿಂದ ಸಚಿನ್ ಬರ್ಡೇ ಇದೆ. ಸಾನ್ವಿ ಬರ್ಡೇ, ಸಚಿನ್ ಬರ್ಡೇ, ಮತ್ತೆ ಇನ್ನೇನಾದ್ರು ಬರ್ತಡೇ ವಿಶ್ ಮಾಡ್ರಿ. ಯಾರ್ದಾದ್ರು ಏನಾದ್ರು ಭಕ್ತರದ್ದು ಇದೆಯಾ? ವಿಶೇಷ ದಿನಗಳೇನಾದ್ರು ಇದ್ರೆ ಹೇಳಿ. ಹರೇ ಕೃಷ್ಣ. ಏನು ಇದ್ದೇ ಇದ್ರೆ ಎಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ, ಸಚಿನ್ ಪ್ರಭುಜಿಯವರು ಚಂದ್ರಕಲಾ ಮಾತಾಜಿಯವರ ಮಗ, ಹಾಗೇನೆ ನಮ್ಮ ಗದಗ್ ರೇಣುಕಾ ಮಾತಾಜಿಯವರ ಮೊಮ್ಮಗಳು ಸಾನ್ವಿ, ಇವರ ಜನ್ಮದಿನ ಇದೆ. ನಾವೆಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇವರಿಗೆ ಶುಭಾಶಯ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಕೃಷ್ಣ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ. ಇವರ ವಿಷಯವಾಗಿ ನಾವು ಇವರಿಗೆ ಭಗವಂತ ಗಾಂಧರ್ಕ ಗಿರಿಧಾರಿ ಶ್ರೀಮನ್ ಮಹಾಪ್ರಭು ಲಕ್ಷ್ಮೀ ನರಸಿಂಹದೇವ, ಹಾಗೆ ಭಕ್ತವತ್ಸಲ ಬಾಲಾಜಿ, ಶ್ರೀಲ ಪ್ರಭುಪಾದರು, ಗುರು ಪರಂಪರೆ, ದೀರ್ಘಾರೋಗ್ಯ, ಕೃಷ್ಣ ಪ್ರಜ್ಞೆ, ಬದುಕಲ್ಲಿ ಪರಿಪೂರ್ಣತೆ ಎಲ್ಲವನ್ನ ಕೊಡ್ಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಯಾರಾದ್ರೂ ಇದೆಯಾ ಪ್ರಶ್ನೆ? ಧನ್ಯವಾದಗಳು ಗುರು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಧನ್ಯವಾದಗಳು ಪ್ರಭುಜಿ. ನಾಳೆ ದಿನಕ್ಕೋಸ್ಕರ ನೀವು ರಿಸರ್ವ್ ಇಟ್ಕೊಳ್ಳಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ನಾಳೆ ದಿನಕ್ಕೋಸ್ಕರ ಇಟ್ಕೊಳ್ಳೋಣ. ಈಗ ಸಮಯ ಆಗ್ತಾ ಇದೆ, ಇಲ್ಲಿ ವಿರಾಮ ಕೊಡ್ತಿದೀವಿ.
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಪ್ರಭುಜಿ ಧನ್ಯವಾದಗಳು. ಪ್ರಭುಜಿ ದಂಡವತ್ ಹರೇ ಕೃಷ್ಣ ಹರೇ ಹರೇ. ಹರೇ ಪ್ರಭುಜಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು.